ಎಲ್ಲರಿಗೆ ನಮಸ್ಕಾರ. ಪಾಶ್ಚಾತ್ಯ ಪಂಚಮಹಾಕಾವ್ಯಗಳ ಪರಿಚಯ ಮಾಲಿಕೆಯ 3ನೇ ದಿವಸಕ್ಕೆ ಬಂದಿದ್ದೀವಿ. ಇನ್ನೂ ಮಹಾಕಾವ್ಯದ ಮೊದಲ ಪಂಕ್ತಿಯನ್ನು ಓದೋದಕ್ಕೆ ಆಗಲಿಲ್ಲ, ಹಿನ್ನೆಲೆಯನ್ನು ಕೊಡುವುದೇ ಆಯಿತು. ನಿನ್ನೆ ದಿವಸ ಹೆಲೆನ್ನಳ ಜನ್ಮ, ಆಮೇಲೆ ಪ್ಯಾರಿಸನ ಜನ್ಮ, ಇವುಗಳೆರಡನ್ನು ಹೇಳಿದ್ದೆ. ಮತ್ತು ದೇವಲೋಕದಲ್ಲಿ ಒಂದು ಸೆಣಸಾಟ, ಮದುವೆಯಲ್ಲಿ ಒಂದು ರಣರಂಗ ಆದದ್ದನ್ನು ಹೇಳಿದೆ. ಆಗ ಕಲಹದೇವತೆಯ ಹೆಸರನ್ನು ಐರಿಸ್ ಅಂತ ಹೇಳಿದ ನೆನಪು. ಐರಿಸ್ ಈಜಿಪ್ಷಿಯನ್ ದೇವತೆ, ಇಲ್ಲಿ ಇವಳು ಈರಿಸ್ ಅಂತ ಬರ್ತಕ್ಕಂಥವಳು. ಹಾಗಾಗಿ ಕಲಹದೇವತೆ ಈರಿಸ್. ಆ ಒಂದು ತಿದ್ದುವ ಪಡಿ ಮಾಡಿಕೊಳ್ಳಬೇಕು ಶ್ರೋತೃಗಳೆಲ್ಲ. ಮೊದಲೇ ಹೇಳಿದ್ದೀನಿ, ಗ್ರೀಕರ ಉಚ್ಚಾರಣೆ ನಮ್ಮ ವೇದದ ತ್ರೈಶ್ವರ್ಯ ಸೇರಿರುವಂಥ ರೀತಿಯಲ್ಲಿ ಬಹಳ ಕಷ್ಟಕಾರಿ. ಆಮೇಲೆ ಅದು ಏನು ಅನ್ನೋದ್ರ ಬಗ್ಗೆ ವಿದ್ವಾಂಸರಿಗೂ ಐಕಮತ್ಯ ಇಲ್ಲ. ಯಾವ ಮಟ್ಟಿಗೆ ಅಂದರೆ, ನಮ್ಮ ಶಿಕ್ಷಾಶಾಸ್ತ್ರ ಅಂತ ಯಾವುದುಂಟು, ಪ್ರಾತಿಶಾಖ್ಯಗಳಲ್ಲಿ ವೇದಗಳಲ್ಲಿ ಬರುವಂಥ ಸ್ವರಕ್ರಮವನ್ನು ಹೇಳುವಂಥದ್ದು, ಪಾಣಿನಿ ಮೊದಲಾದ ಅನೇಕ ಶಿಕ್ಷಾಶಾಸ್ತ್ರ ಗ್ರಂಥ ನಿರ್ಮಾಪಕರು ಯಾರಿದ್ದಾರೆ ಅವರುಗಳು ಯಾವಾಗ ಉದಾತ್ತವಾಗುತ್ತದೆ, ಯಾವಾಗ ಅನುದಾತ್ತವಾಗುತ್ತದೆ, ಯಾವಾಗ ಸ್ವರಿತ ಆಗುತ್ತದೆ, ಮತ್ತು ಸಮಾಸವಾದಾಗ ಹೇಗಾಗುತ್ತದೆ, ಅದು ವಿಗ್ರಹವಾಕ್ಯ ಅಂದರೆ ಬಿಡಿಸಿದಾಗ ಯಾವ ರೀತಿ ಸ್ವರಗಳು ಬದಲಾಗುತ್ತವೆ ಅಂತ ತುಂಬ ವಿವರಗಳನ್ನು ಹೇಳಿದ್ದಾರೆ. ಎಷ್ಟೋ ಬಾರಿ ಆ ವಿವರಗಳಲ್ಲಿ ಎಕ್ಸೆಪ್ಷನ್ಸ್ ಆರ್ ಮೋರ್ ದ್ಯಾನ್ ದಿ ರೂಲ್ಸ್. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ನಾವು ಕಂಡೀಷನ್ಸನ್ನು, ರೂಲ್ಗಳನ್ನು ಹಾಕ್ತಾ ಹೋಗಬೇಕಾಗುತ್ತದೆ. ಅದರಿಂದಲೇ ಗೊತ್ತಾಗುತ್ತದೆ ಅದು ಒಂದು ತೆಕ್ಕೆಗೆ, ಒಂದು ಸುಸೂತ್ರವಾದ ಸರಳ ಸಮೀಕರಣಕ್ಕೆ ಒಗ್ಗಿ ಬರುವಂಥದ್ದು ಅಲ್ಲ ಅಂತ. ಇದೇ ಸಮಸ್ಯೆ ಗ್ರೀಕ್ ಭಾಷೆಯ ಉಚ್ಚಾರಣೆಯ ಬಗೆಗೂ ಕೂಡ ಉಂಟು. ಅದರಿಂದ ನಿರ್ಣಾಯಕವಾಗಿ ನನಗಂತೂ ಹೇಳೋಕ್ಕಾಗೋಲ್ಲ. ಮತ್ತು ನಾನು ನೇರವಾಗಿ ಗ್ರೀಕ್ ಉಚ್ಚಾರವನ್ನು ಗುರುಮುಖೇನ ಕಲಿತವನು ಅಲ್ಲ. ಪುಸ್ತಕಗಳ ಮೂಲಕ ಎಷ್ಟು ಸಾಧ್ಯವಾಗುತ್ತದೆಯೋ ಅದು ನನ್ನ ಮಿತಿ ಒಳಗೆ ಮಾಡಿಕೊಂಡದ್ದು. ಅದರಿಂದ ನಿನ್ನೆಯೇ ನಾನು ಹೇಳಿದ್ದೆ, ಹೋಮರ್ ಮೊದಲಾದಂಥ ಗ್ರೀಕ್ ಮಹಾಕವಿಗಳು, ಯಾವ ದಿವ್ಯಾತ್ಮಗಳು ನನ್ನ ಉಚ್ಚಾರವನ್ನು ಕೇಳಿ ಅಬ್ರಹ್ಮಣ್ಯಂ ಅಂತ ಕಿವಿ ಮುಚ್ಚಿಕೊಳ್ಳದೇ ಇರಲಿ, ಶಾಪ ಹಾಕದೇ ಇರಲಿ ಅಂತ ಹೇಳಿ. ಇಂಗ್ಲೀಷ್ನಲ್ಲಿಯೇ ನಮಗೆ ಎಷ್ಟೋ ತೊಡಕುಂಟು. ಹಾಗಿರುವಾಗ ಇನ್ನು ಗ್ರೀಕಿನ ಬಗ್ಗೆ ಹೇಳಲೇಬೇಕಾಗಿಲ್ಲ. ಇರಲಿ, ಭಾವ ಅದು ಬಹಳ ಮುಖ್ಯ. ಒಂದು ಶ್ಲೋಕವೇ ಉಂಟಲ್ಲ, ಅಜ್ಞೋ ವದತಿ ವಿಷ್ಣಾಯ ಜ್ಞಾನಿ ವದತಿ ವಿಷ್ಣವೇ ದ್ವಯೋರಪಿ ಫಲಂ ಭೂಯಾತ್ ಭಾವಜ್ಞೋ ಭಗವಾನ್ ಹರಿಹಿ ಅಂತ. ವ್ಯಾಕರಣ ಗೊತ್ತಿಲ್ಲದೆ ಇದ್ದವನು, ರಾಮಶಬ್ದ ಮಾತ್ರ ತಿಳಿದವನು ಚತುರ್ಥಿ ವಿಭಕ್ತಿಯಲ್ಲಿ ಅವನಿಗೆ ನಮಸ್ಕಾರ, ವಿಷ್ಣುವಿಗೆ ನಮಸ್ಕಾರ ಅಂತ ಹೇಳುವಾಗ ಅಕಾರಾದ ರಾಮಶಬ್ದ ಮಾತ್ರ ಗೊತ್ತಿರುವ ಕಾರಣ ರಾಮಾಯ ಅನ್ನುವಂತೆ ವಿಷ್ಣು ಶಬ್ದದ ಉಕಾರ ಅಂತಕ್ಕೂ ವಿಷ್ಣಾಯ ಅಂದುಬಿಡ್ತಾನೆ. ವ್ಯಾಕರಣ ಗೊತ್ತಿರೋವನು ಉಕಾರಾಂತ ಶಬ್ದ ವಿಷ್ಣವೇ ಶಂಭವೇ ಅಂತ ಹೇಳಿ ವಿಷ್ಣವೇ ನಮಃ ಅಂತಾನೆ, ಇವನು ವಿಷ್ಣಾಯ ನಮಃ ಅಂತಾನೆ. ವ್ಯಾಕರಣದ ವಿದ್ವಾಂಸ ಇವನಿಗೆ 0 ಸುತ್ತಬಹುದು, ಅವನಿಗೆ 100ಕ್ಕೆ 100 ಮಾರ್ಕ್ಸ್ ಹಾಕಬಹುದು. ಆದರೆ ಪರಮಾತ್ಮ ಮಾತ್ರ ಇಬ್ಬರಿಗೂ ಒಂದೇ ಫಲ ಕೊಡ್ತಾನೆ, ಅವನು ಭಾವಜ್ಞ ಹೊರತುನುವೆ ಶಬ್ದಜ್ಞ ಅಲ್ಲ ಅಂತ. ಹಾಗಾಗಿ ಆ ಗ್ರೀಕ್ ಸರಸ್ವತಿ ಸ್ವರೂಪಿಣಿಯಾದ ಅಥಿನಾ ದೇವತೆ ಕೂಡ ನಮ್ಮನ್ನು ತೊಡಕಿಲ್ಲದೆ ಕಾಪಾಡಲಿ ಅಂತ ಅಂದುಕೊಂಡು ಮುಂದುವರಿಬಹುದು. ಈ ಪ್ಯಾರಿಸ್ನ ನಿರ್ಣಾಯಕವಾದ ಕೌಶಲವನ್ನು ನೋಡಿ ದೇವತೆಗಳು ಇವನಲ್ಲಿಗೆ ಈ ಮೂವರನ್ನು ಕಳಿಸಬೇಕು ಅಂದ್ಕೋತಾರೆ. ಅನೇಕ ದೇವತಾ ಸ್ತ್ರೀಯರಿದ್ದರೂ 3 ಜನ ಕಡೆಯಲ್ಲಿ ತೇಲ್ತಾರೆ. ಕಾರಣ ಅವರ ರೂಪಿನ ಬಗೆಗಿರುವ ಆತ್ಮವಿಶ್ವಾಸಕ್ಕಿಂತ ಹೆಚ್ಚಾಗಿ ಅವರ ಅಜಿಂಕ್ಯವಾದ ಅಮೇಯವಾದ ವ್ಯಕ್ತಿ ಮಾಹಾತ್ಮ್ಯಗಳು ಬಹಳ ದೊಡ್ಡವು. ದೇವಮಾತೆ ಹೀರಾದೇವಿ ಮತ್ತು ಜ್ಞಾನ ಶೌರ್ಯಗಳ ಅಧಿಷ್ಠಾತ್ರಿ ಅಥಿನಾದೇವಿ, ಸೌಂದರ್ಯ ದೇವತೆ ಅಪ್ಸೂದಿತೆ ಅನ್ನುವ ಅಫ್ರೋಡೈಟಿ, ಇವರುಗಳ ಮುಂದೆ ನಾವು ನಿಂತರೆ ನಮಗೆ ತೊಂದರೆ ಆದೀತು ಅಂತ ಮಿಕ್ಕ ದೇವತೆಗಳೆಲ್ಲ ಹಿಂದೆ ಸರಿತಾರೆ. ಇವರು ಮೂವರಿಗೂ ತೀರ್ಪು ಕೊಡೋದಕ್ಕೆ ಯಾರು ಅಂತ ಪ್ಯಾರಿಸ್ ಅಂತಲೇ ಹೇಳ್ತಾರೆ. ಯಾಕೆಂದರೆ ಈಗಾಗಲೇ ಯುದ್ಧ ದೇವತೆ ಏರಿಸ್ ಕೂಡ ಅವನ ನ್ಯಾಯ ನಿಷ್ಪಾಕ್ಷಿಕತೆಯನ್ನು ಮೆಚ್ಚಿಕೊಂಡಿದ್ದಾನೆ. ಕಡೆಗೆ ಮದುವೆ ಆದಮೇಲೆ ಹೋಗ್ತಿರಂತೆ, ಅಲ್ಲಿವರೆಗೂ ತೆಪ್ಪಗಿರಿ ಅಂತ ಜ್ಯೂಸ್ ದಬಾಯಿಸ್ತಾನೆ. ಇವರೆಲ್ಲರೂ ಹೋಗಿ ಇಡಾ ಪರ್ವತ, ಇದೋ ಅಂತ ಅಲ್ಲಿ ಬರುತ್ತದೆ ಮೂಲದ ಉಚ್ಚಾರ, ಆ ಪರ್ವತದ ಮೇಲೆ ದನಗಾಹಿಯಾಗಿರುವ ಪ್ಯಾರಿಸ್ನನ್ನು ಹೋಗಿ ಕೇಳ್ತಾರೆ. ಮೊದಲು ಹರ್ಮೀಸ್ ಬರ್ತಾನೆ. ಅವನು ಹೇಳ್ತಾನೆ, ದೇವದೇವನಾದ ಜ್ಯೂಸನ ಆಜ್ಞೆ ಆಗಿದೆ, ನೀನು ಇವರ ಸೌಂದರ್ಯ ಪರೀಕ್ಷೆ ಮಾಡಬೇಕು, ತೀರ್ಪನ್ನು ಹೇಳಬೇಕು ಅಂತ. ಅಯ್ಯೋ, ನನಗೆಲ್ಲಿದ್ದು ಬಂದು ಗ್ರಹಚಾರ, ಈ ಮೂವರಲ್ಲಿ ಯಾರ ಪರವಾಗಿ ತೀರ್ಪು ಕೊಟ್ಟರೂ ಇನ್ನಿಬ್ಬರು ವಿರೋಧವಾಗುತ್ತಾರೆ. ಹೀಗಾಗಿ ಈ ತೀರ್ಪು ಕೊಡುವ ನ್ಯಾಯ ನಿರ್ಣೇತನ ಕಿರೀಟಕ್ಕಿಂತ ಮುಳ್ಳುಗಳೇ ಹೆಚ್ಚಿದೆ, ಬೇಡ ಅಂತಾನೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತೆ ಇಲ್ಲ, ದೇವದೇವನ ಆಜ್ಞೆ, ನೀನು ನಿರಾಕರಿಸಿದ್ರೂ ನಿನಗೆ ದಂಡ ಅಂತ. ಇನ್ನೇನು ಮಾಡೋದಕ್ಕಾಗುತ್ತದೆ, ಒಪ್ಪಿಕೊಳ್ಳಲೇಬೇಕು. ಹಾಗಾಗಿ ಮೂವರಿಗೂ ಕೂಡ ಬಂದು ಕಾಣಬೇಕು ಪ್ರತ್ಯೇಕವಾಗಿ ಅಂತ ಹೇಳ್ತಾನೆ. ಮೂವರನ್ನು ನಿಂತು ನಡೆದು ಓಡಾಡುವಂಥ ಎಲ್ಲ ಭಾವಭಂಗಿಗಳನ್ನು ಗಮನಿಸಿ
ಕಡೆಗೆ ತೀರ್ಪು ಕೊಡ್ತಾನೆ. ಹಾಗೆ ತೀರ್ಪು ಕೊಡುವ ಮುನ್ನ ಹೀರಾ ಹೇಳ್ತಾಳೆ, ನೀನು ನನ್ನ ಪರವಾಗಿ ತೀರ್ಪು ಕೊಟ್ಟರೆ ನಿನ್ನನ್ನು ಇಡೀ ಯುರೋಪ್ ಮತ್ತು ಏಷ್ಯಾಗೆ ಅಧಿಪತಿಯನ್ನಾಗಿ ಮಾಡ್ತೀನಿ, ನಿನಗೆ ಒಳ್ಳೆಯ ಪುತ್ರರಾಗುವಂತೆ ಮಾಡ್ತೀನಿ, ಏನು ಸಂತೋಷ ಬೇಕು, ವೈಭವ ಬೇಕು, ಶ್ರೀಮಂತಿಕೆ ಎಲ್ಲ ಕೊಡ್ತೀನಿ ಅಂತಾಳೆ. ಅಥಿನಾ ಅಂತೂ ನೀನು ನನ್ನ ಪರವಾಗಿ ತೀರ್ಪು ಕೊಟ್ಟರೆ ನಿನ್ನನ್ನು ಮೇಧಾವಿಯಾಗಿ, ಮಹಾಶೂರನಾಗಿ, ಚಿರ ಯಶೋಭಾಜನನಾಗಿ ಮಾಡ್ತೀನಿ ಅಂತಾಳೆ. ಇನ್ನು ಅಫ್ರೊಡೈಟಿ ಅಂತೂ ಹೇಳ್ತಾಳೆ, ನನಗೆ ನೀನು ಪರವಾಗುವಂತೆ ತೀರ್ಪು ಕೊಟ್ಟರೆ ಅತ್ಯಂತ ಸುಂದರಿ ನಿನಗೆ ಒಲಿಯುವಂತೆ ಮಾಡ್ತೀನಿ ಅಂತ. ಕಡೆಗೆ ಇವನು ಪರೀಕ್ಷೆಯಲ್ಲಿ ಅವಳ ಪರವಾಗಿ ತೀರ್ಪು ಕೊಡ್ತಾನೆ. ವಸ್ತುತಃ ಸೌಂದರ್ಯ ದೇವತೆ, ಮದನ, ಉನ್ಮಾದನ, ಮಾದನ ಅವುಗಳ ದೇವತೆ. ಹಾಗಾಗಿ ಅವಳ ಸೌಂದರ್ಯ ಹೆಚ್ಚಿರೋಕ್ಕೆ ಸಾಕು. ದೇವಮಾತೆ ಸ್ವಲ್ಪ ಹಿರಿಯಳಾದಳು, ವಯಸ್ಸಾಯಿತು. ಇನ್ನು ಇವಳು ಯುದ್ಧ ದೇವತೆ, ಅವಳಲ್ಲಿ ಲಾವಣ್ಯಕ್ಕಿಂತ ಜ್ಞಾನ ಮತ್ತು ಓಜಸ್ಸುಗಳು ಪ್ರಧಾನ ಅಂತ ಆ ಕಾರಣದಿಂದ ನ್ಯಾಯವಾಗಿಯೇ ಕೊಟ್ಟ ಅಂತ ಅನ್ನಬಹುದು. ಆದರೆ ಇನ್ನು ಮಿಕ್ಕ ಇಬ್ಬರಿಗೆ ಕೋಪ ಬರದೇ ಇರುತ್ತೆ. ಅಫ್ರೊಡೈಟಿಗೆ ಸೇಬು ಹಣ್ಣು ಸಿಕ್ಕಿಬಿಡ್ತು, ಅವಳು ಸಂತೋಷಪಟ್ಟಳು. ಆದರೆ ಇನ್ನು ಇಬ್ಬರಿಗೆ ಮಹಾ ಕೋಪ ಬಂತು. ನೀನು ಆ ಸುಂದರಿಯನ್ನು ಮದುವೆಯಾಗಿ ಹೇಗೆ ಸುಖವಾಗಿರ್ತೀಯೋ ನೋಡ್ತೀವಿ ನಾವು ಅಂತ ಅವರು ಸವಾಲು ಹಾಕ್ತಾರೆ. ಒಬ್ಬರು ಸವಾಲು ಹಾಕಿದ್ರೇ ಕಷ್ಟ. ಕೋಪಗೊಂಡ ಒಬ್ಬ ಹೆಣ್ಣು ಮಗಳಿಂದ ಎಷ್ಟು ಅನಾಹುತ ಆಯಿತು ಅನ್ನೋದಕ್ಕೆ ನಮಗೆ ಗೊತ್ತೇ ಇದೆ. ರಾಮಾಯಣ ಮಹಾಭಾರತದಲ್ಲಿ ಸೀತೆಯ, ದ್ರೌಪದಿಯ ಹೊಟ್ಟೆ ಉರಿಸಿದವರ ಗತಿ ಏನಾಯಿತು ಅಂತ. ಇನ್ನು ಇಬ್ಬರು ದೇವಿಯರ ಹೊಟ್ಟೆ ಉರಿಸಿಬಿಟ್ರೆ ಆಗೋದೇನೋ, ಸರ್ವನಾಶದಲ್ಲಿ ಸರ್ವನಾಶ. ಅಂದರೆ ಈ ಯುದ್ಧಗಳು ಹೇಗೆ ಆರಂಭವಾಗುತ್ತವೆ ಅಂತ ನೋಡಿದರೆ ನಮಗೆ ಸಿಗುತ್ತದೆ. ನಿನ್ನೆ ನಾನು ಹೇಳಿದೆ, ಎಲಿಯಡ್ ಕಾವ್ಯದಲ್ಲಿ ಈ ಯುದ್ಧದ ಹಿನ್ನೆಲೆಯಲ್ಲಿ ಬರುವಂಥದ್ದನ್ನು ವಾಸ್ತವಕರಣ ಮಾಡಿದರೆ, ರಿಯಲಿಸ್ಟಿಕ್ ಪ್ಲೇನಲ್ಲಿ ನೋಡಿದ್ರೆ ಇದು ವಾಣಿಜ್ಯಕ್ಕೆ ಆದದ್ದು ಅಂತ. ಹಾಗೆ ಬರೆದಾಗ ಕಾವ್ಯದಲ್ಲಿ ಸ್ವಾರಸ್ಯ ಬರೋಲ್ಲ. ವಾಣಿಜ್ಯಕ್ಕೂ ಮೂಲಭೂತವಾಗಿರುವಂಥದ್ದು ಮನುಷ್ಯನ ಅರ್ಥಕಾಮಗಳ ಅಭೀಪ್ಸೆ. ಅದರೊಳಗೂ ಆಳಕ್ಕೆ ಬಂದಾಗ ನಾನು ಅನ್ನುವ ಬಯಕೆ ಉನ್ಮಾದಕರವಾಗಿ ವರ್ತಿಸುವುದು ಕಾಮದಲ್ಲಿ. ಈ ದೃಷ್ಟಿಯಿಂದ ಆ ಒಂದು ಕಾಮ ಹಿನ್ನೆಲೆಯಾಗಿ ಕೆಲಸ ಮಾಡಿದೆ ಎನ್ನುವ ಕವಿಯ ದರ್ಶನ ಇದೆಯಲ್ಲ, ಅದು ವ್ಯವಹಾರ ಮಾಡುವ ರಾಜಕೀಯ ವ್ಯಕ್ತಿಗಳ ದರ್ಶನಕ್ಕಿಂತಲೂ ಹೆಚ್ಚು ಆಳವಾದದ್ದು. ಅದು ಪೆರಿಫೆರಲ್ ಆಮೇಲೆ ಬರುತ್ತೆ. ಗ್ರೀಕರ ಒಂದು ಈ ಮಹಾಕಾವ್ಯದಲ್ಲಿ ಏನೇ ನಾವು ನೋಡ್ತೀವಿ, ಇದರೊಳಗಿಂದ ಅನುಕೂಲಗಳು ಏನಾಗುತ್ತೆ. ಅಯಕಟ್ಟಾದ ಜಾಗದಲ್ಲಿದೆ ಟ್ರಾಯ್ ನಗರ, ಅಲ್ಲಿ ನಾವು ವಶ ಮಾಡಿಕೊಂಡ್ರೆ, ಅದನ್ನು ವಸಾಹತಾಗಿ ಮಾಡಿಕೊಂಡ್ರೆ ನಮಗೆ ಸಿಗುವ ಅನುಕೂಲತೆಗಳು ಏನು ಅನ್ನುವ ಉಲ್ಲೇಖ ನಮಗೆ ಸಿಗುತ್ತದೆ. ವಿ ಕ್ಯಾನ್ ಆ್ಯಸ್ ವೆಲ್ ರೀಡ್ ಬಿಟ್ವೀನ್ ಲೈನ್ಸ್ ಟು. ಆದರೆ ಈ ಒಂದು ರಾಗದ್ವೇಷಗಳಿಗೆ ಆಕರವಾದ ಹೆಣ್ಣು ಗಂಡುಗಳ ಸಂಬಂಧ, ಆಕರ್ಷಣೆ ವಿಕರ್ಷಣೆಗಳಿಗೆ ಸಂಬಂಧಪಟ್ಟಂಥ ತೊಡಕು ತೋಟಿಗಳು ತುಂಬ ವಿಶೇಷವಾದ ಪರಿಣಾಮವನ್ನು ಬೀರುವಂಥವು. ಹಾಗಾಗಿ ಪ್ಯಾರಿಸ್ನ ತೀರ್ಮಾನ ನಿರ್ಣಾಯಕವಾಯಿತು. ಮತ್ತು ಅವರೆಲ್ಲ ತಮ್ಮ ಲೋಕಕ್ಕೆ ಹೋದರು. ಇವನು ಯಾವ ಹೆಣ್ಣನ್ನು ಮದುವೆ ಆಗ್ತಾನೋ ಅಫ್ರೊಡೈಟಿ ತೋರಿಸಿದವಳು, ಅವಳಿಂದ ಇವನಿಗೇನು ನೆಮ್ಮದಿ ಸಿಗದಂತೆ ಮಾಡೋಣ, ಇವನ ಸರ್ವಸ್ವವನ್ನು ನಾಶ ಮಾಡೋಣ ಅಂತ ತೀರ್ಪು ಮಾಡಿಕೊಳ್ತಾರೆ. ಇತ್ತ ಕಡೆ ಪ್ರಯಾಮ್ ತನ್ನ ಮಗನಾದ ಪ್ಯಾರಿಸ್ ಸತ್ತೇ ಹೋಗಿದ್ದಾನೆ ಅಂತ ಭಾವಿಸಿ ಪ್ರತಿ ವರ್ಷ ಅವನ ಸ್ಮರಣಾರ್ಥವಾಗಿ ಕ್ರೀಡೆಗಳನ್ನು ಮಾಡಿಸ್ತಾ ಇದ್ದ. ಇದು ಗ್ರೀಕರ ವಿಶಿಷ್ಟವಾದ ಒಂದು ಆಚರಣೆ ಮತ್ತು ಅವರ ಕಾವ್ಯಗಳಲ್ಲಿ ಬರುತ್ತದೆ. ಇಲ್ಲಿ ಕೂಡ ಪೆಟ್ರೋಕ್ಲಸ್ನ ಮರಣಕ್ಕಾಗಿ ಮಾಡಿದ ಸಂತಾಪ ಎಲ್ಲ ಮುಗಿದ ಮೇಲೆ ಅವನ ಸ್ಮರಣಾರ್ಥವಾಗಿ ಕ್ರೀಡೆಗಳನ್ನು ಮಾಡುವಂಥದ್ದು ಬರುತ್ತೆ ಈ ಕಾವ್ಯದಲ್ಲಿ, ಕೊನೆಯಲ್ಲಿ ಬರುತ್ತೆ. ಮತ್ತು ಒಡಿಸ್ಸಿಯಾ ಕಾವ್ಯದಲ್ಲಿ ಕೂಡ ಬರುತ್ತದೆ. ಅವನು ಒಡಿಸ್ಯೂಸ್ ಒಬ್ಬ ರಾಜನ ಅತಿಥಿಯಾಗಿದ್ದಾಗ ಅಲ್ಲಿ ಬೇರೆ ಬೇರೆ ಆಟೋಟಗಳ ಕ್ರೀಡೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಅವನು ಪಾಲ್ಗೊಳ್ಳುವಂಥದ್ದು. ಹೀಗೆ ಪಾಶ್ಚಾತ್ಯ ಆದಿಕಾವ್ಯಗಳೆರಡರೊಳಗೆ ಈ ಕ್ರೀಡಾ ಕೌತುಕ ತುಂಬ ಚೆನ್ನಾಗಿದೆ. ಮತ್ತು ಅವೆಲ್ಲ ಅಥ್ಲೆಟಿಕ್ಸ್ ಅಂತ ಕರೀತಾರಲ್ಲ, ಆ ರೀತಿಯಾದಂಥದ್ದು. ಅಂದರೆ ಓಟದ ಸ್ಪರ್ಧೆ, ನೆಗೆಯುವ ಸ್ಪರ್ಧೆ, ಹಾರುವ ಸ್ಪರ್ಧೆ, ಜಾವೆಲಿನ್ ಎಸೆತದ ಸ್ಪರ್ಧೆ, ಡಿಸ್ಕ್ ಚಕ್ರ ಪ್ರಯೋಗ ಮಾಡುವಂಥದ್ದು ಮತ್ತು ಮಲ್ಲಯುದ್ಧ, ಈ ರೀತಿಯಾದದ್ದು. ಆದರೆ ನಮ್ಮಲ್ಲಿ ಹಾಗೆ ಯಾವ ಕಾವ್ಯಗಳಲ್ಲೂ ಇಂಥ ಆಟದ ಪ್ರಸ್ತಾವ ಬರೋದಿಲ್ಲ. ಆ ಮಟ್ಟಕ್ಕೆ ಕೊರತೆ ಅಂತ ಅನಿಸುತ್ತದೆ. ನಮ್ಮಲ್ಲಿ ಬೇರೆ ವಿಲಾಸಕ್ಕೆ ಸಂಬಂಧಪಟ್ಟದ್ದು, ನೃತ್ಯ ಗೀತ ವಾದಿತ್ರಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪಾಸ್ಟ್ ಟೈಮ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದ ಕಲೆಗಳ ಉಲ್ಲೇಖ ಅಲ್ಲಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿ ಮತ್ತು ಹೆಚ್ಚಾಗಿ ಶಾಸ್ತ್ರಗ್ರಂಥಗಳಲ್ಲಿ ಬರ್ತದೆ. ಆದರೆ ಮಹಾಕಾವ್ಯಗಳಲ್ಲಿ ಅಷ್ಟಾಗಿ ಕಂಡುಬರೋಲ್ಲ. ಬರುವಂಥವು ಕೂಡ ಈ ಹೆಣ್ಣು ಕಲೆಗಳು ಅಂತ ಅನ್ನಬಹುದು, ಹೆಣ್ಣು ಆಟಗಳು ಅಂತ ಅನ್ನಬಹುದು. ಆ ಥರ ಹುಡುಗಿಯರ ಆಟ ಅಂತೀವಲ್ಲ, ಆ ಥರ ಮ್ಯಾನ್ಲಿ ಗೇಮ್ಸ್ ಅಂತ ಅಲ್ಲ ಅಂತ ಕೆಲವರು ಅಂತಾರೆ. ಇದು ಮತ್ತೆ ಚರ್ಚೆಗೆ ಗ್ರಾಸವಾಗುತ್ತದೆ. ಹೆಣ್ಣು ಮಕ್ಕಳ ಆಟ ಯಾವುದು, ಗಂಡು ಮಕ್ಕಳ ಆಟ ಯಾವುದು, ಎಲ್ಲ ಒಂದೇ ಅಲ್ಲವಾ ಅಂತ. ಅವು ಏನೇ ಇದ್ದರೂ ಚರ್ಚೆ ಒಂದಂತೂ ನಿಜ. ಈ ಬಾಹುಬಲವನ್ನು, ಕಾಲುಗಳ ಬಲವನ್ನು, ಶಕ್ತಿಯನ್ನು ಪಣವಾಗಿಟ್ಟುಕೊಂಡಿರುವಂಥ ಕ್ರೀಡೆಗಳು
ಮತ್ತು ಆ ಕ್ರೀಡೆಗಳಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡುವ ಬಗೆ ಅವೆಲ್ಲ ಮುಂದೆ ಬರ್ತದೆ. ನಾವು ನಾಳೆ ನೋಡೋಣ. ತುಂಬ ಸೊಗಸಾದಂಥದ್ದು. ಆ ರೂಪದಲ್ಲಿ ನಮ್ಮ ಕಾವ್ಯಗಳಲ್ಲಿ ಇಲ್ಲ. ಇದೊಂದು ವಿಶೇಷವಾದ ವ್ಯತ್ಯಾಸ ಗಮನಿಸಬೇಕು. ಮತ್ತು ಅವರು ಆಟಕ್ಕಾಗಿಯೇ ವಾರ್ಷಿಕವಾದಂಥ ಒಂದು ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿ ಒಲಿಂಪಿಕ್ಸ್ ಅಂತ ಮಾಡಿದರು ಅಂತ ನಮಗೆ ಗೊತ್ತೇ ಇದೆ. ಮತ್ತು ಅದಕ್ಕಾಗಿ ಒಂದು ಕ್ಷೇತ್ರ ಅಂತ ಬೇರೆ ಮಾಡಿ, ಒಲಿಂಪಿಯಾ ಅಂತ ಮಾಡಿ, ಒಲಿಂಪಿಯಾಡ್ ಅಂತ ಮಾಡಿ ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಮತ್ತು ನಮ್ಮ ಅತ್ಯಂತ ಪ್ರಾಚೀನ ಶಿಲ್ಪಗಳು ಅಂತ ಜಗತ್ತಿನಲ್ಲಿ ಯಾವುದಿವೆ ಅಲ್ಲಿ ಉಬ್ಬು ಶಿಲ್ಪಗಳು, ಬಾಸ್ ರಿಲೀಫ್ಸ್ ಅಂತ ಕರೀತಾರಲ್ಲ, ಅದರೊಳಗೆ ನಾವು ನೋಡ್ತೀವಿ. ನಾನು ಅಥೆನ್ಸ್ ಮ್ಯೂಸಿಯಂನಲ್ಲಿ ಅದೇ ಕೆಲಸವಾಗಿ ನೋಡಿ ಬಂದೆ ಕೂಡ. ಹಾಕಿ ಆಟ ಆಡುವಂಥದ್ದು, ಬೆಕ್ಕು ನಾಯಿಗಳ ಒಂದು ಯುದ್ಧ ಮಾಡಿಸ್ತಕ್ಕಂಥದ್ದು, ಮಲ್ಲಯುದ್ಧ ಮಾಡುವಂಥದ್ದು, ಮತ್ತು ಡಿಸ್ಕ್ ಎಸೆಯುವಂಥದ್ದು, ಗೋಲಿ ಎಸೆಯತಕ್ಕಂಥದ್ದು, ಚೆಂಡಾಟ ಆಡುವುದು, ಈ ರೀತಿಯಾದ ತುಂಬ ಸುಂದರವಾದ ಅತ್ಯಂತ ಪ್ರಮಾಣ ಸೌಷ್ಠವಬದ್ಧವಾದ ಉಬ್ಬು ಶಿಲ್ಪಗಳನ್ನು ಅಥೆನ್ಸಿನ ಪ್ರಧಾನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅವರೆಷ್ಟು ಬೆಲೆ ಕೊಟ್ಟಿದ್ರು ಅದಕ್ಕೆ ಅಂತ ಗೊತ್ತಾಗುತ್ತದೆ. ಹಾಗೆ ಆ ಒಂದು ಆಟ ಸ್ಪರ್ಧೆಗಳನ್ನು ಏರ್ಪಾಟು ಮಾಡ್ತಾ ಇರ್ತಾನೆ ಪ್ರಯಾಮ್ ತನ್ನ ಮಗನ ನೆನಪಿಗಾಗಿ. ನಮ್ಮಲ್ಲೂ ಶ್ರಾದ್ದಾದಿಗಳಲ್ಲಿ ಇಂಥದ್ದನ್ನು ಮಾಡಿದ್ರೆ ಎಷ್ಟೋ ಮೇಲು. ಈಚೆಗೆ ಮೆಮೋರಿಯಲ್ ಗೇಮ್ಸ್ ಅಂತೆಲ್ಲ ಬಂದಿವೆ. ನಮ್ಮ ವೇದಗಳಲ್ಲಿ ಆ ರೀತಿಯಾದ ಉತ್ಸಾಹ ಇತ್ತು. ರಥಪಂದ್ಯ ಮೊದಲಾದವು ಇದ್ದುವು ಅಂತ ಗೊತ್ತಾಗುತ್ತದೆ. ಯಜ್ಞಗಳಲ್ಲೇ ಮಾಡ್ತಾಯಿದ್ರು. ಸೌತ್ರಾಮಣಿ, ವಾಜಪೇಯ ಇತ್ಯಾದಿಗಳಲ್ಲಿ ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಅದು ಹೇಗೋ ನಾವು ಹತಪ್ರಭರು ನಿರ್ವೀರ್ಯರು ಆಗಿಬಿಟ್ಟಿವೆ ನಮ್ಮ ದೇಶದ ಜನ. ಆ ಒಂದು ಯುದ್ಧದ ರೀತಿಯಲ್ಲಲ್ಲದ ಶಾಂತಿಯ ಒಂದು ಕ್ರೀಡಾ ಸ್ಪರ್ಧೆ ಯಾವುದುಂಟು ಅದಕ್ಕೆ ಪ್ರಶಂಸೆ ಮಾಡುವಂಥವರು, ಜನರ ಉತ್ತೇಜನೆ ಮಾಡುವಂಥವರು, ಪಾಲ್ಗೊಳ್ಳುವಂಥವರು ಅಂತ ನಾನಾ ದೇಶಗಳಿಂದ ಬರ್ತಾರೆ. ಹಾಗೆ ಬಂದವರ ಔತಣಕ್ಕಾಗಿ ಬೇಕಾದಷ್ಟು ಪ್ರಾಣಿಗಳನ್ನು ಕಡಿದು ಕೊಲ್ಲಬೇಕು ಮತ್ತು ಗೆದ್ದವರಿಗೆ ಸತ್ಕಾರ ರೂಪವಾಗಿ ಒಂದು ಗೂಳಿಯನ್ನು ಕೊಲ್ಲುವಂಥದ್ದು ಇದೆಲ್ಲ ಮಾಡಬೇಕು. ಆದ್ದರಿಂದ ಪ್ಯಾರಿಸ್ ಅವನ ಸಾಕು ತಂದೆ ಅಜಿಲೇಯಸ್ಸನ ಆಣತಿಯ ಹಾಗೆ ಪ್ರಯಾಮ್ ಕೋರಿದ್ದ ಅಂತ ಕೆಲವೊಂದು ಪ್ರಾಣಿಗಳನ್ನು ರವಾನೆ ಮಾಡ್ಕೊಂಡು ಹೋಗ್ತಾನೆ. ಆ ಒಂದು ಸ್ಪರ್ಧೆಗಳನ್ನು ನೋಡಿ ಇವನಿಗೂ ಪಾಲ್ಗೊಳ್ಳಬೇಕು ಅನಿಸುತ್ತೆ. ತರುಣ, ಶಕ್ತಿಶಾಲಿ, ಉತ್ಸಾಹಿ, ಅವನು ಪಾಲ್ಗೊಳ್ತಾನೆ. ಪ್ರಯಾಮನ ಮಿಕ್ಕೆಲ್ಲ ಮಕ್ಕಳು ಕೂಡ ಪಾಲ್ಗೊಳ್ತಾ ಇರ್ತಾರೆ, ಬೇರೆಯವರು ಪಾಲ್ಗೊಳ್ತಾ ಇರ್ತಾರೆ. ಬೇರೆ ದೇಶದಿಂದ ಬಂದಂಥ ಮುಖ್ಯಸ್ಥರು, ರಾಜಕುಮಾರರು, ಶೂರರು ಎಲ್ಲರೂ. ಇವನು ಎಲ್ಲ ಸ್ಪರ್ಧೆಗಳಲ್ಲೂ ಮುಂದೆ ಬಂದುಬಿಡ್ತಾರೆ. ಅದು ಒಂಥರ ನೋಡಿ, ದೊರೆಗಳ ಎದುರಾಗಿ ಯಾರೂ ನಿಲ್ಲಬಾರದು. ಮರ್ಯಾದೆಯಿಂದ, ಗೌರವದಿಂದ ತಾವಾಗಿ ಹಿಂದೆ ಬರಬೇಕು. ಅವರು ಎಷ್ಟು ನಿರ್ವೀರ್ಯರು, ಹೇಡಿಗಳಾಗಿದ್ದರೂ ಅವರು ಪರಾಕ್ರಮಿಗಳು ಅಂತ ಬಿಂಬಿಸಬೇಕು ಅನ್ನೋದು ಎಲ್ಲ ಕಾಲದ ಧೋರಣೆ. ಯಾರೋ ಅನಾಮಧೇಯ ಬಂದು ಕುರುಬ ಗೆಲ್ತಾ ಇದ್ದಾನೆ, ನಾವು ರಾಜಕುಮಾರರು ಸೋಲ್ತಾ ಇದ್ದೀವಿ ಅಂತ ಅವರಿಗೆ ರೋಷ ಬಂದು ಪ್ಯಾರಿಸನ್ನು ಕೊಂದೇ ಬಿಡಬೇಕು ಅಂತ ಆಯುಧಗಳನ್ನು ತಗೊಳ್ತಾರೆ. ಆಗ ಅಜಿಲೇಯಸ್ ಕೂಡ ಬಂದಿರ್ತಾನೆ, ಏನಾಗುತ್ತೋ ಅಂತ. ಅವನು ಸಾಕು ಮಗ ಸಾಯೋದನ್ನು ನೋಡಲಾರದೆ ಅವನ ಜನ್ಮರಹಸ್ಯ ಹೇಳಿಬಿಡ್ತಾನೆ ಪ್ರಯಾಮನಿಗೆ. ದೊರೆ, ನಿನ್ನ ಮಗ ಇವನನ್ನು ನೀನು ನಿನ್ನ ಮಕ್ಕಳ ಮೂಲಕವೇ ಕೊಲ್ಲಿಸುವಂಥ ಸ್ಥಿತಿಗೆ ತಂದುಕೋತಿದೆಯಲ್ಲ, ಇಲ್ಲ ಅಂತ. ಆಗ ಎಲ್ಲರಿಗೂ ಏನು ಎತ್ತ ಅಂತ ಗೊತ್ತಾಗುತ್ತದೆ. ಮತ್ತು ಮಗ ಅಂತ ಗುರುತು ಹಿಡಿತಾರೆ. ತುಂಬ ಸಂತೋಷವಾಗುತ್ತೆ ನೋಡಿ. ಆಗ ಒಂದು 20 ವರ್ಷ 25 ವರ್ಷಗಳ ಮುನ್ನ ಪರಿತ್ಯಾಗ ಮಾಡಿದವರು ಈಗ ಸ್ವೀಕರಿಸ್ತಾರೆ. ಇಷ್ಟು ಚೆನ್ನಾಗಿ ಬೆಳೆದಿದ್ದಾನೆ, ಇಷ್ಟು ಸೊಗಸಾಗಿ, ಮತ್ತು ದೇವತೆಗಳ ಸೌಂದರ್ಯ ಸ್ಪರ್ಧೆಯಲ್ಲಿ ತೀರ್ಪುಗಾರನಾಗಿದ್ದಾನೆ. ಏರಿಸ್ ಅಂತ ಯುದ್ಧ ದೇವತೆಯ ಅನುಗ್ರಹ ಪಡೆದಿದ್ದಾನೆ. ಸೌಂದರ್ಯ ದೇವತೆ ಅಫ್ರೋಡೇಟಿಯ ಅನುಗ್ರಹ ಮಾಡಿದ್ದಾಳೆ ಅಂದರೆ ಇನ್ನೇನು, ಇಂಥ ಮಗನ ನಾವು ಬಿಡೋಕ್ಕೆ ತಯಾರಿಲ್ಲ. ಮತ್ತು ಪ್ಯಾರಿಸ್ ತುಂಬ ಸುಂದರನೂ ಆಗಿದ್ದ ಅಂತ ಅನಿಸುತ್ತದೆ. ಇಷ್ಟು ಚೆನ್ನಾಗಿ ಸೌಂದರ್ಯ, ಪರಾಕ್ರಮ ಎಲ್ಲ ಇರುವಂಥ ಮಗನನ್ನು ಬಿಡೋಲ್ಲ ಅಂತ. ಮತ್ತು ಯಥಾ ಪ್ರಕಾರ ಅಪೋಲೋ ದೇವತೆಯ ಅರ್ಚಕರು, ಅರ್ಚಕಿಯರು ಅರ್ಚ್ತಾರೆ, ಇವನಿಂದಾಗಿ ಸರ್ವನಾಶ, ಟ್ರಾಯ್ ನಾಶವಾಗುತ್ತದೆ ಅಂತ. ಏನೇ ನಾಶ ಆದರೂ ಪರವಾಗಿಲ್ಲ, ಮಗನನ್ನು ಬಿಡೋದಕ್ಕೆ ತಯಾರಿಲ್ಲ, ಇಷ್ಟು ವರ್ಷ ಬಿಟ್ಟದ್ದೇ ಸಾಕು ಅಂತ. ಹೀಗಾಗಿ ಅವನು ಬಂದು ಸೇರಿಕೊಳ್ತಾನೆ. ಕುಟುಂಬಕ್ಕೆ ಪರಿಪೂರ್ಣತೆ ಬಂತು ಅನ್ನುವಂಥ ಒಂದು ಸಂತೋಷ. ಆದರೆ ಆ ಸಂತೋಷದಲ್ಲಿ ಒಂದು ಕೊರತೆ ಏನಂದರೆ, ಪ್ರಯಾಮನಿಗೆ ಒಬ್ಬ ತಂಗಿ ಇದ್ದಳು, ಒಬ್ಬ ಅಕ್ಕ ಇದ್ದಳು, ಹೆಸಿಯನಿ ಅಂತ ಅವಳ ಹೆಸರು. ಅವಳನ್ನು ಗ್ರೀಕರು, ವಿಶೇಷವಾಗಿ ಗ್ರೀಕ್ ಮಹಾವೀರನಾಗಿದ್ದ ಹೆರಾಕ್ಲಿಸು ಅಪಹರಣ ಮಾಡಿದ್ದ. ತನ್ನ ಸ್ನೇಹಿತ ಟ್ಯೂಕರನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ದ. ಈ ಕಾರಣದಿಂದ ಅವನಿಗೆ, ಪ್ರಯಾಮನಿಗೆ ತನ್ನ ಕುಟುಂಬ ಪೂರ್ಣವಾಗಿಲ್ಲ ಅಂತ. ಅದು ಒಂದು ಪೂರ್ವ ಕಥೆ ಬೇರೆ ಉಂಟು. ಪ್ರಯಾಮನ ತಂದೆ ಲವೋಮಿಡಾನ್ ಅಂತಲೂ ಕರೀತಾರೆ, ಲಾವೋಮಿಡಾನ್ ಅಂತಲೂ ಹೇಳ್ತಾರೆ. ಅವನ ಕಾಲದಲ್ಲಿ ಇಬ್ಬರು ಮಹಾದೇವತೆಗಳಾದ ಅಪೊಲ್ಲೋ ಮತ್ತು ಪೊಸೈಡೋನ್ ಅವರಿಬ್ಬರಿಗೆ ಜ್ಯೂಸ್ ತನ್ನ ವಿರುದ್ಧ ಬಂಡೆದ್ದ ಕಾರಣ 1 ವರ್ಷ ಮರ್ತ್ಯ ಪ್ರಭುತ್ವದಲ್ಲಿ ಕೂಲಿ ಮಾಡಿಕೊಂಡಿರಬೇಕು ಅಂತ ಅವ್ರನ್ನ ದಂಡನೆ ಮಾಡಿ ಗಡೀಪಾರು ಮಾಡಿದ್ದ ಒಲಿಂಪಸ್ ಸ್ವರ್ಗದಿಂದ. ಹಾಗೆ ಭೂಮಿಗೆ ಬಂದಂಥವರು ಈ ಟ್ರಾಯ್ ನಗರದ ಮಹಾರಾಜ ಲವೋಮಿಡಾನನ ಆಶ್ರಯದಲ್ಲಿದ್ದು ಈ ಟ್ರಾಯ್ ನಗರದ ಆ ಮಹಾದುರ್ಗವನ್ನು, ಕೋಟೆಯನ್ನು ಕಟ್ಟಿದರು.
ಅಲ್ಲಿ ಸ್ಕಿಯಾನ್ ಅನ್ನುವಂತಹ ಒಂದು ದ್ವಾರದ ಒಂದು ಭಾಗವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನೂ ಇವರಿಬ್ಬರು ದೇವತೆಗಳು ನಿರ್ಮಾಣ ಮಾಡಿದರು. ಆ ಕಾರಣದಿಂದಲೇ ಅದು ದುರ್ಭೇದ್ಯ. ಆ ಒಂದು ಭಾಗವನ್ನು ಒಬ್ಬ ಮನುಷ್ಯ ರಾಜನೊಬ್ಬನ ಮೂಲಕವಾಗಿ ಸ್ವಲ್ಪ ಮಾಡಿಸಿರ್ತಾರೆ. ಯಾಕೆಂದರೆ ಎಲ್ಲವೂ ದುರ್ಭೇದ್ಯವಾಗಿಬಿಟ್ರೆ ಈ ನಗರಕ್ಕೆ ನಾಶ ಇಲ್ಲ, ಈ ನಗರಕ್ಕೂ ಒಂದು ಕೊನೆ ಇರಬೇಕು, ಅಂದರೆ ಹುಟ್ಟಿದ್ದಕ್ಕೆಲ್ಲ ಕೊನೆ ಇರಬೇಕು ಅನ್ನುವಂಥ ಒಂದು ತತ್ವ. ಆ ಕಾರಣದಿಂದ ಅದು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಆ ಬಾಗಿಲನ್ನು ಆ ಥರ ಮಾಡಿದರು. ಮುಂದೆ ಇವರು ಮಾಯಾ ಕುದುರೆ ಅಂತ ಯಾವುದಿದೆ, ಮರದ ಕುದುರೆ, ಟ್ರೋಜನ್ ಹಾರ್ಸ್ ಅಂತ ಕರಿತೀವಲ್ಲ, ಅದನ್ನು ಪ್ರವೇಶ ಮಾಡಿಸಿದ್ದು ಆ ಸ್ಕಿಯನ್ ದ್ವಾರದಿಂದ. ಆಗ ಆ ದ್ವಾರದ ಒಳಗೆ ಹೋಗೋಕ್ಕಾಗದೆ ಅಷ್ಟು ದೊಡ್ಡದಾಗಿದ್ದರೆ ಆ ದ್ವಾರವನ್ನು ಒಡಿತಾರೆ. ಹಾಗೆ ಒಡೆದು ಒಳಗಡೆ ತೊಗೊಂಡೋಗಿದ್ರು. ಅಲ್ಲಿಗೆ ಆ ದುರ್ಭೇದ್ಯವಾದ ಕೋಟೆ ಭೇದ್ಯವಾಯಿತು ಅನ್ನುವಂಥ ಕಥೆ ಮುಂದೆ ಸಿಗುತ್ತೆ. ಒಟ್ಟಿನಲ್ಲಿ ತಾತ್ಪರ್ಯತಃ ಇಷ್ಟು ಆ ದುರ್ಗ ನಿರ್ಮಾಣದಲ್ಲಿ ದೇವತೆಗಳ ಕೈವಾಡ ಪ್ರಧಾನವಾಗಿತ್ತು. ಅವರು ಒಂದು ವಿಶೇಷವಾದ ಸವಲತ್ತನ್ನು ಬಯಸಿದ್ರು. ಇವನಲ್ಲಿ ತುಂಬ ಒಳ್ಳೆಯ ಕುದುರೆಗಳಿದ್ದವು, ಅವು ಬೇಕು ಅಂತ ಬಯಸಿದ್ರು. ಮತ್ತು ಅದು ಪ್ರತಿಫಲವಾಗಿ ಏನನ್ನಾದರೂ ಕೊಡಬೇಕು ಅಂತ. ಇವನು ಕೂಲಿ ಮಾಡಿಸ್ಕೊಂಡು ಏನನ್ನೂ ಕೊಡಲಿಲ್ಲ. ಅದು ತುಂಬ ಕೋಪ ಬಂತು. ಅವರು ಏನು ಮಾಡಿದ್ರು, 2 ಮಹಾ ಭಯಂಕರವಾದ ಕಷ್ಟಗಳನ್ನು ಆ ದೇಶದ ಮೇಲೆ ಬಿಟ್ಟರು. ಒಂದು ಜಲದಿಂದ ಬರತಕ್ಕಂಥ ಜಲಪಿಶಾಚ, ಗಾರ್ಗಾನ್ ಜಾತಿಯ ಒಂದು ಪಿಶಾಚವನ್ನು, ಡ್ರ್ಯಾಗನ್ ರೀತಿಯಾದದ್ದು ಆ ದೇಶದ ಮೇಲೆ ಬಿಟ್ಟರು. ಅದು ಮನುಷ್ಯರನ್ನು ನುಂಗಿ ನೊಣೆಯತಕ್ಕಂಥದ್ದು. ಮತ್ತೊಂದು ಒಂದು ದೊಡ್ಡ ಪ್ಲೇಗ್ ಅಂತ ಕರಿತೀವಲ್ಲ, ರೋಗ, ಹೆಮ್ಮಾರಿಯನ್ನು. ಈ 2ರಿಂದ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ. ಆ ರೋಗದಿಂದ ಹೇಗೋ ಪಾರಾಗಬಹುದು, ಆದರೆ ಈ ಭಯಂಕರವಾದಂಥ ಜಲಪಿಶಾಚದಿಂದ ವಿಮೋಚನೆ ಹೇಗೆ? ಅದಕ್ಕೆ ವಿಮೋಚನೆ ಮಾಡೋಕ್ಕೆ ತನ್ನ ಮಗಳು ಹೆಸಿಯನಿಯನ್ನು ಬಲಿ ಕೊಡಬೇಕು ಅಂತ ಅರಕಲ್ ಕಣಿ, ಆ ಕಾರಣವಾಗಿ ಅವಳನ್ನು ಕಟ್ಟಾಕಿರ್ತಾರೆ. ಆಗ ನಾನಾ ಸಾಹಸಗಳನ್ನು ಮಾಡಿಕೊಂಡು ಬಂದ ಹೆರಾಕ್ಲಿಸು ಆ ಒಂದು ಜಲಪಿಶಾಚದ ನೇರಾಗಿ ನಿಂತು ಅದರ ಗರ್ಭವನ್ನು ಸೇರಿ ಹೊಟ್ಟೆ ಸೀಳಿ ಹೊಡೆದಾಡಿ ಅವಳನ್ನ ಬಚಾಯಿಸಿರ್ತಾನೆ. ಮತ್ತು ಆ ಕೆಲಸಕ್ಕಾಗಿ ಆ ರಾಜನ ಹತ್ರ ಇದ್ದಂಥ ದಿವ್ಯವಾದ ಕುದುರೆಗಳನ್ನು ಬೇಡ್ತಾನೆ. ಅವನು ದೇವತೆಗಳಿಗೆ ಮೋಸ ಮಾಡಿದವನು ಮನುಷ್ಯರಿಗೆ ಕೊಡ್ತಾನೆಯಾ? ಕೊಡೋದೇ ಇಲ್ಲ, ಹೋಗು ಅಂದುಬಿಡ್ತಾನೆ. ಅವನಿಗೆ ಮತ್ತೆ ರೇಗೋಗ್ಬಿಟ್ಟು ಮತ್ತೆ ತನ್ನ ಗೆಳೆಯನ ಜೊತೆಗೆ ಬಂದು ಯುದ್ಧ ಮಾಡಿ ಆ ಇಡೀ ರಾಜ ಸಂತತಿಯನ್ನು ಕೊಂದು ಪ್ರಯಾಮ್ ಚಿಕ್ಕವನು ಅವನನ್ನು ಉಪೇಕ್ಷೆ ಮಾಡಿಬಿಡ್ತಾನೆ. ಈ ಹೆಸಿಯನಿನ ತನ್ನ ಸ್ನೇಹಿತನಿಗೆ ಮದುವೆ ಮಾಡಿಸ್ತಾನೆ. ಹಾಗೆಯೇ ಅದು ಹಳೆಯ ಕಥೆ. ಪ್ರಯಾಮನಿಗೆ ಆಗಲಿಂದಲೂ ನನ್ನ ಅಕ್ಕನನ್ನು, ನಮ್ಮ ರಾಜಕುಮಾರಿಯನ್ನು ಗ್ರೀಕರು ಸೆರೆ ಹಿಡ್ಕೊಂಡು ಹೋದರು, ಮದುವೆ ಮಾಡಿಕೊಂಡ್ರು, ಅದು ದೊಡ್ಡ ಅನ್ಯಾಯ, ಅವಮಾನ ಅಂತ. ಇವತ್ತು ತಾನೇ ಪತ್ರಿಕೆಯಲ್ಲಿ ನೋಡಿದ್ದೀವಿ, ನೆನ್ನೆನೂ ನೋಡಿದ್ವಿ, ಯಾರೋ ಸುವರ್ಣ ಅನ್ನುವಂಥ ಒಬ್ಬ ಹುಡುಗಿಯನ್ನು ತಂದೆ ತಾಯಿ ಒಡಹುಟ್ಟಿದವರೇನೆ ನೇಣಿಗೇರಿಸಿದ್ರು ಅಂತ. ಅಂದರೆ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾರು ಮದುವೆ ಆದರೂ ನಾವು ಇವ್ರನ್ನ ಬಿಡುಗೊಡಿಸಲ್ಲ ಅನ್ನುವಂಥದ್ದು ಈ 21ನೇ ಶತಮಾನದಲ್ಲೇ ನಡೀತಾ ಇದೆ ಅಂತಂದರೆ, ಎಲ್ಲ ಕಾಲದಲ್ಲೂ ವ್ಯಕ್ತಿಯ ಅಹಂಕಾರ, ಅಭಿಲಾಷೆಗಳು ತಾಂಡವ ಆಡುತ್ತವೆ ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದ ಒಟ್ಟಿನಲ್ಲಿ ತನ್ನ ತಂಗಿಯನ್ನು ಬಿಡುಗಡೆ ಮಾಡಿಸ್ಬೇಕು. ಅವಳು ಚೆನ್ನಾಗೇ ಬದುಕಿದ್ದಿರ್ಬೋದು ಅಲ್ಲಿ, ಅದು ಬೇಡ, ಅವಳು ಮನೆಗೆ ಬರಬೇಕು ಅಂತ. ಈ ರೀತಿಯಾದ ಆಗ್ರಹಗಳು ಇದು ಮಹಾಕಾವ್ಯಕ್ಕೆ ಬೇಕಾಗುವಂಥ ವಸ್ತು ಆಗುತ್ತೆ. ಸಮೃದ್ಧವಾಗಿ ಎಲ್ಲಿ ಭಾವ ತುಮುಲ ಇದೆಯೋ ಅಲ್ಲಿ ಮಹಾಕವಿಯೊಬ್ಬನ ಆವಿರ್ಭಾವ ಆಗಿಯೇ ಆಗುತ್ತದೆ. ಭಾವ ಇಲ್ಲದ ಜಾಗದಲ್ಲಿ ಕವಿಗೆ ಕೆಲಸ ಇಲ್ಲ. ಈಗ ಪ್ಯಾರಿಸನಿಗೆ ಒಂದು ಈಗಾಗಲೇ ಬಂದಿತ್ತು ಮನಸ್ಸಿನಲ್ಲಿ ಬಯಕೆಯ ಬೀಜ. ಅದೇನೆಂದರೆ, ಈ ಜಗತ್ತಿನ ಅಪ್ರತಿಮ ಸುಂದರಿ ಯಾರು ಅಂದರೆ ಹೆಲೆನ್ ಅಂತ ಗೊತ್ತಾಗಿತ್ತು. ಅವಳು ಯಾರು? ಆರ್ಗಾಸಿನ ರಾಜನಾಗಿ ಈಗ ಇರತಕ್ಕಂಥ ಮನಿಲೇಸ್ನ ಕೈ ಹಿಡಿದಿದ್ದಾಳೆ. ಅವಳನ್ನು ತಾನು ಹೇಗಾದರೂ ಮಾಡಿ ನಯದಿಂದ ಭಯದಿಂದ ಸಾಮಧಾನ ಭೇದಗಳ ಮೂಲಕವಾಗಿ ಎತ್ತಿಕೊಂಡು ಬರಬೇಕು. ಆ ಮನಸ್ಸಿದೆ. ಜೊತೆಗೆ ಸೌಂದರ್ಯ ದೇವತೆ ಕೂಡ ಅನುಗ್ರಹ ಮಾಡಿದ್ದಾಳೆ. ಹಾಗಾಗಿ ಅವನು ತಂದೆಯ ಈ ಒಂದು ಬಯಕೆ, ತನ್ನ ಅಕ್ಕ ಇರಬೇಕು ಅನ್ನೋ ಬಯಕೆಗೆ ಇವನು ತಾನು ಪೂರ್ಣಿಸ್ಕೋತಾನೆ. ಹೆಸಿಯನೀನು ಇವನು ಕಂಡವನಲ್ಲ, ಕೇಳಿದವನಲ್ಲ. ಆದರೆ ನಾವು ಹೋಗ್ಬಿಟ್ಟು ಹೆಸಿಯನೀನು ಬಿಡಿಸ್ಕೊಂಡು ಬರೋಣ, ಹೋಗೋಣ, ಗ್ರೀಸ್ನ ಮುಖ್ಯ ಭಾಗಕ್ಕೆ ಹೋಗೋಣ. ಟ್ರಾಯ್ ನಗರ ತುಂಬ ದೂರ ಇರತಕ್ಕಂಥದ್ದು, ಕಪ್ಪು ಸಮುದ್ರದ ಹತ್ತಿರ ಇರತಕ್ಕಂಥದ್ದು, ಈಜಿಯನ್ ಸಮುದ್ರದಿಂದ ಆಚೆಗಿರ್ತಕ್ಕಂಥದ್ದು. ಹೆಲ್ಲಿಸ್ಪಾಂಟ್ ಅಂತ ಆ ಜಲಸಂಧಿಯನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಅದರಿಂದ ನಾವು ಗ್ರೀಕರ ಮುಖ್ಯ ಭಾಗಕ್ಕೆ ಹೋಗಿ ಅಲ್ಲಿ ನಮ್ಮ ಬಂಧುವನ್ನು ಬಿಡಿಸಿಕೊಂಡು ಬರೋಣ. ಒಂದು ಪಕ್ಷ ಅವಳು ಸಿಗಲಿಲ್ಲ ಅಂದರೆ ಮತ್ತೊಬ್ಬ ಗ್ರೀಕ್ ಸುಂದರಿಯನ್ನು ಅಪಹರಣ ಮಾಡಿಕೊಂಡು ಬರೋಣ, ಹೀಗಾದರೂ ಅವ್ರು ಮೂಗು ಮುರಿಯೋಣ ಅಂತ. ಅದು ಸ್ವಾಮಿ ಕಾರ್ಯ, ಇದು ಸ್ವಕಾರ್ಯ. ಸ್ವಕಾರ್ಯಕ್ಕೆ ಹೆಚ್ಚಿನ ಬೆಲೆ. ಈ ಒಂದು ಹಿಡನ್ ಅಜೆಂಡಾ ಇಟ್ಕೊಳ್ತಾನೆ. ಜೊತೆಗೆ ಗ್ರೀಕರಲ್ಲಿ ಒಂದು ಸಾಂಪ್ರದಾಯಿಕವಾದ ಪದ್ಧತಿ ಇತ್ತು. ಏನೆಂದರೆ, ನಿರಂತರವಾಗಿ ಯುದ್ಧಗಳು, ಒಬ್ಬ ವೀರ ಇನ್ನೊಬ್ಬ ವೀರನ್ನು ಕೊಲ್ಲುವುದು. ಯುದ್ಧದಲ್ಲಿ ಕೊಂದರು, ಶಾಂತಿ ಕಾಲದಲ್ಲಿ ಕೊಂದರು, ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ವಿಶೇಷವಾಗಿ ಶಾಂತಿ ಕಾಲದಲ್ಲಿ ಆಕಸ್ಮಿಕವಾಗಿ ಕೊಂದು ಬಿಟ್ಟರೆ ಯಾರನ್ನಾದರೂ ಪ್ರಾಯಶ್ಚಿತ್ತ ಮಾಡಿಸಬೇಕು. ಅದಕ್ಕಾಗಿ ಮತ್ತೊಬ್ಬ
ರಾಜಕುಮಾರನೋ ಇನ್ನೊಬ್ಬ ದೊರೆಯೋ ಅವನ ಬಳಿ ಹೋಗಬೇಕು. ಇದಕ್ಕಾಗಿ ಕಣಿ ಕೇಳಬೇಕು. ದೋದೋನಾದಲ್ಲಿಯೋ ಅಥವಾ ಡೆಲ್ಫಿನಲ್ಲಿಯೋ ಎಲ್ಲಿಯೋ ಒಂದು ಕಡೆ ಹೋಗಿ ಜ್ಯೂಸ್ ಅನ್ನೋದೋ ಅಥವಾ ಅಪೊಲ್ಲೋ ಅನ್ನೋದೋ ಕಣಿ ಕೇಳಬೇಕು. ಆ ಡೆಲ್ಫಿ ಅಂತ ಕರೀತಾರಲ್ಲ, ಡೆಲ್ಫಿ ಅಂತ ಗ್ರೀಸ್ ದೇಶದಲ್ಲಿದೆ. ಅಲ್ಲಿ ಮುಕ್ಕಾಲು ಮಣೆ ಟ್ರೈಪಾಡ್ ಸ್ಟ್ಯಾಂಡ್, ಅದರ ಮೇಲೆ ಆ ಪೂಜಾರಣಿ ಕೂತಿರ್ತಾಳೆ. ದಿವ್ಯವಾದ ಧ್ವನಿಗಳನ್ನು ಅವಳು ಅಂತರಂಗದಲ್ಲಿ ಆಲಿಸಿ ಆ ದಿವ್ಯಾವೇಶದಲ್ಲಿ ಭಗವದಾವೇಶದಲ್ಲಿ ಹೇಳುವಂಥದ್ದನ್ನು ಕೇಳಬೇಕು. ಒಮ್ಮೆ ಹೆರಾಕ್ಲಿಸ್ ಹೋದಾಗ ಕಣಿ ಸರಿಯಾಗಿ ಮಾತಾಡಲಿಲ್ಲ ಅಂತ ಆ ಕಣಿ ಹೇಳ್ತಕ್ಕಂಥ ಪೂಜಾರಣಿ ಕೂತ್ಕೊಳ್ಳೋ ಟ್ರೈಪಾಡ್ ಸ್ಟ್ಯಾಂಡನ್ನೇ ಅವನು ಎತ್ಕೊಂಡು ಬಂದುಬಿಟ್ಟ ಅಂತ ಉಂಟು. ಅಂದರೆ ಅವ್ರಿಗೂ ಕೂಡ ಒಂದಷ್ಟು ರಿಸರ್ವೇಷನ್ಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಈ ಭೂತಕೋಲದಲ್ಲೆಲ್ಲ ನೋಡ್ತೀವಲ್ಲ, ಭೂತ ಆವೇಶಗೊಂಡು ಆ ವ್ಯಕ್ತಿಗಳಲ್ಲಿ ಆವಿರ್ಭಾವವಾದಾಗ ಅವರು ಹೇಳುವಂಥದ್ದು ಆ ರೀತಿಯಾದದ್ದು ಇದು. ಹೋಗಿ ಅವರು ಕೇಳೋದು, ಆ ಕೇಳಿದಂಥ ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು. ಪ್ರಾಯಶ್ಚಿತ್ತ ಅಂತಂದರೆ ತುಂಬ ದೊಡ್ಡದೇನಲ್ಲ, ದೇವತೆಗಳಿಗೆ ತರ್ಪಣ ಕೊಡ್ತಕ್ಕಂಥದ್ದು, ನೈವೇದ್ಯ ಮಾಡುವಂಥದ್ದು, ಮತ್ತು ಯಾರು ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ಏನಾದರೂ ಪರಿಹಾರವನ್ನು ಕೊಡುವಂಥದ್ದು. ಅದನ್ನು ಎಲ್ಲವನ್ನು ತನ್ನ ಎದುರಿನಲ್ಲಿ ಆಯಿತು ಅಂತ ಮತ್ತೊಬ್ಬ ವೀರ ಸಾಕ್ಷ್ಯ ಇದ್ದು ಮಾಡಿಸಿಕೊಡಬೇಕು. ಮತ್ತು ಕೆಲವೊಮ್ಮೆ ಆ ವೀರನ ಮನೆಯಲ್ಲಿ ಇವನೊಂದಿಷ್ಟು ಶ್ರಮದಾನ ಮಾಡಬೇಕು, ದುಡಿಯಬೇಕು, ಈ ರೀತಿಯಾದದ್ದೆಲ್ಲ ಉಂಟು. ನಮ್ಮ ಈ ಒಂದು ಯಜ್ಞಯಾಗದ ಆಚರಣೆಗಳು ಯಾವುದಿವೆ ಅದರ ಎಷ್ಟೋ ರೂಪಗಳು ಆಂಶಿಕವಾಗಿ ಆದರೂ ಗ್ರೀಕರಲ್ಲಿ ರೋಮನರಲ್ಲಿ ಕಾಣಿಸುತ್ತದೆ. ಅವರ ಪ್ರಾರ್ಥನಾನುಗಳಲ್ಲಿ ಅಕ್ರೋಪೋಲಿಸ್ಗಳಲ್ಲಿ ಅಲ್ಲಲ್ಲಿ ಅಗ್ನಿವೇದಿಕೆಗಳು ಸ್ಥಾಪನೆಯಾಗಿದ್ದು ಅಗ್ನಿಯಲ್ಲಿ ಆಹುತಿಗಳನ್ನು ಅವರು ಕೊಡ್ತಾಯಿದ್ರು. ಮತ್ತೆ ತರ್ಪಣಾದಿಗಳು, ವೈನಿಂದ ತರ್ಪಣ ಮಾಡುವುದಂತೂ ಬಹಳ ಪ್ರಸಿದ್ಧವಾದದ್ದಾಗಿತ್ತು. ಬಲಿಹರಣ ಇತ್ಯಾದಿಗಳು ಇದ್ದದ್ದೇ ಹೌದು. ಅವರಲ್ಲಿ ಒಂದೇ, ದೇ ನೆವರ್ ಹ್ಯಾಡ್ ಎನಿಥಿಂಗ್ ಲೈಕ್ ಎ ಸೇಕ್ರೆಡ್ ಬುಕ್. ಇದು ಬಹಳ ಆಶ್ಚರ್ಯಕಾರಿಯಾಗಿ ಕಾಣಿಸುತ್ತೆ. ಗ್ರೀಕರು ಯಾವುದೇ ಒಂದು ಪವಿತ್ರ ಗ್ರಂಥ ಅಂತ ಇಟ್ಕೊಂಡಿರಲಿಲ್ಲ, ರೋಮನರಿಗೂ ಇರಲಿಲ್ಲ. ಈಗ ಆಫ್ರಿಕಾ ಮೊದಲಾದ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ನಾನ್ ಸೆಮಿಟಿಕ್ ಅಂತ ಏನು ಹೇಳ್ತೀವಿ, ನಾನ್ ಅಬ್ರಹಾಮಿಕ್ ಅಂತ ಕರೆಯುವಂಥ ಈ ಜುಡಾಯಿಸಮ್ನ ಮತತ್ರಯ ಯಾವುದು, ಯಹೂದ್ಯ, ಕ್ರೈಸ್ತ ಮತ್ತು ಇಸ್ಲಾಂ ಮತಗಳ ಅಲ್ಲದ ಬೇರೆ ಬೇರೆ ಎಷ್ಟೋ ಸಂಸ್ಕೃತಿಗಳು, ಎಷ್ಟೋ ಬುಡಕಟ್ಟಿನ ವಿಶ್ವಾಸಗಳು ಇವೆಲ್ಲ ಇವೆ. ಅವುಗಳಲ್ಲಿ ಎಲ್ಲಿಯೂ ಕೂಡ ನಾವು ಈ ಪವಿತ್ರ ಗ್ರಂಥ ಅನ್ನುವಂಥದ್ದನ್ನು ಕಾಣೋಲ್ಲ. ಚೈನಾದಲ್ಲಿ ಕಾಣುವಂಥದ್ದು ಅಲ್ಲ. ಪ್ರಾಚೀನ ದೇಶದ ಎಷ್ಟೆಷ್ಟೋ ಇದ್ದವು. ಉದಾಹರಣೆಗೆ ಪರ್ಷಿಯಾದಲ್ಲಿ ನಮ್ಮ ಒಂದು ಶಾಖೆ ಅಂತ ಹೇಳ್ಬೋದಾದ ಯಾವ ಪಾರ್ಸಿಗಳಿದ್ದಾರೆ ಅವರಿಗೆ ಜಂಡವೆಸ್ತ ಅಂತ ಅದು ಇದೆ. ಅದು ಅಪ್ಪಟ ವೈದಿಕವಾದದ್ದೇ ಗೊತ್ತಾಗುತ್ತದೆ. ಆ ಜಂಡವೆಸ್ತ ಭಾಷೆಯನ್ನು ಒಂದಷ್ಟು ಅಭ್ಯಾಸ ಮಾಡಿದ್ದೀನಿ. ಅದೊಂದು ರೀತಿ ನಮ್ಮ ವೇದದ ಅಪಭ್ರಂಶದಂತೆ ಕೇಳಿಸುವಂಥದ್ದು. ಸ್ಪಷ್ಟವಾಗಿ ಇದು ಅದರ ಕವಲು ಅಂತ, ನಮ್ಮೆದರ ಕವಲೆ ಅದು ಅಂತ ಗೊತ್ತಾಗುತ್ತದೆ. ಆದರೆ ಇನ್ನು ಹಿಂದಕ್ಕೆ ನೋಡಿದ್ರೆ ಈಜಿಪ್ಟ್ಗಳಲ್ಲಿ ಏನಿತ್ತು ಅಂತ ಬುಕ್ ಆಫ್ ದಿ ಡೆಡ್ ಅಂತ ಇತ್ತು ಅಂತ ಹೇಳ್ತಾರೆ. ಅದು ಪವಿತ್ರ ಗ್ರಂಥ ಅನ್ನುವ ರೀತಿಯಲ್ಲಿ ಇತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಈಗಲೂ ರೆಡ್ ಇಂಡಿಯನ್ರಿಂದ ಮೊದಲುಗೊಂಡು ಜುಲು, ಬ್ಯಾಂಟು, ಯುರೋಪ ಮೊದಲಾದ ಎಷ್ಟೆಷ್ಟೋ ಬುಡಕಟ್ಟು ಜನಾಂಗಗಳಿವೆ. ಎಲ್ಲಿಯೂ ಪವಿತ್ರ ಗ್ರಂಥ ಅಂತ ಇಲ್ಲ. ಇಂಕ ಮಾಯ ಸಂಸ್ಕೃತಿಯಲ್ಲೂ ಕೂಡ ಕಾಣಿಸೋಲ್ಲ. ಆದರೆ ಸನಾತನ ಧರ್ಮದಲ್ಲಿ ಪವಿತ್ರ ಗ್ರಂಥ ಉಂಟು. ಅದರ ಒಳಗಿನ ಒಂದು ಪ್ರಭೇದಗಳಾಗಿ ಬಂದಂಥ ಜೈನ, ಬೌದ್ಧಾದಿಗಳಲ್ಲಿ ಕೂಡ ಪವಿತ್ರ ಗ್ರಂಥ ಅನ್ನುವಂತೆ ತ್ರಿಪಿಟಕಗಳು, ಶ್ರುತಗಳು ಹೀಗೆ ಇವು ಇವೆ. ಹೀಗಿದ್ದೂ ಕೂಡ ಇವು ಮತಾಂಧವಾಗಿಲ್ಲ. ಒನ್ ಬುಕ್, ಒನ್ ಪ್ರಾಫಿಟ್, ಒನ್ ಗಾಡ್ ಅನ್ನುವಂತೆ ಇಲ್ಲ. ವೇದಗಳನ್ನು ಪ್ರಶ್ನೆ ಮಾಡುವ ಅಥವಾ ವೇದಗಳಿಗೆ ಗೌಣಸ್ಥಾನ ಕೊಡುವಂಥವು ಆಸ್ತಿಕ ದರ್ಶನಗಳಲ್ಲಿ ಒಂದಾಗಿವೆ. ಮತ್ತು ವೇದಗಳನ್ನು ಮೀರಬೇಕು, ಅತ್ರ ವೇದ ಅವೇದ ಅಂತ ವೇದದ ಭಾಗವಾಗಿಯೇ ಇರತಕ್ಕಂಥ ಉಪನಿಷತ್ತುಗಳು ಹೇಳುತ್ತವೆ. ತದಿಶ್ಯತೇವ ಅಸ್ಮಾಭಿ ಶ್ರುತಿರೇವ ಸ್ವಯಮಾಹ ಅತ್ರ ವೇದ ಅವೇದ ಇತಿ ಅಂತನ್ನುವ ಶಂಕರರ ಅಭಿಪ್ರಾಯಗಳಂತೆ ನೋಡಿದಾಗ ಕೂಡ ಗೊತ್ತಾಗುತ್ತೆ. ನಮ್ಮಲ್ಲಿ ವೇದವನ್ನು ಟ್ರಾನ್ಸೆಂಡ್ ಮಾಡುವ, ವೇದವನ್ನು ಗೌಣ ಮಾಡುವ, ವೇದವನ್ನು ಉಪೇಕ್ಷೆ ಮಾಡುವ, ವೇದವನ್ನು ಬಿಟ್ಟು ಮತ್ತೊಂದನ್ನು ಹಿಡಿಯುವ ಎಲ್ಲ ಕೂಡ ಇವೆ. ಆದರೆ ಇಲ್ಲಿ ಬುಕ್, ಪೀಪಲ್ ಆಫ್ ದಿ ಬುಕ್ ಅಂತ ಇಸ್ಲಾಂ, ಕ್ರೈಸ್ತ ಮತ್ತು ಯಹೂದ್ಯ ಅವು ಉಂಟು. ಇವೆರಡೂ ಅಲ್ಲದ ಮೂರನೇ ರೀತಿಯಲ್ಲಿರ್ತಕ್ಕಂಥದ್ದು ಗ್ರೀಕರದು, ರೋಮನರದು ಎಲ್ಲ. ತುಂಬ ಆಶ್ಚರ್ಯಕಾರಿಯಾಗುತ್ತದೆ. ಅವರು ಪವಿತ್ರ ಗ್ರಂಥ ಇಲ್ಲದೇ ಇದ್ರಲ್ಲ. ಪ್ರಾಯಶಃ ಆ ಕಾರಣದಿಂದಲೇ ಆ ಒಂದು ಮತ, ದೇವತೆಗಳ ಪರಂಪರೆ ಅದು ಸತ್ವೋಯ್ತಾ ಅಂತ ಅನಿಸುತ್ತೆ. ಏನೇ ಇರಲಿ, ಒಟ್ಟದಲ್ಲಿ ನಾವೀಗ ತಾತ್ಪರ್ಯತಃ ನೋಡಿದರೆ ನಮಗೆ ಗೋಚರಿಸುವಂಥದ್ದು ಏನಂದರೆ ಅವರ ಆಚರಣೆಗಳಲ್ಲಿ ಬಹಳಷ್ಟು ವೈದಿಕ ಮೂಲದ್ದು ಅನ್ನುವಂತೆ ಕಾಣಿಸುತ್ತೆ. ಇದಕ್ಕೆ ಕಾರಣವೂ ಇದೆ. ಆ ವಿಸ್ತಾರಗಳು ನಮಗೀಗ ಬೇಡ. ನೇರವಾಗಿ ಮುಂದಿನ ಕಥಾಭಾಗಕ್ಕೆ ಬಂದರೆ, ಪ್ಯಾರಿಸ್ ಇಂಥ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ನಾನು ಆರ್ಗಾಸಿಗೆ ಹೋಗಬೇಕು, ಆ ರೀತಿಯಾಗಿ ದೈವಾದೇಶ ಆಗಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಆಪ್ತೇಷ್ಟರ ಜೊತೆಯಲ್ಲಿ ಹಡಗು ಮಾಡಿಕೊಂಡು ಹೋಗ್ತಾನೆ ಮನೆಲೇಸ್ ಇರತಕ್ಕಂಥ ಊರಿಗೆ. ಮನೆಲೇಸ್ ಪಾಪ
ಸರಳ ಸ್ವಭಾವದವನು. ಇವನನ್ನು ಸ್ವಾಗತಿಸ್ತಾನೆ, ಪ್ರಾಯಶ್ಚಿತ್ತ ಏನಿದೆ ಅದನ್ನು ಮಾಡಿಸ್ತಾನೆ. ತನ್ನ ಹೆಂಡತಿಯೇ ಆತಿಥ್ಯವನ್ನು ಕೊಡೋದಕ್ಕೆ ಸಿದ್ಧಳಾಗಿರ್ತಾಳೆ, ಅವಳು ಹೋಸ್ಟೆಸ್ ಆಗಿರ್ತಾಳೆ. ಎಲ್ಲವೂ ನಡೆಯುತ್ತದೆ. ನಡೆದಾಗಲೇ ಅಫ್ರೊಡೈಟಿಯ ಪ್ರಭಾವ, ಪರಸ್ಪರ ಪ್ರೀತಿ ಬಯಕೆಗಳು ಇಬ್ಬರಲ್ಲಿ ಕೆರಳಿ ಬಿಡುತ್ತದೆ. ಆಮೇಲೆ ಮನಿಲೇಯಸ್ ಕಾರ್ಯಾಂತರವಾಗಿ ಎಲ್ಲಿಗೂ ಹೋಗಬೇಕಾಗಿ ಬರುತ್ತದೆ. ಆ ಬಂದ ಅಭ್ಯಾಗತನನ್ನು ಹೆಂಡತಿಯ ಉಸ್ತುವಾರಿಯಲ್ಲಿ ಇರೋದಕ್ಕೆ ಹೇಳಿ ತಾನು ಹೊರಡ್ತಾನೆ. ಹೊರಟದ್ದೇ ತಡ, ಇವಳು ಅವನು ಎದ್ದು ಬದ್ದನ್ನೆಲ್ಲ ಸುರುಳಿ ಸುತ್ತುಕೊಂಡು ಅಷ್ಟಕ್ಕೆ ನಿಲ್ಲದೆ, ಈ ಅಪೋಲೋ ದೇವರು ಇವನೇ ತಾನೇ ನಾನು ಹುಟ್ಟಿದಾಗ ಪರಿತ್ಯಾಗ ಮಾಡಬೇಕು ಅಂತ ಕಡಿ ಹೇಳಿದ್ದು ಅಂತ ಆ ದೇವಸ್ಥಾನವನ್ನು ದೋಚಿಕೊಂಡು ಪ್ಯಾರಿಸ್, ಮತ್ತು ಇವಳಿಗೆ ಮಕ್ಕಳಿರ್ತಾರೆ, ಆ ಮಕ್ಕಳಲ್ಲಿ ಒಬ್ಬಳನ್ನು ಎತ್ತುಕೊಂಡು ಬಂದುಬಿಡ್ತಾಳೆ ಇವಳು. ಕೆಲವು ಕಥೆಗಳಲ್ಲಿ ಬರುತ್ತೆ, ಒಂದು ಹೆಣ್ಣು ಮಗು ಇತ್ತು, ಅದನ್ನು ಬಿಟ್ಟು ಬಂದಳು ಅಂತ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು, ಇವೆಲ್ಲ ತುಂಬ ನೈಸರ್ಗಿಕ ಸಹಜವಾದ ಘಟನೆಯಾಗಿ ಕಾಣುತ್ತವೆ. ಅದೇ ನಮ್ಮ ರಾಮಾಯಣದಲ್ಲಿ ಸೀತೆ ರಾವಣನಿಂದ ಅಪಹೃತಳಾದಳು, ಆದರೆ ಅವಳೆಂದೂ ರಾಮನನ್ನು ಬರೆಯಲಿಲ್ಲ, ರಾಮನಿಗಾಗಿಯೇ ಬದ್ಧ ಜೀವಿತೆಯಾಗಿದ್ದಳು ಅಂತ. ಈ ಸಂದರ್ಭದಲ್ಲಿ ಇವಳು ಮಾಡಿದ್ದು ಬಹಳ ಸಹಜವಾಗಿ ಕಾಣಿಸುತ್ತಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಕುವೆಂಪುರು ಬಹಳ ಚೆನ್ನಾಗಿ ಹೋಮರ್ ಅನ್ನುವ ತಮ್ಮ ಒಂದು ಕವಿತೆ ಅಷ್ಟಷಟ್ಪದಿ ಸಾನೆಟ್ನಲ್ಲಿ ಹೇಳ್ತಾರೆ, ಹೋಮರ್ ನಿನ್ನ ಕಲೆ ಪಿರಿದಾದೊಡಂ ಕೃತಿ ಪಿರಿದಲ್ತು ಅಂತ ಹೇಳ್ತಾರೆ. ಏಕೆಂದರೆ ಆ ಹೆಲೆನ್ ಅವಳು ಪೆಣ್ಗೂಸುಮಂ ತೊರೆದು ಆ ಒಂದು ಕತೆ ಪ್ರಕಾರ ಇದ್ದ ಹೆಣ್ಣುಮಗಳನ್ನು ಬಿಟ್ಟು ಓಡಿ ಬಂದಳು ಅಂತ. ಕೆಲವು ಕತೆ ಪ್ರಕಾರವಾಗಿ ಅವಳ ಮಗುವನ್ನು ಕೂಡ ಹೊತ್ತುಕೊಂಡು ಬಂದಳು, ಇನ್ನು ದೊಡ್ಡ ಮಕ್ಕಳನ್ನು ಬಿಟ್ಟು ಬಂದಳು ಅಂತ. ಆಮೇಲೆ ಆ ಮಕ್ಕಳು ಇಲ್ಲಿಗೆ ಬಂದ ಮೇಲೆ ಆ ಒಂದು ತೊಲೆ ಜಂತಿ ಬಿದ್ದು ಸತ್ತು ಹೋಗ್ಬಿಟ್ಟು ಅಂತಲೂ ಬರುತ್ತೆ. ಒಟ್ಟಿನಲ್ಲಿ ಅವಳಂತೂ ಗಂಡನ ಪರಿತ್ಯಾಗ ಮಾಡೋದಕ್ಕೆ ಏನು ಬೇಸರ ಪಡಲಿಲ್ಲ, ಹಾಯಾಗಿ ಬಿಟ್ಟು ಬಂದಳು ಅಂತ ಅಷ್ಟು ಗೊತ್ತಾಗುತ್ತದೆ. ಮನಿಲೇಯಸ್ಸು ಸ್ವಯಂವರದಲ್ಲಿ ಇವಳೇ ಬರೆಸಿದ್ದು ಇಷ್ಟಪಟ್ಟು, ಅವನೇನು ಒತ್ತಾಯ ಮಾಡಿದ್ದಲ್ಲ. 12 ಜನ ಮಹಾಯೋಧರು ಬಂದವರ ಪೈಕಿ ಇವಳು ಬರೆಸಿದ್ದು. ಹಾಗಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಅವನು ರೂಪದಲ್ಲಿಯೋ ಪರಾಕ್ರಮದಲ್ಲಿಯೋ ಅಥವಾ ಸಂಪತ್ತಿನಲ್ಲಿಯೋ ಇವಳಿಗೆ ತಕ್ಕವನೇ ಆಗಿದ್ದ ಅಂತ ಅನಿಸುತ್ತೆ. ಹಾಗಿದ್ದು ಇವಳು ಅವನನ್ನು ಬಿಟ್ಟಳು. ಅಂದರೆ ಪ್ಯಾರಿಸ್ ಅವನಿಗಿಂತ ವಿಶೇಷವಾಗಿ ಕಂಡನೋ ಏನೋ, ಅಥವಾ ದೇವತಾ ಪ್ರಭಾವವೋ ಏನೋ, ನಮಗೇನು ಉತ್ತರ ಕೊಡೋಕ್ಕಾಗದೇ ಇರೋದು ಮಾಯೆ ಎಂದು ಬಿಡ್ತೀವಿ, ದೈವ ಮಾಯೆ ಅಂತ. ಆದರೆ ಇಲ್ಲಿ ನೋಡಬೇಕಾದದ್ದಷ್ಟೇ, ಆ ಹೊತ್ತಿಗೆ ಅವಳ ಗಂಡನಿಗೆ ಪ್ರಾಮಾಣಿಕವಾಗಿ ಇದ್ದಳು, ಮತ್ತೇನೋ ಬಂತು ಇನ್ನೊಬ್ಬನಿಗೆ ಸೋತಳು ಹೋದಳು, ಮತ್ತೆ ಅವನು ಸತ್ತ ಮೇಲೆ ಬಂದಳು, ಮತ್ತೆ ಗಂಡನಿಗೆ ಪ್ರಾಮಾಣಿಕಳಾಗಿ ಇದ್ದಳು. ಇದು ನೋಡಿದಾಗ ನಾವು ಏನು ಜಡ್ಜ್ ಮಾಡೋದಲ್ಲ, ಮಾನವ ಸ್ವಭಾವ ಕಥಾ ಸಂವಿಧಾನಕ ಇದನ್ನು ಗಮನಿಸಬೇಕು. ನಿಜ, ಜಗತ್ತಿನ ಬಹುಭಾಗದ ಜನ ಹೀಗೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಎಲ್ಲಿಯೂ ನೆಮ್ಮದಿ ಶಾಂತಿ ಇರೋದಿಲ್ಲ, ಅಭದ್ರತೆ ಕಾಡುತ್ತದೆ, ಕೊಲೆ ಸುಲಿಗೆ ದರೋಡೆ ಸಿನಿಕತನ ಹೆಚ್ಚಾಗುತ್ತದೆ. ಆ ಅರ್ಥದಲ್ಲಿ ನೋಡಿದ್ರೆ ವ್ಯಾಸ ವಾಲ್ಮೀಕಿಗಳ ನೈತಿಕ ದೃಷ್ಟಿ ಹೋಮರ್ ವರ್ಜಿಲ್ ಮೊದಲಾದವರಿಗಿಂತ ತುಂಬ ತುಂಬ ಉನ್ನತವಾದದ್ದು. ಕಾವ್ಯಕ್ಕೆ ನೈತಿಕ ದೃಷ್ಟಿ ಬೇಕು, ನೈತಿಕ ಗುರಿ ಇರಬೇಕಾಗಿಲ್ಲ ಅಂತ ಹಿರಿಯಣ್ಣನವರು ಹೇಳಿದ್ದಾರೆ. ಈ ದೃಷ್ಟಿಯಿಂದ ನೋಡಿದಾಗ ವ್ಯಾಸ ವಾಲ್ಮೀಕಿಗಳಲ್ಲಿ ಕಂಡುಬರುವುದು ದೊಡ್ಡದು. ಅದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಆನುಷಂಗಿಕವಾಗಿ ನಮ್ಮ ಮಹಾಕಾವ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತುಗಳನ್ನು ಹೇಳ್ತೀನಿ ಅಂತ ತಿಳಿಸಿದ್ದನಷ್ಟೇ. ಮೊದಲಿಗೆ ವ್ಯಾಸ ಮಹಾಭಾರತವನ್ನು ನೋಡಿದಾಗ ಅಲ್ಲಿ ಬರುವ ಪಾತ್ರಗಳ ವೈವಿಧ್ಯ ಇದೆಯಲ್ಲ, ಅದು ಖಂಡಿತವಾಗಿ ಹೋಮರ್ನ ಕಾವ್ಯಕ್ಕಿಂತ ತುಂಬ ತುಂಬ ಅಪಾರವಾದ ವಿಸ್ತಾರ ವೈವಿಧ್ಯವನ್ನು ಹೊಂದಿರುವಂಥದ್ದು. ಅದರೊಳಗೂ ಇಲಿಯಡ್ ಕಾವ್ಯದಲ್ಲಿ ನೋಡಿದರೆ ಇಲ್ಲಿ ಬರುವ ಮಹಾವೀರರಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನೂ ಕಾಣಿಸೋದಿಲ್ಲ. ಸಣ್ಣ ಸಣ್ಣ ವ್ಯತ್ಯಾಸಗಳು. ನೆಸ್ಟರ್ ಒಬ್ಬ ಬರ್ತಾನೆ, ಡೈಮಿಡಿಸ್ ಒಬ್ಬ ಬರ್ತಾನೆ, ಆಯಾಸ್ ಬರ್ತಾನೆ, ಮತ್ತು ಫಿಲೋಕ್ಟೇತಸ್ ಬರ್ತಾನೆ, ಹೆಕ್ಟೋರ್ ಬರ್ತಾನೆ, ಮತ್ತು ಪ್ಯಾರಿಸ್ ಇದ್ದಾನೆ, ಮತ್ತು ಈ ಕಡೆಯ ಮುಖಂಡ ಆಗಿರ್ತಕ್ಕಂಥ ಅಗೋಮೆಮ್ನನ್ ಅವನ ತಮ್ಮ ಮನಿಲೇಯಸ್, ಹತ್ತು ಕಡೆಯಲ್ಲಿ ನೋಡಿದರೆ ಈನಿಯಾಸ್ ಇದ್ದಾನೆ, ಮತ್ತು ಅಮೆಜಾನ್ರ ರಾಣಿ ಅವಳಿದ್ದಾಳೆ ಹಿಪ್ಪೋಲಿಟಾ ಅಂತ, ಮತ್ತು ಪ್ಯಾರಿಸ್ ಇದ್ದಾನೆ, ಆಮೇಲೆ ಅವನ ಇನ್ನೊಬ್ಬ ತಮ್ಮ ಡಿಫೋಬಸ್ ಅಂತ ಇದ್ದಾನೆ, ಮತ್ತು ಥ್ರಾಯ್ಲಸ್ ಅಂತ ಇನ್ನೊಬ್ಬ ಇದ್ದಾನೆ, ಆ್ಯಂಟೀನರ್ ಅಂತ ಬರ್ತಾನೆ, ಲವೋಕೂನ್ ಅಂತ ಬರ್ತಾನೆ. ಬೇಕಾದಷ್ಟು ಜನ ಹತ್ತು ಕಡೆಗೂ ಇದ್ದಾರೆ, ಇತ್ತ ಕಡೆಯಲ್ಲಿಯೂ ಸಾಕಷ್ಟು ಜನ ಇದ್ದಾರೆ. ತುಂಬ ತುಂಬ ಎದ್ದು ಕಾಣಿಸುವ ವ್ಯತ್ಯಾಸಗಳು ಇಲ್ಲ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಕೂಡ ಬರುವಂಥದ್ದು ಎದ್ದು ಕಾಣುವಂಥದ್ದು ಇಬ್ಬರೇ, ಹೆಲೆನ್ ಮತ್ತು ಆಂಡ್ರೋಮೆಕಿ. ಇನ್ನು ಮಿಕ್ಕವರೆಲ್ಲ ದೇವತೆಗಳು. ಆ ದೇವತೆಗಳಲ್ಲಿ ಅಂಥ ವ್ಯತ್ಯಾಸ ಬರೋದಿಲ್ಲ. ಸಾಮಾನ್ಯ ರಾಗದ್ವೇಷಗಳಲ್ಲಿ ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಅರೆ, ನಮ್ಮ ಮಹಾಭಾರತದಲ್ಲಿ ನೋಡಿದ್ರೆ ಭೀಷ್ಮನದೇ ಬೇರೆ, ದ್ರೋಣನದೇ ಬೇರೆ, ವಿದುರನದೇ ಬೇರೆ, ಧರ್ಮ ಅಂದರೆ ಧರ್ಮರಾಜ, ಭೀಮ,
ಅರ್ಜುನ. ಇವರು ಮೂವರದು ಟಿಂಬರು, ಸ್ಟ್ರಕ್ಚರು, ಎಲಿಮೆಂಟ್ಸ್ ಎಲ್ಲ ಬೇರೆ ಆದದ್ದು. ಆ ಕಡೆ ದುರ್ಯೋಧನದ್ದೇ ಬೇರೆ, ಕರ್ಣನದೇ ಬೇರೆ, ಶಕುನಿಯದೇ ಬೇರೆಯಾದಂಥದ್ದು. ಮತ್ತು ಈ ಕಡೆ ಧೃಷ್ಟದ್ಯುಮ್ನ, ಕೃಷ್ಣ ಕೇಳಲೇಬೇಕಾಗಿಲ್ಲ, ಶಿಶುಪಾಲ, ಆಮೇಲೆ ಉತ್ತರ ಕುಮಾರನಂಥವನು, ವಿರಾಟ, ಹೀಗೆ ಅನೇಕ ಜನರು ಬರ್ತಾರೆ. ಕೀಚಕ, ಒಬ್ರಿಗಿಂತ ಒಬ್ಬರು ಸೈಂಧವ, ಹೀಗೆ ಅತ್ಯಂತ ಭಿನ್ನ ಭಿನ್ನವಾದವರು. ಕುಂತಿಯಂತೆ ಮಾದ್ರೆ ಇಲ್ಲ, ಮಾದ್ರೆಯಂತೆ ಗಾಂಧಾರಿ ಇಲ್ಲ, ಇವರಂತೆ ದ್ರೌಪದಿ ಇಲ್ಲ. ಮತ್ತು ಉಪಾಖ್ಯಾನಗಳಲ್ಲಿ ನೋಡಿದರೆ ಸಾವಿತ್ರಿಯಂತೆ ಸೀತೆ ಇಲ್ಲ, ಸೀತೆಯಂತೆ ದಮಯಂತಿ ಇಲ್ಲ ಅಂತೆಲ್ಲ ಗೊತ್ತಾಗುತ್ತದೆ. ಹೀಗೆ ಕಂಡಾಗ ಪಾತ್ರ ವೈವಿಧ್ಯದಲ್ಲಿ ವ್ಯಾಸ ಸರ್ವೋತ್ಕೃಷ್ಟ ಅನ್ನೋದ್ರೊಳಗೆ ಸಂದೇಹವೇ ಕಾಣಲ್ಲ. ಆದರೆ ನಾನು ಮೊದಲೇ ನಿನ್ನೆ ನಿವೇದಿಸಿದಂತೆ ಸಣ್ಣ ಸಣ್ಣ ವಿವರಗಳನ್ನು, ಸಾಮಾನ್ಯರನ್ನು ಚಿತ್ರಿಸಿಕೊಡೋದ್ರೊಳಗೆ ಆ ಒಡಿಸ್ಸಿಯ ಮೂಲಕವಾಗಿ ನಮ್ಮ ಹೋಮರ್ ಗೆಲ್ಲುವಂಥದ್ದು. ಮತ್ತು ಇಲ್ಲಿ ಕೂಡ ಅಲ್ಪಾಲ್ಪವಾದ ಸಣ್ಣ ಸಣ್ಣ ವಿವರಗಳು ಬರುವಾಗ ನಾನು ನಾಳೆ ಕೂಡ ಕೆಲವನ್ನು ಹೇಳ್ತೀನಿ, ದೊಡ್ಡದು ಅಂತ ಅನಿಸುತ್ತದೆ. ಏನಂದರೆ, ನಮ್ಮನ್ನು ಯಾರು ವ್ಯಾಸರಿಗೆ ಕಟ್ಟಿಬೀಳು, ವಾಲ್ಮೀಕಿಗೆ ಕಟ್ಟಿಬೀಳು, ಮಿಕ್ಕಿದ್ದನ್ನು ನೋಡಬೇಡ ಅಂತ ಹೇಳಿ ದೊಣ್ಣೆ ಇಟ್ಕೊಂಡು ಕಾದಿರೋರು ಇಲ್ಲ. ನಾವು ನೋಡೋಣ, ಹೋಮರ್ ನೋಡೋಣ, ವರ್ಜಿಲನ್ ನೋಡೋಣ, ಇನ್ನೂ ಬೇರೆ ಭಾಷೆಗಳ ಮಹಾಕವಿಗಳು ಯಾರಿದ್ದರೆ ಅವ್ರು ನೋಡೋಣ. ಹೂ ಈಸ್ ರಿಸ್ಟ್ರಿಕ್ಟಿಂಗ್? ಯಾರೂ ಅಲ್ಲ. ಆ ಕಾರಣದಿಂದ ಇವುಗಳನ್ನು ಓದಿ ನಮಗೆ ಸಿಗುವ ಸಂತೋಷ ತುಂಬ ದೊಡ್ಡದು. ನಾನಂತೂ ಮಹಾಕಾವ್ಯ ಇರೋ ಭಾಷೆಯನ್ನು ಕಲೀಲೇಬೇಕು ಅಂತ ಹಠ ಮಾಡಿಕೊಂಡು, ಮಹಾಕಾವ್ಯದ ಇಲ್ಲದ ಭಾಷೆ ಕಲಿಯೋಲ್ಲ ಅಂತ ಬೇರೆ ವ್ರತ ಮಾಡಿಕೊಂಡು ಈ ಕೆಲವನ್ನು ಕಲಿತ್ಕೊಂಡಂಥವನು. ಹಾಗಾಗಿ ಪಡ್ಕೊಂಡಿದ್ದು ಹೆಚ್ಚು ಅಂತ ಅನಿಸುತ್ತೆ. ಅದನ್ನೇ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕಿದ್ದೀನಿ. ಪ್ಯಾರಿಸ್ ಬರ್ತಾನೆ ತವರು ಮನೆಗೆ, ಹೆಂಡತಿಯನ್ನು ಕರ್ಕೊಂಡು. ಹೊಸ ಹೆಂಡತಿ. ಅದು ಯಾವತ್ತೂ ಗಿಡದಲ್ಲಿ ಮಾಗಿ ಮತ್ತೊಬ್ಬರು ಕಿತ್ತು ಕೊಟ್ಟಿದ್ದ ಹಣ್ಣಿಗಿಂತ ತಾವು ಕದ್ದು ತಿನ್ನುವ ಹಣ್ಣಿಗೆ ರುಚಿ ಹೆಚ್ಚು ಅಂತ ಈ ಹೆಣ್ಣಿಗೂ ಅದೇ ಅಂತ ಅನಿಸುತ್ತೆ. ಬಂದ ತಕ್ಷಣ ಎಲ್ರಿಗೂ ಸಂತೋಷ. ಇಂತಹ ಸುಂದರಿ ಬಂದಳು, ಇಷ್ಟು ಸಂಪತ್ತು ಕೂಡ ಬಂದುಬಿಡ್ತು. ಅವಳು ಗಂಡನ ಖಜಾನೆ, ದೇವಸ್ಥಾನದ ಬೊಕ್ಕಸ ಎಲ್ಲ ಸುತ್ತಕೊಂಡು ಬಂದಿದ್ಲು. ಮತ್ತು ಆಫ್ರೋಡಿಟಿಯ ಪ್ರಭಾವ ಅಂತ ಎಲ್ಲರಿಗೂ ಮಂಕು ಬಂದುಬಿಡ್ತು ಅಂತ. ವಸ್ತುತಃ ಆ ದೇವತೆಗಳು ಮತ್ತೊಂದು ಇಲ್ಲ ಅಂತಂದರೂ ನಮಗೆ ವಾಸ್ತವದಲ್ಲಿ ಗೊತ್ತಾಗುತ್ತೆ. ನಮಗೊಂಥರ ಒಂದು ರೀತಿಯಾದ ಪೈಶಾಚಿಕ ಸಂತೋಷ ಆಗುತ್ತೆ. ನಮ್ಮ ಹುಡುಗಿನ ತೊಗೊಂಡು ಹೋಗಿರಲ್ಲ, ಅವ್ರ ಹುಡುಗಿನ ಎಳ್ಕೊಂಡು ಬಂದ್ವಿ ಅಂತ. ಆ ಸಮಾಧಾನ ಇದೆಯಲ್ಲ, ಅದು ತುಂಬ ಕೊಡುತ್ತೆ. ನಾನು ಕೆಟ್ಟರೂ ಪರವಾಗಿಲ್ಲ, ನೀನೂ ಕೆಟ್ಟಿದ್ದೀಯಾ ಅನ್ನುವಂಥದ್ದು. ಮತ್ತು ಹೆಲೆನೊಳಗಾಗಿ ಎಷ್ಟೋ ಜನ ರಾಜರುಗಳು ಕಲಹ ಮಾಡೋ ಸಿದ್ಧ ಇದ್ದರು ಅಂತನ್ನೋದ್ರಿಂದ ಇನ್ನು ಹೆಚ್ಚಿನ ಮಾಲು ನಮ್ಮ ಪಾಲಿಗೆ ಬಂದಿದೆ ಅಂತ ಬೇರೆ ಇರುತ್ತೆ. ಒಟ್ಟಿನಲ್ಲಂತೂ ಸಮಾಧಾನವಾಯಿತು. ಇತ್ತ ಮನೆಲೇಸ್ ಬರ್ತಾನೆ, ಮನೆ ಹಾರು ಹೊಡೆದಿದೆ, ಬೊಕ್ಕಸ ಬೋಳಾಗಿದೆ, ದೇವಸ್ಥಾನ ಹಾಳಾಗಿದೆ, ಹೆಂಡತಿ ಓಡಿ ಹೋಗಿದ್ದಾಳೆ, ಅತಿಥಿಯೇ ಮನೆಗೆ ಕನ್ನ ಹಾಕಿದ್ದಾನೆ. ಅವನಿಗೆ ಕೋಪ ಬಂತು, ಬೇಸರವಾಯಿತು. ಮೈಕೀನಲ್ಲಿದ್ದಂಥ ಅಣ್ಣ ಅಗೋಮೆಮ್ನನ್ನ ಬಳಿಗೆ ಹೋಗ್ತಾನೆ. ಅವನು ಇಡೀ ಎಲ್ಲ ಗ್ರೀಸ್ ದೇಶದ ಪ್ರತಿಯೊಬ್ಬ ಸೇನಾನಿಗೂ, ಪ್ರತಿಯೊಬ್ಬ ಸಣ್ಣ ಪುಟ್ಟ ಅಂತ ವ್ಯತ್ಯಾಸ ಇಲ್ಲದ ಎಲ್ಲ ರಾಜರ ಪ್ರಭುತ್ವಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾನೆ. ಆ ಮೂಲಕವಾಗಿ ಎಲ್ಲರೂ ಕೂಡ ಬರಬೇಕು ಅಂತ ಆಗುತ್ತದೆ. ಹಾಗೆ ಬಂದಾಗ ನಮಗೆ ಗೊತ್ತಾಗುತ್ತದೆ, ಇಥಾಕ ನಗರದ ಲಯರ್ತೀಸ್ನ ಮಗ ಒದೆಸ್ಯೂಸ್ ಅವನು ಬರ್ತಾನೆ. ಮತ್ತು ಪೈಲಸ್ ನಗರದ ದೊರೆ ಆದಂಥ ನೆಸ್ಟೋರ್, ಅವನು ಬಹಳ ಹಿರಿಯ, ಪ್ರಾಜ್ಞ, ವಿವೇಕಿ, ಒಂದು ರೀತಿಯಲ್ಲಿ ದೊಡ್ಡ ಸಲಹೆ ಕೊಡುವವನು. ಮತ್ತು ನೋಡಿ, ಎಲ್ಲರಿಗಿಂತ ವಯಸ್ಸಾದವನು, ಯುದ್ಧದಲ್ಲಿ ಅಷ್ಟಿಷ್ಟು ಪರಾಕ್ರಮ ತೋರಿಸಿದ್ರೂ ಕೂಡ ಅವನು ಯಾರ ಒಂದು ಬಾಣ ಪ್ರಯೋಗಕ್ಕೆ, ಈಟಿಗೆ ತುತ್ತಾಗದೆ ಅಕ್ಷತವಾಗಿ ಬದುಕಿ ಉಳಿದು ಟ್ರಾಯ್ ನಗರದ ಪತನದ ಬಳಿಕ ನೆಮ್ಮದಿಯಾಗಿ ತನ್ನ ಊರಿಗೆ ಸೇರಿಕೊಂಡಂಥ ಮೊದಲನೇವನವನು. ಮತ್ತು ಒಡಿಸ್ಯೂಸ್ ಎಲ್ಲಿ ಹೋದನೋ ಏನಾದನೋ ಗೊತ್ತಿಲ್ಲದೆ ಅವನ ಮಗ ಟೆಲ್ಮಾಕಸ್ ಅಂತ ಹೇಳ್ತಾರಲ್ಲ, ಅವನ ತಂದೆಯ ಜಾಡನ್ನು ಹುಡುಕೊಂಡು ಪೈಲಾಸಿಗೆ ಹೋಗಿ ನೆಸ್ಟರ್ನನ್ನು ಕಾಣ್ತಾನೆ. ನೆಸ್ಟರ್ನ ಮಗ ಮೊಮ್ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾನೆ. ಅವನು ಒಡಿಸ್ಯೂಸ್ನ ಬಗ್ಗೆ ಎಷ್ಟೋ ವಿಷಯಗಳನ್ನು ಹೇಳ್ತಾನೆ. ತುಂಬ ಚೆನ್ನಾಗಿರೋ ಸಂದರ್ಭ ಬರುತ್ತೆ ಆ ಕಾವ್ಯದಲ್ಲಿ. ಅಂದರೆ ಹಿರಿಯನಾದವನು, ಪ್ರಾಜ್ಞನಾದವನು, ತನ್ನ ಕಾಲದಲ್ಲಿ ಮಹಾವೀರನಾಗಿದ್ದವನು, ನೆಮ್ಮದಿಯ ಬದುಕು ಕಂಡಿದ್ದವನು ಪ್ರಾಯಶಃ ಇವನೊಬ್ಬನೇ. ಈ ಒಂದು ಉದಾಹರಣೆ ನಮಗೆ ಕಾಣಿಸುತ್ತೆ. ಆಮೇಲೆ ದೈಮಿದಿಸ್ ಅಂತ, ಅವನು ಇತೋಲಿಯಾ ಅನ್ನುವ ಊರಿನ ರಾಜ. ಮತ್ತು ಆಯಾಸ್, ಇಬ್ಬರು ಆಯಾಸರು ಬರ್ತಾರೆ ಇಲ್ಲಿ, ಎಲ್ಡರ್ ಆ್ಯಂಡ್ ಯಂಗರ್ ಅಂತ ಹೇಳ್ಬಿಡ್ತಾರೆ. ಎಪಿ ಮತ್ತು ಹೈಪೋ ಅಂತ ಗ್ರೀಕಲ್ಲಿ ಬರುತ್ತೆ. ಅಂದರೆ ಎತ್ತರದವನು, ಚಿಕ್ಕವನು ಅಂತ. ಎತ್ತರ ಗಾತ್ರಗಳಿಂದ ಅವನು ಹಿರಿಯನಾದಂಥ ಆಯಾಸ್ ಒಬ್ಬ ಬರ್ತಾನೆ, ಕಿರಿಯನ ಒಬ್ಬ ಬರ್ತಾನೆ. ಒಬ್ಬ ಸಲಮೀಸ್ನ ದೊರೆ ಅವನು. ಮತ್ತು ಇವನೊಬ್ಬ ಐದೋಮಿನಿಸ್ ಅಂತ, ಅವನು ಕ್ರೀಟ್ ದ್ವೀಪದಿಂದ ಬಂದಂಥವನು, ತುಂಬ ಪ್ರಸಿದ್ಧನಾದಂಥವನು. ಆಮೇಲೆ ಪಲಮಿದೀಸ್ ಅಂತ, ಅವನು
ಆರ್ಗಾಸ್ನ ದೊರೆಗೂ ಸಂಬಂಧ, ಅಂದರೆ ನಮ್ಮ ಮನಿರೇಸ್ಗೂ ಕೂಡ ಸಂಬಂಧನಾದಿದ್ದವನು. ಅವನ ತಂದೆ ನಾಪ್ಲಿಯಸ್ ಅಂತ. ಈ ಪಲಮಿದೀಸನ್ನ ಒಡಿಸ್ಯೂಸೇ ತಂತ್ರ ಮಾಡಿಬಿಟ್ಟು ಸಾಯುವಂತೆ ಮಾಡ್ತಾನೆ. ಆ ಕಥೆಯು ತುಂಬ ಮಾರ್ಮಿಕವಾಗಿದೆ. ಅದನ್ನು ಈಗಲೇ ಹೇಳಿಬಿಡ್ತೀನಿ. ಈ ಪಲಮಿದೀಸ್ ತುಂಬ ಮೇಧಾವಿ. ಇವರೆಲ್ಲ ಯುದ್ಧಕ್ಕೆ ಹೋದಾಗ ಎಷ್ಟೆಷ್ಟೋ ಸಾಮಗ್ರಿ ಬೇಕಾಗುತ್ತದೆ. ಪರಸ್ಥಳದಲ್ಲಿ ಒಂದು ಸಮಾರಂಭ ಮಾಡಬೇಕು ಅಂದರೆ ಎಷ್ಟು ಬೇಕಾಗುತ್ತದೆ ನೋಡಿ. ಇದ್ದೂರಲ್ಲದೆ ಬೇರೆ ಊರಿನಲ್ಲಿ ಒಂದು ಮದುವೆ ಮಾಡಬೇಕು, ಒಂದು ಹಬ್ಬ ಮಾಡಬೇಕು ಅಂದರೆ ಪೊರಕೆ ಕಡ್ಡಿಯಿಂದ ಮೊದಲುಕೊಂಡು ತೊಗೊಂಡು ಹೋಗಬೇಕು. ಏನು ಸಿಗದೇ ಇದ್ದರೂ ಕಷ್ಟ. ಹಾಗೆ ಹೋದಾಗ ಎಷ್ಟೋ ಮೇವು ಮೊದಲಾದ ಪರಿಕರಗಳು ಸಿಗೋದಿಲ್ಲ. ಆಗ ಒದಿಸ್ಯೂಸನ್ನು ಕೇಳ್ತಾರೆ. ಅವನು ಹೋಗಿ ಕೈ ಚೆಲ್ಲಿ ಬರ್ತಾನೆ, ಏನೂ ಸಿಗಲಿಲ್ಲ ಅಂತ. ಆಗ ಇವನು ಪಲಮಿದೀಸು ನಾನು ಹೋಗ್ತೀನಿ ಹೋಗಿ ತರ್ತಾನೆ. ತಂದು ನೀನೇನು ತರಲಿಲ್ಲ ಅಂತ ಮೂದಲಿಸ್ತಾನೆ. ಅದು ಇವನಿಗೆ ಕೋಪ ಬಂದುಬಿಡುತ್ತೆ. ಜೊತೆಗೆ ಪಲಮಿದೀಸು ಬಹಳ ಮೇಧಾವಿಯಾಗಿದ್ದ. ಅವನು ಈ ಚದುರಂಗ ಮೊದಲುಗೊಂಡು ಅನೇಕ ವಿದ್ಯೆಗಳನ್ನು ಆವಿಷ್ಕಾರ ಮಾಡಿದ್ದ ಅಂತ ಹೇಳ್ತಾರೆ. ಈ ಮ್ಯಾರಿನಸ್ ಕಾಂಪಾಸು ಮೊದಲಾದದ್ದನ್ನು ಸೇರಿದಂತೆ ಬೇಕಾದಷ್ಟು ಪರಿಕರಗಳನ್ನು ಅವನು ತಯಾರು ಮಾಡಿದ್ದ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಪಾಪ ಅವನ ಮೇಲೆ ಅಸೂಯೆ. ಗುಣವಾನ್ ಖಲು ದ್ವಿಷ್ಯತೆ ಅನ್ನುವ ಮಾತು ಉಂಟಲ್ಲ ಸಂಸ್ಕೃತದಲ್ಲಿ. ಹಾಗಾಗಿ ಒದಿಸ್ಯೂಸು ಒಂದು ತಂತ್ರ ಮಾಡಿ ಇವನು ವೈರಿಗಳ ಜೊತೆಗೆ ಕೈ ಮಿಲಾಯಿಸಿದ್ದ, ಶಾಮೀಲಾಗಿದ್ದ ಅನ್ನುವ ಒಂದು ಕಪಟ ಪತ್ರವನ್ನು ಸೃಷ್ಟಿ ಮಾಡಿ ಒಬ್ಬ ಯುದ್ಧದ ಸೆರೆಯಾಳನ್ನು ಆ ಪತ್ರ ತಗೊಂಡು ಹೋಗುವಂತೆ ಮಾಡಿ ಹಿಂದೆಯಿಂದ ಅವನನ್ನು ಕೊಂದು ಅದು ಪಲಮಿದೀಸನ ಪಾಳಿದ ಹತ್ರ ಬೀಳುವಂತೆ ಮಾಡಿ ತುಂಬ ತಂತ್ರ ಮಾಡ್ತಾನೆ. ಒಟ್ಟಿನಲ್ಲಿ ಅವನು ಸಾಯ್ತಾನೆ. ಪಲಮಿದೀಸನ ಎಲ್ಲರೂ ಸೇರಿ ಕಲ್ಲು ಹೊಡೆದು ಕೊಲ್ತಾರೆ. ಸಾರ್ವಜನಿಕವಾದ ರೋಷಕ್ಕೆ, ಆಗ್ರಹಕ್ಕೆ ಗುರಿಯಾಗ್ತಾನೆ. ಈ ಸುದ್ದಿ ಕೇಳಿ ಅವನ ತಂದೆ ನಾಪ್ಲಿಯಸ್ಸಿಗೆ ಬಹಳ ಸಂಕಟ ಆಗುತ್ತೆ. ನನ್ನ ಮಗ ನಿರಪರಾಧಿ, ಅವನು ಹೇಗೆ ಕೊಂದ್ರಿ ಅಂತ ಬಂದು ಸಮಜಾಯಿಷಿ ಕೇಳ್ತಾನೆ. ಆಗೊಮ್ಮೆಮ್ಮನನ್ನು ದಬಾಯಿಸಿ ಕಳಿಸ್ಬಿಡ್ತಾನೆ. ಅವನು ಸ್ವಲ್ಪ ಧೋರಣೆ ಆ ಕಾವ್ಯದಲ್ಲಿಯೇ ಗೊತ್ತಾಗುತ್ತದೆ. ನಾಪ್ಲಿಯಸ್ ಸುಮ್ಮನೆ ಕೂತ್ಕೊಳ್ಳಲ್ಲ. ನನ್ನ ಮಗನ ಅಕಾಲವಾದ ದುರ್ಮರಣಕ್ಕೆ ಕಾರಣರಾದ ನೀವು ಯಾರೂ ನೆಮ್ಮದಿಯಾಗಿಲ್ಲದಂತೆ ಮಾಡ್ತೀನಿ ಅಂತ ಅವನೊಂದು ಹಡಗಿಟ್ಕೊಂಡು ಆ ಗ್ರೀಸ್ ದೇಶದ ಎಲ್ಲ ವೀರರುಗಳು ಒಂದಲ್ಲ ಒಂದು ರೇವು ಪಟ್ಟಣ ಬಂದರುಗಳಿಂದ ಬಂದವರು. ಎಲ್ಲ ಕಡೆಯಲ್ಲೂ ಹಡಗಿನಲ್ಲಿ ಹೋಗಿ ಅದೇ ಕೆಲಸವಾಗಿ ಇವರು ರಾಜರುಗಳೆಲ್ಲ ಬಂದಿದ್ದರು. ಅವ್ರ ಹೆಂಡತಿ ಮಕ್ಕಳಿದ್ರಲ್ಲ, ನಿಮ್ಮ ಗಂಡನರು ಊರಿಂದ ಹೋಗಿದ್ದಾರೆ, ಅವರು ಬೇರೆ ಹೆಂಡತಿರನ್ನು ಕಟ್ಕೋತಾರೆ, ನಿಮ್ಮನ್ನು ಮರೆತು ಬಿಡ್ತಾರೆ, ನೀವು ಯಾಕೆ ಹೀಗಿದ್ದೀರಾ, ನೀವು ಮತ್ತೊಬ್ಬರನ್ನು ಕಟ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಅವರ ಕಿವಿನಲ್ಲಿ ಬೇಕಾದ ದುರ್ಮಂತ್ರವನ್ನು ಊದಿ ಬರ್ತಾರೆ. ಇದನ್ನು ಕೇಳಿ ಎಷ್ಟೋ ಜನ ಹೆಂಗಸರು ಬೇಸರ ಮಾಡಿಕೊಂಡು ನೇಣು ಹಾಕ್ಕೊಂಡು ಸಾಯ್ತಾರೆ, ಬೆಂಕಿಗೆ ಬಿದ್ದು ಸಾಯ್ತಾರೆ. ಮತ್ತು ಕೆಲವರು ಗಂಡನೇ ಹೇಗೆ ಮಾಡುವಾಗ ನಾವು ಯಾಕೆ ಸುಮ್ಮನೆ ಇರಬೇಕು ಅಂತ ಅವರು ಬೇರೆ ಬೇರೆ ಕೆಲಸಗಳನ್ನು ಆರಂಭ ಮಾಡ್ಕೋತಾರೆ. ಮತ್ತು ಕೆಲವರಂತೂ ನಾವು ಗಂಡನನ್ನೇ ಕೊಂದು ಬಿಡೋಣ ಅಂತ. ಅಗಮೆಮ್ನನ್ನ ಹೆಂಡತಿ ಕ್ಲೈತೊಮ್ನೆಸ್ತ್ರ ಅದೇ ಮಾಡ್ತಾಳೆ. ಹೇಲನ್ನಳ ಅಕ್ಕ ಅವಳು ಏನು ಮಾಡ್ತಾಳೆ, ಮತ್ತೊಬ್ಬನ ನೆಚ್ಚಿಕೊಂಡು ಗಂಡ ಬಂದ ತಕ್ಷಣ ಅರಮನೆಗೆ ಬಂದವನೇ ಆ ಟ್ರಾಯ್ ಯುದ್ಧದಲ್ಲಿ ಗೆದ್ದು ಬಂದವನನ್ನು ತಾನೇ ಕೊಲೆ ಮಾಡಿಬಿಡ್ತಾಳೆ. ಮತ್ತು ಅದರ ಪಾತಕ, ಅದು ಅವರನ್ನು ಬೆನ್ನಟ್ಟೋದು, ಅದೆಲ್ಲ ಬಹಳ ಮಾರ್ಮಿಕವಾದದ್ದು. ಎಲೆಕ್ಟ್ರಾ ಅಂತ ಒಂದು ನಾಟಕ ಇದೆ, ಹಾಗೆಯೇ ಅಗೋಮೆಮ್ನನ್ ಅಂತ ನಾಟಕ ಇದೆ. ಈ ದುರಂತ ನಾಟಕಗಳಲ್ಲಿ, ಗಂಭೀರ ನಾಟಕಗಳಲ್ಲಿ ನಮಗೆ ಆ ಕಥೆಗಳೆಲ್ಲ ಮತ್ತಷ್ಟು ವಿಶದವಾಗಿ ಗೊತ್ತಾಗುತ್ತೆ. ಆಮೇಲೆ ಫಿಲೋಕ್ತೇತಸ್ ಅಂತ ಅವನು ಬರ್ತಾನೆ. ಮತ್ತು ಲೋಕ್ರೀಸ್ ರಾಜ್ಯದ ಅಧೀಶ್ವರ ಅವನು ಈ ಹೈಪೋ ಆಯಾಸ್ ಅಂತ, ಕಿರಿಯ ಆಯಾಸ್ ಅವನು ಬರ್ತಾನೆ. ಮತ್ತು ಇನ್ನೂ ಹಲವರು ರಾಜರುಗಳು ಬರ್ತಾರೆ. ಇವರು ಎಲ್ಲ ಸೇರಿ ಒಟ್ಟು ಹಡಗುಗಳು 100 ಗಟ್ಟಲೆ ಆಗಿ ಒಟ್ಟು 1000 ಹಡಗಾಗುತ್ತೆ. ಅದರ ಲೆಕ್ಕ ಕೂಡ ಕೊಟ್ಟಿದ್ದಾರೆ. ಆದರೆ ಆ ಸಂಖ್ಯೆ ಮುಖ್ಯವಲ್ಲ, ಯಾರ್ಯಾರು ಎಷ್ಟೆಷ್ಟು ತಂದರು ಅಂತ. ಉದಾಹರಣೆಗೆ 9 ಹಡಗುಗಳ ಪಡೆಯನ್ನು ಒದಿಸ್ಯೂಸ್ ತರ್ತಾನೆ, 100 ಹಡಗುಗಳ ಪಡೆಯನ್ನು ಅಗಮೆಮ್ನನ್ ತರ್ತಾನೆ, ನೆಸ್ಟರ್ 90 ಹಡಗುಗಳ ಪಡೆಯನ್ನು ತರ್ತಾನೆ, ಮತ್ತು 50 ಹಡಗುಗಳ ಪಡೆಯನ್ನು ಮಿರ್ಮಿಡೋನ್ ಸೈನಿಕರ ಜೊತೆಯಲ್ಲಿ ನಮ್ಮ ಅಖಿಲೇಸ್ ಕರೆದುಕೊಂಡು ಬರ್ತಾನೆ. ಅವನ ತಂದೆ ಪೀಲ್ಯೂಸ್ ಹಿಂದೊಮ್ಮೆ ರಾಜ್ಯವನ್ನು ಕಟ್ಟಬೇಕಾಗಿದ್ದಾಗ ಇರುವೆಗಳನ್ನು ಅವನು ಸೈನಿಕರನ್ನಾಗಿ ದೈವಾನುಗ್ರಹದಿಂದ ಮಾಡಿಕೊಂಡಿರ್ತಾನೆ. ಹಾಗಾಗಿ ಮಿರ್ಮಿದೋನ್ರು ಅಂತ ಹೇಳ್ಬಿಟ್ಟು, ಮಿರ್ಮಿದೋ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಇರುವೆ ಅಂತ ಹೇಳ್ತಾರೆ, ಕಟ್ಟಿರುವೆ ಅಂತ. ಹಾಗಾಗಿ ಅವರಿಂದ ಬಂದಂಥದ್ದು ಆ ಸೈನ್ಯ ಅಂತ. ಅವರು ಅಜೇಯರಾದಂಥವರು, ಬಹಳ ಪ್ರಖರವಾಗಿ ಯುದ್ಧ ಮಾಡುವಂಥವರು. ಹೀಗೆ ಇವರೆಲ್ಲರೂ ಸೇರಿ ಒಟ್ಟು ಆಗುವಂಥದ್ದು 1000 ಅನ್ನುವ ಲೆಕ್ಕ ಸಿಗುತ್ತೆ. ಆ ಹಡಗುಗಳನ್ನು ಇಟ್ಟುಕೊಂಡು ಯುದ್ಧಕ್ಕೆ ಬರ್ತಾರೆ. ಮತ್ತು ಎಲ್ಲರಿಗೂ ಗ್ರೀಕನ ಪರಾಕ್ರಮ ಮತ್ತು ಗ್ರೀಸ್ ದೇಶದ ಗೌರವ ರಕ್ಷೆ ಮಾಡಬೇಕು, ನಾವೆಲ್ಲ ಪ್ರತಿಜ್ಞೆ ಮಾಡಿದ ಹೆಣ್ಣು ಮಗಳ ಸಂಸಾರಕ್ಕೆ ಕಿಚ್ಚಿಟ್ಟವನನ್ನು ಕೊಲ್ಲಬೇಕು, ಇವೆಲ್ಲ ಇರುತ್ತೆ. ಹಾಗಾಗಿ ಹೊರಟಾಗ ಒಂದು ಜಾಗದಲ್ಲಿ ಎಲ್ಲ ಸೇರಬೇಕಲ್ಲ, ಬೇರೆ ಬೇರೆ ಪ್ರಾಂತದಿಂದ ಬಂದು ಒಂದು ಕಡೆ ಸೇರಿ ಹೋಗೋದು ಅಂತ ಔಲಿಸ್ ಅಂತ ಒಂದು ಜಾಗಕ್ಕೆ ಬರ್ತಾರೆ. ಅದು ಪೊಸೈಡನ್ ದೇವತೆಯ ಒಂದು ಕ್ಷೇತ್ರವೂ ಕೂಡ ಆಗಿರುತ್ತೆ. ಅಲ್ಲಿ ಬರ್ತಾರೆ. ಹಾಗೆ ಬಂದಾಗ ಅಲ್ಲಿ
ಅವರಿಗೆ ಒಂದು ವಿಚಿತ್ರವಾದ ದರ್ಶನ ಆಗುತ್ತೆ. ಬಲಿಪೀಠದ ಕೆಳಗಿಂದ ಒಂದು ಹಾವು ಬಂದು ಅಲ್ಲಿರುವ ಒಂದು ಮರದ ಮೇಲೆ ಏರುತ್ತೆ. ಆ ಮರದ ಮೇಲೆ ಒಂದು ಪಕ್ಷಿ, ಆ ಪಕ್ಷಿಯ ಗೂಡಲ್ಲಿ 9 ಮೊಟ್ಟೆಗಳಿರುತ್ತವೆ. ಆ 9 ಮರಿಗಳನ್ನು ಮೊಟ್ಟೆಯನ್ನು ಈ ಹಾವು ನುಂಗಿ ಕಲ್ಲಾಗಿಬಿಡುತ್ತೆ, ಮರವೂ ಕಲ್ಲಾಗಿಬಿಡುತ್ತೆ. ಅದು ಏನು ಅಂತ ಕೇಳ್ತಾರೆ. ಆಗ ಇವರ ಜೊತೆಯಲ್ಲಿ ಒಬ್ಬ ಮೇಧಾವಿಯಾದ ಜ್ಞಾನಿ, ಭವಿಷ್ಯದ್ವಾದಿ ಇರ್ತಾನೆ, ದೈವಜ್ಞ. ಅವನ ಹೆಸರು ಖಲ್ಖಾಸ್ ಅಂತ. ಅವನು ಟ್ರಾಯ್ ನಗರಕ್ಕೆ ಸೇರಿದವನು. ಪ್ರಯಾಮ್ ತನ್ನ ಜೋಪಾನದಲ್ಲಿ ತಾನಿರ್ತಾನೆ. ಮಗ ಹೀಗೆ ಹುಡುಗಿಯನ್ನು ಅಪಹರಣ ಮಾಡಿಕೊಂಡು ಬಂದ ಅಂತ ಆದಮೇಲೆ ಇದರ ಭವಿಷ್ಯ ಏನಾಗುತ್ತೋ ತಿಳ್ಕೊಂಡು ಬಾ ಅಂತ ಡೆಲ್ಫಿಗೆ ಕಳಿಸಿರ್ತಾನೆ. ಆ ಡೆಲ್ಫಿಯ ಒಂದು ಅಶರೀರವಾಣಿಯನ್ನು ಕೇಳಿದಾಗ ಆ ಡೆಲ್ಫಿ ಏನಾಗುತ್ತೆ ಅಂತ ಹೇಳಿದೆ, ಕಾಲ್ಕಾಸನಿಗೆ ಹೇಳುತ್ತೆ, ನೀನು ಈ ಪ್ರಯಾಮನ ಪಕ್ಷವನ್ನು ತೊರೆದು ಗ್ರೀಕರ ಕಡೆಗೆ ಬರಬೇಕು. ಯಾಕೆಂದರೆ ಟ್ರಾಯ್ ನಗರ ಪತನವಾಗೋದೊಳಗಿದೆ. ಗ್ರೀಕರು ಅನೇಕ ವರ್ಷ ಯುದ್ಧ ಮಾಡಬೇಕಾಗುತ್ತದೆ, 10 ವರ್ಷವೇ ಬೇಕಾಗುತ್ತದೆ. ಅವರು ಬೇಸರಗೊಂಡು ನಮಗಿನ್ನು ಸಾಧ್ಯ ಇಲ್ಲ, ವ್ಯರ್ಥ ಪ್ರಯತ್ನ ಅಂತ ಗುಳೆಯದ್ದು ಬರೋದಕ್ಕೆ ಪ್ರಯತ್ನ ಪಟ್ಟಲ್ಲಿ ನೀನು ಇಲ್ಲ ಅಂತ ತಡೆದು ಹೇಳಬೇಕು ಅಂತ. ಯಾಕೆಂದರೆ ಅಪೋಲೋನಿಗೆ ಕೋಪ ಬಂದಿರುತ್ತೆ, ನನ್ನ ದೇವಸ್ಥಾನವನ್ನು ದೋಚಿಬಿಟ್ನಲ್ಲ ಈ ಪ್ಯಾರಿಸ್ಸು, ಅದಕ್ಕೆ ಅವನು ಹಾಳಾಗಲಿ ಅಂತ. ಹಾಗಾಗಿ ತನ್ನ ಕಣಿಯ ಮೂಲಕವಾಗಿ ಈ ಕೆಲಸವನ್ನು ಮಾಡು ಅಂತ. ಅದಕ್ಕಾಗಿ ಕಾಲ್ಕಾಸ್ ಇವರ ಜೊತೆಗೆ ಬಂದು ಸೇರಿಕೊಂಡಿರ್ತಾನೆ. ಅವನಿಗೆ ಒಬ್ಬಳು ಮಗಳಿರ್ತಾಳೆ. ಅವಳನ್ನು ಪ್ರಯಾಮನ ಹತ್ತಿರಕ್ಕೆ ಹೋಗಿ ಆ ಮೂಲಕವಾಗಿ ತನ್ನ ಬಿಡಾರಕ್ಕೆ ಬರೆಸ್ಕೊಳ್ತಾನೆ. ಅದು ಒಂದು ಸಣ್ಣ ಸೊಗಸಾದ ಸಂದರ್ಭ. ಪಕ್ಷಗಳು ವೈರ ಮಾಡ್ಬೋದು, ಜಗಳ ಮಾಡ್ಬೋದು, ಏನೇ ಇರ್ಬೋದು. ಆದರೆ ಒಬ್ಬ ದೈವಜ್ಞ ತನ್ನ ಕಡೆಯಿಂದ ಇದ್ದವನು ಇವ್ರ ಕಡೆಗೆ ಹೋಗಿ ಸೇರಿಕೊಂಡಿದ್ದಾನೆ ಅಂದರು. ಪ್ರಯಾಮ್ ಅವನ ಮಗಳು ತನ್ನ ಊರಲ್ಲೇ ಇದ್ದರೆ ಅವಳನ್ನು ಸಗೌರವವಾಗಿ ಮಕ್ಕಳ ಮೂಲಕವಾಗಿ ಕಳಿಸ್ಕೊಡ್ತಾನೆ ಅಂತ ಬರ್ತದೆ. ಅಂದರೆ ಕೆಲವೊಂದು ಬಾರಿ ಎಷ್ಟು ಉದಾತ್ತ ಗಂಭೀರವಾಗಿ ವರ್ತಿಸ್ತಾರೆ ಮನುಷ್ಯರು ಅಂತ ನೋಡಿದಾಗ ಸಂದರ್ಭಗಳಲ್ಲಿ ನಮ್ಮ ದ್ರೋಣಾಚಾರ್ಯ ತನ್ನ ಸಾವನ್ನೇ ನಿರ್ಮಾಣ ಮಾಡೋದಕ್ಕೆ, ತನ್ನನ್ನು ಕೊಲ್ಲೋದಕ್ಕೇ ದುಷ್ಟದ್ಯುಮ್ನ ಹುಟ್ಟಿದ್ದಾನೆ ಅಂತ ಗೊತ್ತಾದರೂ ಕೂಡ ಅವನಿಗೆ ವಿದ್ಯಾಭ್ಯಾಸ ಮಾಡಿಸ್ತಾನೆ. ಅವನು ಸಾಯಿಸೋದೇ ತನ್ನಿಂದ ಆದರೆ ಅದು ವಿಧಿಯೇ ಆಗಿದ್ದಲ್ಲಿ ನಾನು ಯಾತಕ್ಕೆ ಅದಕ್ಕೆ ವಿರೋಧವಾಗಿ ಹೋಗಬೇಕು, ಅವನಿಗೆ ಪಾಠ ಹೇಳೋಣ, ಆ ಒಂದು ಒಳ್ಳೆತನವಾದರೂ ಇರಲಿ ಅಂತ ಮಾಡಿದ್ನು. ಅದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದ್ರೋಣನ ಮಹೋನ್ನತಿಗಳಲ್ಲಿ ಎನ್ನುವ ವಿರಳ ಸಂದರ್ಭದಲ್ಲಿ ಇದೊಂದು ಬರುತ್ತೆ. ಹೀಗೆ ಕೆಲವೊಮ್ಮೆ ಮನುಜರೊಳಗೆ ಆಗಾಗ ತೋರ್ಪ ಮಹನೀಯತೆ ಅನುವಾದ ಬ್ರಹ್ಮನದು ಅಂತ. ಆಮೇಲೆ ಆ ಕಾಲ್ಕಾಸಿದರ ಭವಿಷ್ಯ ಏನು ಅಂತ ಹೇಳ್ತಾನೆ. ಅದರ ಸೂಚನೆ 9 ವರ್ಷ ನಿಮಗೆ ಟ್ರಾಯ್ ಪಟ್ಟಣ ವಶವಾಗೋಲ್ಲ, 10ನೇ ವರ್ಷದಲ್ಲಿ ಆಗುತ್ತದೆ ಅಂತ. ಅವರು ಹೊರಟಾಗ ಅನುಕೂಲವಾದ ಗಾಳಿ ಬೀಸೋದಿಲ್ಲ, ಎಲ್ಲ ಅಸ್ತವ್ಯಸ್ತವಾಗಿ ಚದುರು ಹೋಗ್ಬಿಡುತ್ತವೆ. ಈ ಒಂದು ಉಲ್ಲೇಖಗಳು ಸಮುದ್ರ, ಚಂಡಮಾರುತಗಳು, ಸುನಾಮಿಗಳು, ಪ್ರವಾಹಗಳು ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಹೋಗುವುದು ಹೋಮರ್ನಲ್ಲಿ ಮತ್ತೆ ಮತ್ತೆ ಬರುತ್ತೆ. ಅದನ್ನು ಆ ದೇಶಗಳನ್ನು ನೋಡಿದ್ರೇ ಸಮುದ್ರ ಪ್ರಯಾಣ ಆ ಕಾಲದಲ್ಲಿ ಎಷ್ಟು ಕಷ್ಟವಾಗಿತ್ತು ಅನ್ನೋದನ್ನು ಅನುಭವಿಸಿದ್ರೇ ಸಾಧ್ಯವಾಗುತ್ತದೆ. ಪಾಶ್ಚಾತ್ಯ ಕಾವ್ಯಗಳಲ್ಲಿ ಒಂದು ಗಮನಿಸಬೇಕಾದದ್ದೆಂದರೆ ಪ್ರಯಾಣ, ಜರ್ನಿ ತುಂಬ ವಿಶೇಷವಾಗಿರುತ್ತದೆ. ಈನಿಯಾಸ್ ಮಾಡಿದಂಥದ್ದು ಅದೇನೆ. ಎಲ್ಲೆಲ್ಲ ಕಡೆ ಓಡಾಡ್ತಾರೆ. ಅವನು ಟ್ರಾಯಿಂದ ಮೊದಲುಗೊಂಡು ರೋಮ್ವರೆಗೆ ಹೋಗ್ತಾನೆ. ಎಷ್ಟು ದೀರ್ಘ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಮಧ್ಯೆ ಕಾರಿಂತ ಬರುತ್ತೆ, ಅಲ್ಲಿ ಇನ್ನೊಬ್ಬರನ್ನು ನೋಡ್ತಾನೆ, ಮತ್ತು ಆ ಡೈಡೋ ಅಂತ ರಾಣಿ, ಅವಳ ಪ್ರಣಯ, ಹೀಗೆ ಬೇರೆ ಬೇರೆಯಾಗಿ ಬರ್ತದೆ. ಒಟ್ಟಿನಲ್ಲಿ ಪ್ರಯಾಣ ಅಲ್ಲಿರುವುದು. ಒಡಿಸ್ಸಿ ಅಂತೂ ಸಂಪೂರ್ಣವಾಗಿ ಸಮುದ್ರ ಪ್ರಯಾಣವನ್ನೇ ಆಧರಿಸಿರ್ತಕ್ಕಂಥದ್ದು. ಒಡಿಸ್ಯೂಸನ ಸುಮಾರು 10 ವರ್ಷಗಳ ಸಮುದ್ರಯಾನದ ತೊಳಲಾಟವನ್ನು ಅದು ಗಮನಿಸಿಕೊಂಡು ಮಾಡುವಂಥದ್ದು. ಇನ್ನು ದಾಂಟೆಯ ಡಿವೈನ್ ಕಾಮಿಡಿ ನೋಡಿದ್ರೆ ಅಲ್ಲಿ ಬರೀ ಪ್ರಯಾಣ ನೆಲದ ಮೇಲೆ ಜಲದ ಮೇಲೆ ಅಲ್ಲ, ಅದು ಪ್ರಾಯಶ್ಚಿತ್ತ ಲೋಕದಲ್ಲಿ, ನರಕದಲ್ಲಿ, ಸ್ವರ್ಗದಲ್ಲಿ, ಇನ್ಫೆರ್ನೋ, ಪರ್ಗೆಟ್ರಿ, ಪ್ಯಾರಡೈಸೋ ಅಂತ 3 ದೊಡ್ಡ ಕಾಂಡಗಳಲ್ಲಿ ವಿಭಕ್ತವಾದಂತಹ ಕಾವ್ಯ. ಆ ಭೂವ್ಯೋಮ ಪಾತಾಳಗಳನ್ನು ದಾಪಿಡುವಂಥದ್ದು. ಇನ್ನು ಪ್ಯಾರಡೈಸ್ ಲಾಸ್ಟಿಗೆ ಬಂದರೆ ಅದು ಆರಂಭವಾಗೋದು ನರಕದಲ್ಲಿ. ನರಕದಿಂದ ಆ ಖಯಾಸ್ನಲ್ಲಿ ಸೇಟನ್ ಮಹಾ ತಮಸ್ಸಿನ ಲೋಕವನ್ನು ದಾಟಿಕೊಂಡು ಪ್ರಯಾಣ ಮಾಡ್ತಾನೆ. ತಮೋ ಲೋಕವನ್ನು ದಾಟಿಕೊಂಡು ಈಡನ್ ಗಾರ್ಡನ್ಗೆ ಬರ್ತಾನೆ, ಸ್ವರ್ಗಕ್ಕೆ ಬರ್ತಾನೆ. ಆ ಸ್ವರ್ಗ ನಿರ್ಮಾಣ, ಈ ಓಡಾಟ, ಆ ಸೇಟನ್ ಹೇಗೆ ಹಾರಿ ಬರ್ತಾ ಇದ್ದ ಅನ್ನೋ ವರ್ಣನೆಯನ್ನೆಲ್ಲ ಮಿಲ್ಟನ್ ಮಾಡ್ತಾನೆ. ಪೂರ್ವ ಮತ್ತು ದೂರ ಪ್ರಾಚ್ಯ ದೇಶಗಳಿಂದ, ಫಾರ್ ಈಸ್ಟರ್ನ್ ಕಂಟ್ರೀಸಿಂದ ಸಂಭಾರ ಪದಾರ್ಥಗಳನ್ನು, ಚೀಟಿ ಬಟ್ಟೆಯನ್ನು ತುಂಬಿಕೊಂಡು ಬರ್ತಕ್ಕಂಥ ಹಡಗುಗಳ ಶ್ರೇಣಿ ಹೇಗೆ ಬರ್ತಾ ಇತ್ತು ವೇಗವಾಗಿ ಜಲಮಾರ್ಗದಲ್ಲಿ ಸಮುದ್ರದ ಅಲೆಗಳನ್ನು ಭೇದಿಸಿಕೊಂಡು, ಆ ರೀತಿಯಲ್ಲಿ ಅವನು ಸೇಟನ್ ಆ ತಮಸ್ಸಿನ ಲೋಕದಲ್ಲಿ ಕಗ್ಗತ್ತಲೆಯನ್ನು ಭೇದಿಸಿಕೊಂಡು ಹಾರು ಬರ್ತಾ ಇದ್ದ ಅಂತೆಲ್ಲ ವರ್ಣನೆ ಮಾಡ್ತಾನೆ. ಒಟ್ಟಿನಲ್ಲಿ ಜರ್ನಿ ಎನ್ನುವಂಥದ್ದು ಪಾಶ್ಚಾತ್ಯ ಕಾವ್ಯಗಳ ಒಂದು ಮುಖ್ಯವಾದ ಧಾತು ಆಗಿದೆ. ಆದರೆ ನಮ್ಮಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಇದೆ ಜರ್ನಿ.
ಆದರೆ ಆ ಜರ್ನಿ ಎನ್ನುವಂಥದ್ದು ಅವರಾಗಿ ಮಾಡಿಕೊಂಡದ್ದು ಅಂತಲ್ಲ. ರಾಮಾಯಣದಲ್ಲಿ ರಾಮ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಅಂತ ಬರುತ್ತೆ, ಮತ್ತು ಮಹಾಭಾರತದಲ್ಲಿ ಪಾಂಡವರು ತೀರ್ಥಯಾತ್ರೆ ಮಾಡ್ತಾರೆ ಅಂತ ಆಗುತ್ತೆ. ಆದರೆ ಅದೊಂದು ಎಪಿಕ್ ಥೀಮ್ ಅಂತ ಆಗಲಿಲ್ಲ. ಕಾಳಿದಾಸನ ರಘುವಂಶದಲ್ಲಿ ರಘು ಎಲ್ಲ ಕಡೆಗೂ ದಿಗ್ವಿಜಯ ಮಾಡ್ತಾನೆ ಅಂತ ಅನ್ನೋದು ಬರುತ್ತೆ. ಆದರೆ ಇನ್ ದಟ್ ಪ್ರೋಸೆಸ್ ಅವರಲ್ಲಿ ಏನೂ ಬದಲಾವಣೆ ಬರೋಲ್ಲ. ಇಲ್ಲಿ ನೋಡಿ, ಒಡೆಸ್ಯೂಸ್ ಇರ್ಬೋದು, ಮತ್ತು ಈನಿಯಾಸ್ ಇರ್ಬೋದು, ಡಾಂಟೆನೇ ಇರ್ಬೋದು, ಸೇಟನ್ ಇರ್ಬೋದು, ಇವರೆಲ್ಲರ ಪ್ರಯಾಣದಲ್ಲಿ ಅವರು ಮೊದಲಾಗಿದ್ದೇನೋ ಆಮೇಲೆ ಆಗುವುದೇನೋ, ಅವರೊಳಗೆ ಆಂತರಿಕವಾದ ವ್ಯತ್ಯಾಸ ಬರುವುದು, ಆಲೋಚನೆಗಳಲ್ಲಿ ಬರುವಂಥ ಭೇದಗಳು, ಇವನ್ನು ನೋಡಿದಾಗ ದ ಜರ್ನಿ ಔಟ್ವರ್ಡ್ ಈಸ್ ಆಲ್ಸೋ ಎನ್ ಇನ್ವರ್ಡ್ ಜರ್ನಿ ಅಂತ ಗೊತ್ತಾಗುತ್ತದೆ. ನಮ್ಮಲ್ಲಿ ಆ ರೀತಿಯಾಗಿ ಕಾಣಿಸೋದಿಲ್ಲ. ಅದರಿಂದಲೇ ಕೆಲವು ವಿಮರ್ಶಕರು ಹೇಳ್ತಾರೆ ಭಾರತೀಯರ ಸ್ಥಾವರ ಪ್ರಕೃತಿಗೆ ಇದು ಸರಿಯಾಗಿದೆ ಅಂತ. ಅಷ್ಟು ನಾವು ತೆಗೆದುಹಾಕೋಕೆ ಆಗೋಲ್ಲ. ನಮ್ಮಲ್ಲಿ ಓಡಾಟ ಎಲ್ಲ ಕಾಣಿಸುತ್ತೆ. ಆದರೆ ನಮ್ಮಲ್ಲಿ ಒಂದನ್ನು ಗಮನಿಸಬೇಕು, ಮೊದಲು ಇದ್ದ ಸ್ವರೂಪ ನಾಯಕರದು ಕಡೆಯವರೆಗೂ ಇರುತ್ತೆ ಅಂತ ನಾವು ಪಾಶ್ಚಾತ್ಯರಲ್ಲಿ ಹೇಳೋಕ್ಕಾಗೋಲ್ಲ, ಬದಲಾಗುತ್ತೆ. ನಮ್ಮಲ್ಲಿ ಅದೇ ವಿಕಸಿತವಾಗ್ತಾ ಬರುತ್ತದೆ. ಮಹಾಭಾರತದ ಆರಂಭದಲ್ಲಿ ಯಾವ ಕೃಷ್ಣ ಇದ್ನೋ ಕೊನೆಗೂ ಅದೇ ಕೃಷ್ಣ. ಮಹಾಭಾರತದ ಆರಂಭದಲ್ಲಿ ಯಾವ ದುರ್ಯೋಧನನೋ ಕಡೆಗೂ ಅವನೇ ದುರ್ಯೋಧನ. ಮಹಾಭಾರತದ ಆರಂಭದಲ್ಲಿ ಯಾವ ಅರ್ಜುನನೋ ಅವನೇ ಕೊನೆಗೂ. ಆ ಭಾವಗಳು, ಆ ಆಲೋಚನೆಗಳು ಹಾಗೇ ಮುಂದುವರಿಯುತ್ತೆ. ಧರ್ಮರಾಜ ಹಾಗೇ ಮುಂದುವರಿತಾನೆ. ನೋಡಿ, ದ್ರೌಪದಿಗೆ ಅರ್ಜುನನ ಮೇಲೆ ವಿಶೇಷವಾದ ಪ್ರೀತಿ ಇತ್ತು ಅನ್ನೋದು ಸ್ವರ್ಗಾರೋಹಣ ಮಾಡುವಾಗ 85 ವರ್ಷದಲ್ಲೂ ಕೂಡ ಮರೆಯೋದಿಲ್ಲ. ಹೇಳಿಬಿಟ್ಟೇ ಅವಳು ಸಾಯೋದು. ಅವನು ಹೇಳ್ತಾನೆ, ಇವಳು ಅರ್ಜುನನ ತುಂಬ ಪ್ರೀತಿಸ್ತಾ ಇದ್ಲು, ಅದಕ್ಕೆ ಬಿದ್ದಳು ಅಂತ ಹೇಳ್ಬಿಟ್ಟಂತಾನೆ. ತುಂಬ ಬರ್ಬರ ಅನಿಸುತ್ತೆ. ಎಷ್ಟು ವರ್ಷ ಮನಸ್ಸಲ್ಲಿ ಮಸ್ತಿಟ್ಕೊಂಡಿದ್ನೋ ಆ ಅಭಿಪ್ರಾಯವನ್ನು ಧರ್ಮರಾಜ. ಎಷ್ಟು ದಿವಸ ಮೂದಳಿಸ್ತಾ ಇದ್ಲಲ್ಲ, ಕೈಲಾಗದವನು ಅಂತ 13 ವರ್ಷ ವನವಾಸ ಅಜ್ಞಾತವಾಸಗಳಲ್ಲೆಲ್ಲ ಅದನ್ನಷ್ಟನ್ನು ಒಂದು ರೊಚ್ಚಿನ ಮಾತಲ್ಲಿ ತೀರಿಸ್ಕೋತಾನ ಸೇಡು ಅನಿಸುತ್ತೆ. ಅಥವಾ ಅವಳ ಸ್ವಭಾವ ಅದು ಅಂತ ಜಡ್ಜ್ಮೆಂಟ. ಆದರೆ ಇಲ್ಲಿ ಅಖಿಲೇಶ್ ತುಂಬ ಉಗ್ರವಾಗಿ ಮಾತಿಗೆ ಸಿಡಿತಾ ಇದ್ದವನು ಕೊನೆಗೆ ಶತ್ರುವಿನ ತಂದೆ ಬಂದು ಬೇಡಿಕೊಂಡ ಅಂತ ಶತ್ರುವಿನ ಹೆಣವನ್ನು ಬಿಟ್ಟುಕೊಡೋ ಮಟ್ಟಕ್ಕೆ ಬರ್ತಾನೆ. ಅದು ಒಂದು ಹಣ್ಣಾಗುವಿಕೆ ಅಂತ ಅನ್ನಬಹುದು. ಒಡೆಸ್ಯೂಸು ಹಾಗೇನೆ. ಮೋಸ, ತಟಪಟ, ವಂಚನೆ, ಜಾಣ್ಮೆ, ಪರಾಕ್ರಮ ಎಲ್ಲದರ ಸಮಾವೇಶ ಆದವನು ಕಡೆಗೆ ಒಂದು ಪಾಕವನ್ನು ಪಡ್ಕೊಳ್ಳೋ ಸ್ಥಿತಿಗೆ ಬರ್ತಾನೆ. ಡಾಂಟೆ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ, ಅವನು ಸಾಯುಜ್ಯವನ್ನೇ ಪಡ್ಕೊಳ್ಳೋ ಸ್ಥಿತಿಗೆ ಬರ್ತಾನೆ. ರೋಷ ರೊಚ್ಚಿರ್ತಕ್ಕಂಥ ಸೇಟನ್ ಕಡೆಗೆ ಈ ಮಾನವರನ್ನು ಭಗವಂತನ ನಿರ್ಮಾಣವನ್ನು ನಾಶ ಮಾಡಬೇಕಾ ಅನ್ನುವಾಗ ಆ ನಿಫೆಟಸ್ ಪರ್ವತದ ಮೇಲೆ ನಿಂತಿದ್ದಾಗ ಅವನಿಗೊಂದು ದ್ವಂದ್ವ ಬರುತ್ತೆ, ಇದು ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಪ್ಯಾರಡೈಸ್ ಲಾಸ್ಟ್ನ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ಕಾಣ್ತೀವಿ. ಹೀಗೆ ಅಲ್ಲಿ ಒಂದು ಬೆಳವಣಿಗೆ ಉಂಟು ಅಂತಾರೆ. ಇದರ ಬಗ್ಗೆ ಮತ್ತೂ ಪರವಿರೋಧವಾಗಿ ಚರ್ಚೆ ಮಾಡಬಹುದು. ಆದರೆ ತಾತ್ಪರ್ಯವಾಗಿ ನೋಡೋದಿದ್ದರೆ ಒಂದಷ್ಟು ವ್ಯತ್ಯಾಸಗಳಿವೆ. ಆದರೆ ಮಾನವ ಸ್ವಭಾವ ಆಳಕ್ಕೆ ಬಂದಾಗ ರಾಗದ್ವೇಷ ಮೂಲವಾದದ್ದು, ಅರಿಷಡ್ ವರ್ಗಗಳಿಂದ ನಿರ್ಮಿತವಾದದ್ದು, ಅದಕ್ಕೆ ಯಾವ ವಿನಾಯಿತಿಯೂ ಇಲ್ಲ ಅಂತ ಗೊತ್ತಾಗುತ್ತೆ. ಇತ್ತ ಕಡೆ ಮತ್ತೆ ನಮ್ಮ ಹೋಮರ್ನ ಗಿಲಿಯಡ್ ಮಹಾಕಾವ್ಯಕ್ಕೆ ನಾವು ಬಂದಾಗ ಔಲಿಸ್ನಲ್ಲಿ ಪ್ರಥಮ ಸೇರ್ಪಡೆಯಾಗಿ ದ್ವಿತೀಯ ಸೇರ್ಪಡೆಯೂ ಆಗಬೇಕಾಗುತ್ತದೆ. ಯಾಕೆಂದರೆ ಎಲ್ಲ ದಿಕ್ಕಾಪಾಲಾಗಿಬಿಟ್ಟಿದ್ರು, ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಸಮುದ್ರ ದೇವತೆಯ ಕೋಪ ಮತ್ತೊಂದು ಏನೋ ಗೊತ್ತಿಲ್ಲ. ಪೊಸೈಡನ್ ತುಂಬ ಇವಳ ಪಕ್ಷಪಾತಿ, ಅಫ್ರೊಡೈಟಿಯ ಪಕ್ಷಪಾತಿ, ಸೌಂದರ್ಯ ದೇವತೆ, ಎಲ್ಲ ದೇವರುಗಳಿಗೂ ಅವಳ ಬಗ್ಗೆ ಮೋಜು. ಹೀಗಾಗಿ ಉಲ್ಲೋಲ ಕಲ್ಲೋಲವಾದ ಆ ಭಯಂಕರ ಪ್ರಕ್ಷುಬ್ಧ ಸಮುದ್ರದಲ್ಲಿ ಅವರಿಗೆ ನಿಸ್ತಾರ ಕಾಣಲಾಗದೆ ಎಲ್ಲೆಲ್ಲೋ ಹೋಗ್ತಾರೆ. ಮತ್ತೆ 1000 ಹಡಗುಗಳನ್ನು ಜಮಾಯಿಸಿಕೊಂಡು ಹಲವು ದಿವಸಗಳಾದ ಮೇಲೆ ಅಲ್ಲಿಗೆ ಬರ್ತಾರೆ. ಬಂದವರು ನೇರವಾಗಿ ಯುದ್ಧಕ್ಕೆ ಹೊರಡ್ತಾರೆ. ಯುದ್ಧಕ್ಕೆ ಹೊರಟ ಮೇಲೆ ಅಲ್ಲಿ ಒಂದು ಇದಿರುತ್ತೆ, ಮೊದಲಿಗೆ ಯಾರು ಬಂದು ಕಾಲಿಡ್ತಾರೋ ಅವರು ಬಲಿಯಾಗ್ತಾರೆ ಮೊದಲು ಅಂತಕ್ಕಂಥದ್ದು. ಇವೆಲ್ಲ ನಂಬಿಕೆಗಳು ಅಂತ ಹೇಳಬೇಕಷ್ಟೇ. ಪ್ರೊತಿಸೈಲಾಸ್ ಅಂತ ಒಬ್ಬ ವೀರ, ಅವನು ಅನಾಮಧೇಯ ವೀರ, ಅಂಥ ದೊಡ್ಡ ವೀರ ಅಲ್ಲ. ಅರೆ ಅವನು ನಾನಿದ್ದೀನಿ ಅಂತ ಹೇಳ್ಬಿಟ್ಟಿದ್ದನುವೆ ಒಂದು ಉತ್ಸಾಹದಿಂದ ಅವನು ಧುಮುಕ್ತಾನೆ. ಮೊದಲ ಯುದ್ಧದ ಬಲಿ ಅವನೇ ಆಗ್ತಾನೆ ಅಂತ ಬರುತ್ತೆ. ಆ ಕಥೆಗಿಂತಲೂ ಸ್ವಾರಸ್ಯಕಾರಿಯಾದ ಕಥೆ ಅಂತಂದರೆ ನನಗನ್ನಿಸುವಂಥದ್ದು ಅವನ ಹೆಂಡತಿಯ ಗತಿ ಏನಾಯಿತು ಅಂತ ಹೇಳ್ಬಿಟ್ಟಿದ್ನು. ಲವದೊಮಿಯಾ ಅಂತ ಅವನ ಹೆಂಡತಿ, ಅವಳಿಗೆ ಗಂಡನ ಸಾವಿನ ಸುದ್ದಿ ಗೊತ್ತಾಗುತ್ತೆ. ಅವಳಿಗೆ ಗಂಡನ ಮೇಲೆ ತುಂಬ ಪ್ರೀತಿ. ಗ್ರೀಕರಲ್ಲಿ ಪುನರ್ವಿವಾಹ ಬಹಳ ಬಹಳ ಸಾಮಾನ್ಯವಾಗಿತ್ತು. ವಿಧವಾ ವಿವಾಹ, ವಿಚ್ಛೇದ ಇತ್ಯಾದಿ ಎಲ್ಲ ಇದ್ದದ್ದೇನೆ. ಅವಳು ಗಂಡನ ಒಂದು ಮೇಣದ್ದೋ ಕಂಚಿನದೋ ಪ್ರತಿಮೆ ಮಾಡಿಸಿಕೊಂಡು ಸದಾ ತನ್ನ ಜೊತೆ ಇಟ್ಟುಕೊಂಡು ಬಾಳ್ತಾ ಇರ್ತಾಳೆ. ಅವಳು ತಂದೆಗೆ
ಇವಳು ಯಾತಕ್ಕೆ ಹೀಗೆ ಒದ್ದಾಡಬೇಕು ಅಂತ ಬೇರೆ ಒಂದು ಬಲವಂತವಾಗಿ ಮದುವೆ ಮಾಡಿಸ್ತಾನೆ. ಹಾಗೆ ಮದುವೆ ಮಾಡಿಸಿದ ಮೇಲೂ ಆ ವಿಗ್ರಹನ ಅವಳು ಇಟ್ಕೊಂಡಿದ್ದಳು. ಯಾವುದು ಗೊತ್ತಿಲ್ಲದೆ ಯಾರೋ ಒಬ್ಬ ಸೇವಕಿಯೋ ಭಟನೋ ನಿನ್ನ ಮಗಳು ಮದುವೆ ಆದಮೇಲೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂದಾಗ ತಂದೆ ಗಂಡ ಎಲ್ಲ ಬಂದು ನೋಡ್ತಾರೆ. ಏನು ಅಂತ ದೌರ್ಜನ್ಯ ಗಲಾಟೆ ಮಾಡೋದಕ್ಕೆ ನೋಡಿದ್ರೆ ಅದು ಹಳೆಯ ಗಂಡನ ವಿಗ್ರಹ. ಈ ಹಳೆ ನೆನಪಿರದೆ ಇವಳು ಬದುಕೋದಿಲ್ವಾ, ಅದನ್ನು ಒಡೆಸೋಣ, ಬೆಂಕಿಗೆ ಹಾಕೋಣ ಅಂತ ಮಾಡಿದಾಗ ಆ ಬೆಂಕಿಲೇ ಅವಳು ಬಿದ್ದು ಸಾಯ್ತಾಳೆ ಅಂತ ಬರುತ್ತೆ. ಇನ್ನೂ ಒಂದು ಕೆಲವು ಕಥಾನಕದ ಪ್ರಕಾರ ಮದುವೆ ಮಾಡಿಕೊಳ್ಳಿಲ್ಲ, ಅವಳ ಗೊಂಬೆನೇ ಇಟ್ಕೊಂಡು ಕಾಲಹರಣ ಮಾಡ್ತಾಯಿದ್ನು. ಒಮ್ಮೆ ಕನಸಿನಲ್ಲಿ ಆ ಗಂಡ ಕಾಣಿಸ್ಕೊಳ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಆ ಗಂಡನ ಚೈತನ್ಯವೇ ಆ ಗೊಂಬೆ ಒಳಗೆ ಬಂದುಬಿಟ್ಟು ನೀನು ಪರಲೋಕಕ್ಕೆ ಬಂದುಬಿಡು ಅಂಥೇಳಿ ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ. ಅದು ಏನೇ ಇದ್ದರೂ ಒಬ್ಬ ವಿಧವೆ, ಅವಳು ತಾರುಣ್ಯದಲ್ಲಿ ವಿಧವೆಯಾದವಳು, ಇನ್ನೊಂದು ಮದುವೆಯ ಅವಕಾಶ ಇದ್ದರೂ ಆ ಗಂಡ ಸತ್ತವನ ನೆನಪಿನಲ್ಲಿ ಬದುಕನ್ನು ಕಾಲ ಹಾಕಿದಳು ಅಥವಾ ಸತ್ತಳು ಅಂತಂದರೆ ಈ ಯುದ್ಧದ ಹಿನ್ನೆಲೆಯಲ್ಲಿ ಎಷ್ಟು ಜೀವಗಳಿಗೆ ನೋವು, ಎಷ್ಟು ಸಂಕಟ, ಎಲ್ಲ ಕಾಲದ್ದು ಗೋಳು ಇದಲ್ವಾ. ಮಹಾಭಾರತದಲ್ಲಿ ಬರುತ್ತಲ್ಲ ಒಂದು ಮಾರ್ಮಿಕವಾದ ಸಂದರ್ಭ. ಪಾಂಡವರು ಅಶ್ವಮೇಧ ಮಾಡ್ತಾ ಇದ್ದಾರೆ, ಆ ಕುದುರೆ ಎಲ್ಲ ಕಡೆಗೂ ಹೋಗ್ತಾ ಇದೆ, ಸಿಂಧು ಸವೀರ ದೇಶಗಳಿಗೂ ಹೋಗಿದೆ. ಆಗ ಅರ್ಜುನ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಜಯದ್ರಥನ ಮಗ ಅವನು ಎದೆ ಒಡೆದು ಸತ್ತೋಗ್ಬಿಡ್ತಾನೆ. ಆಗ ಜಯದ್ರಥನ ಮಗನಿಗೆ ಒಂದು ಎಳೆ ಮಗು ಹುಟ್ಟಿರುತ್ತೆ. ದುಶ್ಯಳೆ ಅಲ್ಲಿದ್ದವಳು ಪಾಪ, ವಿಧವೆ ದುಶ್ಯಳೆ, ತನ್ನ ಸೊಸೆ ಆಗಷ್ಟೇ ವಿಧವೆ ಆದವಳು, ಮತ್ತು ಹಸುಗೂಸು ಎಳೆ ಮಗು, ಹಾಲು ಕುಡಿಯೋ ಮಗು, ಅದನ್ನು 3 ರಥದಲ್ಲಿ ಕೂತ್ಕೊಂಡು ಸಾರಥ್ಯ ಮಾಡಿಕೊಂಡು ಅವಳು ಊರಾಚೆ ಇರ್ತಕ್ಕಂಥ ಅರ್ಜುನ ಹತ್ರಕ್ಕೆ ಬಂದು, ಅಣ್ಣ ನಾನು ನಿನ್ನ ಕೈಯಿಂದ ಸತ್ತಂಥ ಜಯದ್ರಥನ ಹೆಂಡತಿ, ನೀನು ಬರುವ ಸುದ್ದಿ ಕೇಳಿಯೇ ನನ್ನ ಮಗ ಎದೆ ಒಡೆದು ಸತ್ತ, ಅವನ ಹೆಂಡತಿ ಇವಳು, ನಮ್ಗೆ ಉಳಿದಿರೋದು ಇದೊಂದೇ ಒಂದು ಕುಡಿ ಮಗು, ದಯಮಾಡಿ ಕಾಪಾಡು ಅಂತ. ಅರ್ಜುನಿಗೆ ತುಂಬ ಸಂಕಟ ಆಗಿಬಿಡುತ್ತೆ. ಅಮ್ಮ ನಿನ್ನ ಮನೇನ ಹಾಳು ಮಾಡೋಕ್ಕೆ ಬರಲಿಲ್ಲ, ಆಗಲಾದರೂ ನಿನ್ನ ಗಂಡ ಯುದ್ಧದಲ್ಲಿ ಸತ್ತಿದ್ದು ಗೊತ್ತೇ ಇದೆ, ಹಳೆ ಕತೆ ಅಂತ ಹೇಳ್ತಾನೆ. ಅವಳು ಹೇಳ್ತಾಳೆ ಅದು ಗೊತ್ತಿದೆ, ಅದರ ಬಗ್ಗೆ ನನಗೂ ಈಗೇನು ನಿನ್ನ ಬಗ್ಗೆ ರೋಷ ಇಲ್ಲ, ಆದರೆ ಮಗ ಸತ್ತನಲ್ಲ ಅಂತ. ನಿನ್ನ ಮೇಲೆ ಯುದ್ಧಕ್ಕೆ ಬರಲಿಲ್ಲ, ಹೀಗೆ ಕುದುರೆ ಎಲ್ಲ ಕಡೆ ಸಂಚಾರ ಮಾಡುತ್ತೆ, ಇಲ್ಲೂ ಬಂದದ್ದಷ್ಟೇ, ಏನೋ ನೋಡಿ ಮಾತಾಡಿ ಒಂದಷ್ಟು ಕಪ್ಪ ಕಾಣಿಕೆ ಅಂತ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು, ಯುದ್ಧ ಮಾಡುವ ಉದ್ದೇಶದಿಂದ ಬರಲಿಲ್ಲ, ಹೀಗೆ ದುರಂತ ಆಗಿದ್ದಕ್ಕೆ ಬಾಧ್ಯನಲ್ಲ, ಈ ಮಗುವಿಗೆ ಪಟ್ಟ ಕಟ್ಟೋಣ ಅಂತ ಹೇಳಿ ಅವಳಿಗೆ ಸಮಾಧಾನ ಹೇಳಿ ಕಾಣಿಕೆ ಕೊಟ್ಟು ಪಟ್ಟ ಕಟ್ಟಿಸಿ ಬರುವಂಥದ್ದು ಅಂತಂದಾಗ ಏನು ಇದು ಯುದ್ಧದ ಹಿಂಸೆ ಅಂತ. ಆದರೆ ಅನಿವಾರ್ಯವೂ ಆಗಿಬಿಡುತ್ತೆ ಯುದ್ಧ. ವಿರೋಧಿ ತುಂಬ ಪ್ರತಿಕೂಲನಾಗಿದ್ದು ಅನ್ಯಾಯಕಾರನೂ ಆಗಿದ್ದರೆ ಇನ್ನೇನು ಮಾಡಬೇಕಾಗುತ್ತದೆ. ಆ ಕಾರಣದಿಂದ ಇಫ್ ವಾರ್ ಈಸ್ ದಿ ಅಗ್ಲಿಯೆಸ್ಟ್ ಥಿಂಗ್ ದಟ್ ಕುಡ್ ಹ್ಯಾಪನ್ ಫಾರ್ ಪೀಸ್, ಲೆಟ್ ಇಟ್ ಬಿ ಸೋ ಅಂತ ಒಂದು ಗಾದೆ ಇದೆಯಲ್ಲ, ಆ ತರಹ ಆಗುತ್ತೆ. ಇತ್ತ ಟ್ರೋಜನರ ಪಕ್ಷದಲ್ಲಿ ಅವ್ರಿಗೂ ಸಾಕಷ್ಟು ಬಲ ಇರುತ್ತೆ. ಕಾರಣ ಏನಂದರೆ ಹತ್ತ ಕಡೆ ಏಷ್ಯಾ ಮೈನರ್ನ ಆ ಪ್ರಾಂತದಲ್ಲೆಲ್ಲ ಇರುವಂಥ ವಾಣಿಜ್ಯ ಚೆನ್ನಾಗಿ ನಡಿಬೇಕಾದ್ರೆ ಇವರಿಗಿರಬೇಕು. ಗ್ರೀಕರೇ ವಶ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಬರಬೇಕಾದ ಲಾಭ ಎಲ್ಲ ಬರೋದಿಲ್ಲ. ಅವರು ಗ್ರೀಕರಿಗೆ ಎಲ್ಲರಿಗೂ ಕೂಡ ಬೇಕಾದಷ್ಟು ಕರ ವಿಧಿಸುವಂಥ ನಿರ್ಣಾಯಕ ಸ್ಥಾನದಲ್ಲಿದ್ದಂಥ ಟ್ರಾಯ್ನ ಬಿಡೋದಕ್ಕೆ ಅವರು ಸಿದ್ಧ ಇಲ್ಲ. ಹೀಗಾಗಿ ಅವರು ಬರ್ತಾರೆ, ಅಲ್ಲಿ ಅನೇಕರು ಬರ್ತಾರೆ. ಈನಿಯಾಸ್ ಅವನಂತೂ ಇದ್ದೇ ಇದ್ದಾನೆ. ಮುಂದೆ ಟ್ರಾಯ್ನ ಆ ಒಂದು ಲೆಗಸಿ ಅಂತ ಏನಿದೆ ಆ ಪರಂಪರೆಯನ್ನು ಅವನೇ ಮುಂದುವರಿಸ್ತಾನೆ. ಅವನು ಸೌಂದರ್ಯ ದೇವತೆಯ ಸಾಕ್ಷಾತ್ ಪುತ್ರ. ಅವನ ತಂದೆ ಅಂಕೇಸಿಸ್ ಅಂತ ಇದ್ದ. ಅಂಕೇಸಿಸ್ನ ಸೌಂದರ್ಯವನ್ನು ನೋಡಿ ಸೌಂದರ್ಯ ದೇವತೆ ಮರಳಾಗಿರ್ತಾಳೆ. ಹಾಗಾಗಿ ಹುಟ್ಟಿದವನು ಅವನು, ಅರ್ಧ ದೇವತೆ ಆಗಿರ್ತಕ್ಕಂಥವನು ಈನಿಯಾಸ್. ಅವನು ಬಂದಿರ್ತಾನೆ. ಆದರೆ ಅವನು ಈ ಟ್ರಾಯ್ ಪರಂಪರೆಯನ್ನು ಮುಂದುವರಿಸುವಂಥವನು ಅನ್ನೋದ್ರಿಂದಲೇ ಟ್ರಾಯ್ನ ರಾಜಕುಮಾರರುಗಳಿಗೆ ಅವನ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು. ಅದಕ್ಕೆ ಅವನಿಗೆ ದೊಡ್ಡ ಅವಕಾಶ ಕೊಡೋಲ್ಲ. ಇದು ನೋಡಿ ಎಷ್ಟು ವಿಚಿತ್ರವಾದ ರಾಜಕೀಯ ಅಂತನ್ನುವಂಥದ್ದು. ಪ್ರತಿಯೊಬ್ಬರಿಗೂ ತಮ್ಮ ಮೇಲೆ ಯಾರೂ ಇರಬಾರ್ದು ಅನ್ನುವಂಥದ್ದು. ಹಾಗೆ ಲೈಸಿಯಾ ನಾಡಿನ ಸಾರ್ಪಿದಾನ್ ಅನ್ನುವಂಥ ಒಬ್ಬ ಮಹಾವೀರ ಅವನು ಬರ್ತಾನೆ. ಆಮೇಲೆ ಇನ್ನೊಬ್ಬ ಅಂಟಿನೋರ್ ಅಂತ ಗ್ರೀಕ್ ಭಾಷೆಯ ಉಚ್ಚಾರಣೆ ಅಂತದೆ, ಅವನು ಪ್ರಯಾಮನ ಸಲಹೆಗಾರನಾಗಿದ್ದ ಅಂತ ಗೊತ್ತಾಗುತ್ತೆ. ಮತ್ತು ಹಿಪ್ಪೋಲಿತಾ ಅಂತ ಅಮೆಜಾನಿ ಸ್ತ್ರೀ ಮಲಯಾಳ, ಅದು ಒಂದು ರೀತಿ ಪ್ರಮೀಳಾ ಸೈನ್ಯ ಅಂತ ಕರೀಬಹುದು, ಅವರು ಬಂದಿರ್ತಾರೆ. ಅವರ ಪರಾಕ್ರಮ ಎಷ್ಟು ವಿಶೇಷವಾದದ್ದು ಅಂತಂದರೆ ಅಮೆಝೋನಿಯನ್ಸ್ ಅಂತಲೇ ಅವ್ರನ್ನ ಕರೀತಾರೆ. ಅವರು ಸ್ತ್ರೀಯರು, ಎಲ್ಲ ಯುದ್ಧ ವ್ಯಾಯಾಮ, ಮಲ್ಲ ಯುದ್ಧ, ಅಂಗಸಾಧನೆ ಎಲ್ಲ ಮಾಡಿದವರು. ಧನುರ್ವೇದವನ್ನು ಅಭ್ಯಾಸ ಮಾಡುವಾಗ, ಬಿಲ್ಲನ್ನು ಹೂಡಿ ಎಳೆಯುವಾಗ ತಮ್ಮ ಬಲಸ್ತನ ಅಡ್ಡ ಬರುತ್ತೆ ಅಂತ ಅದನ್ನೇ ಕತ್ತರಿಸ್ಕೋತಾ ಇದ್ರಂತೆ. ಆ ಮಾತ್ರದ ಪರಾಕ್ರಮಿಗಳು, ಆ ಮಾತ್ರದ ಬರ್ಬರ ಶೌರ್ಯ ಅವರುಗಳದು. ಅವಳ ಒಂದು ಹೆಸರನ್ನು ಬೇರೆ ಬೇರೆ
ರೀತಿಯಲ್ಲಿ ಹೇಳ್ತಾರೆ. ಪೈಂಥಿಲಿಯಾ ಅಂತಲೂ ಅವಳನ್ನು ಹೇಳ್ತಾರೆ, ಹಿಪ್ಪೋಲಿತಾ ಅಂತಲೂ ಬರುತ್ತೆ, ಏನೋ ಇರಲಿ. ಇವರೆಲ್ಲ ಸೈನಿಕರು ಸೇರಿ ಒಂದು ಕಡೆಯಲ್ಲಿ, ಇವರು ಇನ್ನೊಂದು ಕಡೆಯಲ್ಲಿ ಸಜ್ಜಾಗ್ತಾರೆ. ಆ ಟ್ರಾಯ್ ನಗರ ದೊಡ್ಡದು, ಅದಕ್ಕೂ ಮತ್ತು ಈ ಸಮುದ್ರಕ್ಕೂ ನಡುವೆ ಒಂದು ದೊಡ್ಡ ಬಟಾ ಬಯಲು, ಮತ್ತೊಂದು ದಿಕ್ಕಿನಲ್ಲಿ ಸ್ಕಮಾಂದರ್ ಅಂತ ಒಂದು ನದಿ, ಅದಕ್ಕೆ ಮತ್ತೊಂದು ಉಪನದಿ, ಅದರ ಮೂಲೆಯಲ್ಲಿ ಅಪೋಲೋನ್ನ ಆಲಯ, ಮತ್ತೊಂದು ಕಡೆ ಅಸಿನಾದೇವಿ ಆಲಯ. ಈ ಎಲ್ಲದರ ನಡುವಿನಲ್ಲಿ ಒಂದು ರಣರಂಗದ ಭೂಮಿ ಅಂತ ತೀರ್ಮಾನ ಆಗುತ್ತೆ. ಈ ರಣಭೂಮಿನಲ್ಲಿ ಯುದ್ಧಕ್ಕೆ ಅವರು ಮೊದಲು ಮಾಡ್ತಾರೆ. 9 ವರ್ಷ ಏನೂ ಇಲ್ಲವಲ್ಲ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಸಮಸ್ಯೆ, ಇಡೀ ಸೈನ್ಯವನ್ನು ನಗರ ಪೂರ್ತಿ ಮುತ್ತಿ ಅದರ ನವರಂಧ್ರಗಳನ್ನು ಮುಚ್ಚಿಬಿಡೋಣ ಅಂತಂದರೆ ಬರುವ ಕಷ್ಟ ಏನಂತಂದರೆ, ಸೈನ್ಯ ಎಷ್ಟು ಇಟ್ಟುಬಿಟ್ಟರು ಗ್ರೀಕರು ಆ ನಗರದ ಎಲ್ಲ ಬಾಗಿಲುಗಳು 7 ಬಾಗಿಲಿತ್ತು ಅಂತ ಗೊತ್ತಾಗುತ್ತೆ. ಆ 7 ಬಾಗಿಲನ್ನು ಮುಚ್ಚಿಬಿಟ್ರೆ ಆವಾಗ ಅವರು ಉಸಿರು ಕಟ್ಟದಂತೆ ಆಗಿಬಿಟ್ಟು ಹೊರಗಡೆ ಬರಬೇಕು, ಇಲ್ಲ ಶರಣ ಆಗಬೇಕು ಅಂತ. ಹಾಗೆ ಮಾಡೋಣ ಅಂತ ನೋಡಿದ್ರೆ ಅವರ ನೆರವಿಗೆ ಬರ್ತಕ್ಕಂಥ ಹೊರಗಡೆ ಇರುವ ಬೇರೆ ದೇಶದ ಅವರ ಅಲೀಸ್ ಅಂತ ಯಾರಿದ್ದಾರೆ ಸಹಕಾರಿಗಳು, ಅವರು ಬಂದು ಇವರ ಅರಕ್ಷಿತವಾದ ಹಡಗುಗಳಿಗೆ ಬೆಂಕಿ ಇಟ್ಟುಬಿಟ್ರೆ ಗತಿಯೇನು? ಇವರು ಮತ್ತೆ ಏನೂ ಮಾಡೋಕ್ಕಾಗೋದಿಲ್ಲ, ಆ ಪರಿಸ್ಥಿತಿ ಬಂದುಬಿಡುತ್ತೆ, ಕಾಲು ಕತ್ತರಿಸಿದಂತೆ ಆಗುತ್ತದೆ. ಹಾಗಾಗಿ ಒಂದಷ್ಟು ಸೈನ್ಯ ಹಡಗುಗಳ ರಕ್ಷಣೆಗಿರಬೇಕು, 1 ಅಲ್ಲ 2 ಅಲ್ಲ 1000 ಹಡಗುಗಳ ರಕ್ಷಣೆಗೆ. ಹಾಗಿದ್ದರೆ ಅಷ್ಟು ಸೈನ್ಯ ಮುತ್ತಿಗೆ ಹಾಕೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇವರು ಮುತ್ತಿಗೆ ಪೂರ್ಣವಲ್ಲ, ಅವ್ರಿಗೆ ಅದರಿಂದ ಕಷ್ಟವೇ ಇಲ್ಲ. ಈ ಬಾಗಿಲಿಗೆ ಮುತ್ತಿಗೆ ಹಾಕಿದರೆ ಹಿಂಬಾಗಿಲಿಂದ ಓಡಾಡಿ ಎಲ್ಲ ರೀತಿಯ ಸಾಮಾನು ಸರಂಜಾಮುಗಳನ್ನು ತರಿಸ್ಕೊಳ್ತಾ ಇದ್ರು, ನಡೀತಾ ಇತ್ತು. ಇವರಿಗೆ ಸಾಮಾನು ಸರಂಜಾಮು ಬೇಕಾದಾಗ ಇವ್ರ ಹತ್ತಿರ ಇರತಕ್ಕಂಥ ಅವರ ಅಲೀಸ್ ಅಂತ ಯಾರಿದ್ದಾರೆ ಅವರ ಬೆಂಬಲಿಗರು ಅವರ ರಾಜ್ಯಗಳ ಮೇಲೆ ಹೋಗೋದು, ಯುದ್ಧ ಮಾಡೋದು, ದೋಚೋದು, ಹೀಗೆ ಪರ್ಯಾಯವಾಗಿ ಆ ಪಕ್ಷವನ್ನು ಕುಗ್ಗಿಸುವುದು, ಈ ತರಹ ಮಾಡ್ತಾಯಿದ್ರು. ಹೀಗೆ ಒಟ್ಟಿನಲ್ಲಂತೂ ಹಾವು ಸಾಯದೆ ಕೋಲು ಮುರಿಯದೆ ಯುದ್ಧ ನಡೆಯುತ್ತದೆ. ಆಮೇಲೆ ಮೊದಲಿಗೆ ಒಂದು ಯುದ್ಧದ ಆರಂಭ ಮಾಡಿದ್ದಾರೆ. ಆ ಯುದ್ಧದ ಆರಂಭ ಮಾಡುವುದಕ್ಕೆ ಮುನ್ನ ಒಂದು ತೊಡಕು ತಂಟೆ ಬಂದಿದೆ. ಈ ಮಧ್ಯದಲ್ಲಿ ಮತ್ತೂ ಒಂದು ಸ್ವಾರಸ್ಯ ಇದೆ. ಅದು ಏನೆಂದರೆ, ಪ್ರಯಾಮನಿಗೆ ಅನೇಕ ಮಕ್ಕಳು, ಅನೇಕ ಹೆಣ್ಣು ಮಕ್ಕಳು, ಮುಖ್ಯವಾಗಿ 2, ಕೆಸಾಂದ್ರ ಮತ್ತು ಪಾಲಿಕ್ಸೀನಾ ಅಂತ. ಕೆಸಾಂದ್ರ ಅವಳು ಕುಮಾರಿ, ಅವಳು ಅಪೋಲೋ ದೇವತೆಯ ಅನುಗ್ರಹಕ್ಕೆ ಪಾತ್ರಳಾದವಳು. ಅವಳಿಗೆ ಅಶರೀರವಾಣಿಗಳೆಲ್ಲ ಗೋಚರವಾಗ್ತಾ ಇದ್ವು, ಅವಳು ದಿವ್ಯ ಸಂದೇಶಗಳನ್ನು ಹೇಳ್ತಾ ಇದ್ಲು. ಅದೇ ತರಹ ಇನ್ನೊಬ್ಬ ಮಗನೂ ಇದ್ದ, ಅವನಿಗೂ ಆ ಶಕ್ತಿ ಇತ್ತು ಅಂತ ಹೇಳ್ತಾರೆ ಪ್ರಯಾಮನ ಮಗನಿಗೆ. ಈ ಪಾಲಿಕ್ಸೀನಾ ಸುಂದರಿ. ಒಮ್ಮೆ ಅಥಿನಾದೇವಿಯ ದೇವಸ್ಥಾನಕ್ಕೆ ತಾಯಿ ಹೆಕ್ಯೋಬಾ ಜೊತೆಗೆ ಅವಳು ಬಂದಿದ್ದಾಗ ಇವನು ನಮ್ಮ ಕಥಾನಾಯಕರಲ್ಲಿ ಅಗ್ರಗಣ್ಯನಾದಂಥ ಅಖಿಲೇಸ್ ನೋಡ್ತಾನೆ. ನೋಡಿ ಅವಳನ್ನು ಮೋಹಿಸ್ತಾನೆ. ಅದು ಗೊತ್ತಾಗುತ್ತೆ ಅವಳ ಸಹೋದರರಿಗೆ ಎಲ್ರಿಗೂ ಕೂಡ, ಡಿಫೋಬಸ್ಗೆ, ಪ್ಯಾರಿಸ್ಗೆ ಎಲ್ಲ ಗೊತ್ತಾಗುತ್ತೆ. ಇವನು ಕೇಳ್ತಾನೆ ಅವಳ ಮದುವೆಗೆ, ನೀನು ನಮ್ಮ ಪಕ್ಷಕ್ಕೆ ಬರುವುದಿದ್ದರೆ, ಗ್ರೀಕರಿಗೆ ದ್ರೋಹ ಮಾಡೋದಿದ್ದರೆ ಆಗ ನಿನಗೆ ಕೊಡ್ತೀವಿ ತಂಗೀನ ಅಂತ. ಇಷ್ಟೆಲ್ಲ ಆಗಿ ಆತಕ್ಕೆ ಬೇಕು, ಬೇಡ, ಹೇಗೂ ಟ್ರಾಯ್ ಪತನ ಆಗುತ್ತೆ, ಆಗ ಸಿಕ್ಕೇ ಸಿಗ್ತಾಳೆ, ಊರಿಗೆ ಬಂದವಳು ನೀರಿಗೆ ಬರೋಲ್ವಾ ಅಂತ ಇವನು ಸುಮ್ಮನೆ ಆಗ್ತಾನೆ. ಅಂದರೆ ಎಷ್ಟು ಒಳತೋಟಿಗಳ ಒಳಗಡೆ ಚಕ್ರವ್ಯೂಹಗಳು ನಡೀತಾ ಇರ್ತವೆ ಅಂತ ಗೊತ್ತಾಗುತ್ತೆ. ಇತ್ತ ಇವರುಗಳು ಎಲ್ಲೋ ಹೋಗಿ ಹೊರಗಡೆ ಇರತಕ್ಕಂಥ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿ ಹಾಗೆ ಅಲ್ಲಿಂದ ಹೆಣ್ಣು, ಹೊನ್ನು, ಧನ, ದವಸ ಎಲ್ಲವನ್ನು ತೊಗೊಂಡು ಬಂದಾಗ ಹೆಣ್ಣುಗಳಂತೂ ಸಿಕ್ಕೇ ಸಿಗ್ತಾರೆ, ಅವ್ರನ್ನೆಲ್ಲ ಇವರು ಹಂಚಿಕೊಳ್ತಾ ಇರ್ತಾರೆ. ಹಾಗೆ ಹಂಚಿಕೊಂಡಾಗ ಬ್ರೈಸಿಸ್ ಅಂತ ಒಬ್ಬಳು ಅಖಿಲೇಸನ ಪಾಲಿಗೆ ಹೋಗ್ತಾಳೆ. ಕ್ರೈಸಿಸ್ ಅಂತ ಒಬ್ಬಳು, ಅವಳು ಅಗಮೆಮ್ನನ್ನ ಪಾಲಿಗೆ ಹೋಗ್ತಾಳೆ. ಅಲ್ಲಿ ಹೆಸರು ಬಹಳ, ಕ್ರೈಸಿಸ್ ಅಂತ ಒಂದು ದ್ವೀಪ, ಅದು ಕ್ರೈಸಿ ಅಂತಲೂ ಕರೀತಾರೆ. ಅದರಲ್ಲಿದ್ದಂಥ ಒಬ್ಬ ಅಪೋಲೋ ದೇವತೆಯ ಪೂಜಾರಿ ಹೆಸರು ಕ್ರೈಸಿಸ್ ಅಂತ. ಅವಳ ಮಗಳು ಕ್ರೈಸೀಸ್ ಅಂತ ಹೇಳ್ಬಿಟ್ಟು ಅಂತಾರೆ. ಹೆಸರು ಸಣ್ಣ ಸಣ್ಣ ಉಚ್ಚಾರ ವೈವಿಧ್ಯದಿಂದ. ಒಟ್ಟಿನಲ್ಲಂತೂ ಇವಳು ಕ್ರೈಸಿಸು ಅಗಮೆಮ್ನನ್ನ ಪಾಲಿಗೆ ಬಂದಳು. ಆಗ ಆ ಪೂಜಾರಿ ಅರ್ಚಕನಿಗೆ ಒಂದು ಸಂಕಟ ಬಂತು, ನನ್ನ ಮಗಳು ಹೀಗೆ ಪರಾಧೀನವಾಗಿಬಿಟ್ಲಲ್ಲ ಅಂತ. ಬಿಡಿಸಿಕೊಳ್ಳೋದಕ್ಕೆ ಅಂತ ಅವನು ಹಣವನ್ನು ಮತ್ತೆ ತಿರ್ಗಾ ತನ್ನ ಅಧಿಕಾರ ದಂಡವನ್ನು ಎಲ್ಲ ಇಟ್ಟುಕೊಂಡು ಬರ್ತಾನೆ. ಅದರ ಸ್ವಲ್ಪ ವರ್ಣನೆಯೂ ಬರುತ್ತೆ ಕಾವ್ಯದಲ್ಲಿ. ಬಂದಾಗ ಅಗಮೆಮ್ನನ್ ಅವನಿಗೇನು ಸೊಪ್ಪು ಹಾಕೋಲ್ಲ, ಹೋಗಂತಂದ್ಬಿಡ್ತಾನೆ. ದುಡ್ಡು ತೊಗೊಳ್ಳೋದಿಲ್ಲ, ನಿನ್ನ ಮಗಳನ್ನು ಬಿಟ್ಟುಕೊಡೋದಿಲ್ಲ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ಮಹಾಕಾವ್ಯ ಆರಂಭವಾಗುತ್ತದೆ. ಕೇವಲ ನಿಮಗೆ ಆ ಗ್ರೀಕ್ ಹೇಗೆ ಕೇಳಿಸ್ಬೋದು ಅಂತ ನನ್ನ ಬಾಯಿನಲ್ಲಿ, ಅದಕ್ಕೋಸ್ಕರ ಕೆಲವು ಪಂಕ್ತಿಗಳನ್ನು ನಾನು ಓದಿಯೇ ತೋರಿಸ್ತೀನಿ. ಮೇನಿನ್ ಎಯ್ದೆ ಥಯಾ ಪೇಲೈ ಅದಯ್ಯು ಅಖಿಲೋಸ್ ಅವುಲೊಮನೇನ್ ಎ ಮೊರಿ ಅಖಿಲೋಸ್ ಅಖಿಯೇಸ್ ಅಲ್ಗೆ ಎಥೇಕೆ ಪೊಲ್ಲಾಸ್ ದ ಇಪ್ತಿಮಿಯುನ್ ಫುಸ್ಕಸ್ ಐದಿ ಪ್ರೈ ಒಪ್ಸೇನ್
ಎ ಓನ್ ಅಪ್ಸೌದೆ ಎಲೋರಿಯಾ te uke kunessain oivon oisite pasi diosda yateleito bovalle ex oudeta prota diastesten erisastan atridesto anaz anadroton kaidios achillos. ಸಣ್ಣ ಅಕ್ಷರ ಅಂತ ದೊಡ್ಡ ಅಕ್ಷರದಲ್ಲಿ ಬೇರೆ ಬರ್ಕೊಂಡಿದ್ದೀನಿ. ಏನು ಮೇನಿನ್ ಐದು ತೆಯ ಪೇಲೈ ಅದೆಯೋ ಅಖಿಲ್ಲೋಸ್ ಅಂದರೆ ಅವನು ಹೇಳ್ತಾ ಇದ್ದಾನೆ, ಓ ವಾಗ್ದೇವತೆ, ಪೇಲೈ ಅದೆಯೋ ಅಖಿಲ್ಲೋಸ್, ಅಖಿಲ್ಲೇಸನ ಕೋಪವನ್ನು ಕುರಿತು ಹಾಡು ಅಂತ. ಆ ಇಂಗ್ಲೀಷ್ನ ಅನುವಾದ, ದಿ ರಾತ್ ಡೂ ದೋ ಸಿಂಗ್ ಓ ಗಾಡೆಸ್ ಆಫ್ ಪಿಲ್ಯೂಸನ್. ಪೇಲೈ ಅಂತಂದರೆ ಪೀಲ್ಯೂಸನ ಮಗ ಅಂತ. ನಮ್ಮಲ್ಲಿ ದಾಶರಥಿ ಅಂತಂದರೆ ದಶರಥಸ್ಯ ಅಪತ್ಯಂ ಪುಮಾನ್ ಅಂತ. ಪೀಲ್ಯೂಸ್ ಅಂತ ಅವನ ತಂದೆ ಪೀಲ್ಯೂ ಅಂತ. ಪೀಲೈ ಅಂತಂತಂದರೆ ಅವನು ಪೀಲ್ಯೂಸನಿಗೆ ಸಂಬಂಧಪಟ್ಟವನು ಅಂತ. ಹೀಗೆ ಅದು ತದ್ಧಿತ ರೂಪ. ಗ್ರೀಕ್ ಭಾಷೆ ಕಲಿಬೇಕು ಅಂದರೆ ಸಂಸ್ಕೃತದ ಪರಿಚಯ ಇದ್ದರೆ ಸ್ವಲ್ಪ ಮೇಲು ಅಂತ ಅನಿಸುತ್ತೆ. ಇಂಗ್ಲೀಷಿನ ಮೂಲಕ ಗ್ರೀಕ್ ಕಲಿಯೋದು ನಾಯಿಪಾಡು. ನನಗಂತೂ ಬಹಳ ಒದ್ದಾಟ ಆಯಿತು. ನಾನು ಕಲಿತ ನನ್ನ ಗುರುಗಳು ಯಾರು ಪರೋಕ್ಷ ಗುರುಗಳು ಅಂತ ಹೇಳಬೇಕಾ ಏನು ಗೊತ್ತಿಲ್ಲ, ನೇರವಾಗಿ ಅವ್ರು ನೋಡೋಕ್ಕೆ ಆಗಲಿಲ್ಲ, ಎಡ್ವರ್ಡ್ ವಿ ಜಾರ್ಜ್ ಅವರು ಅಭ್ಯಾಸ ಮಾಡ್ತಾ ಇದ್ದ ಪುಸ್ತಕ ನನಗೆ ಕಳಿಸ್ಕೊಟ್ಟಿದ್ದು, ಮೊದಲ ಗ್ರೀಕ್ ಪುಸ್ತಕವನ್ನು. ಅದನ್ನು ಅದಕ್ಕೆ ತೋರಿಸೋದಕ್ಕೆ ಅಂತಲೇ ತಂದೆ. ಅದಲ್ಲದೆ ಆಮೇಲೆ ಬೇರೆ ಸಂಪುಟಗಳನ್ನು ಕೂಡ ನಾನು ತೆಗೆದುಕೊಂಡೆ ಆಮೇಲಿನ ವರ್ಷಗಳಲ್ಲಿ. ಅದು ತದ್ಧಿತ, ಕೃದಂತ ಮತ್ತು ಈ ಒಂದು ಉಪಸರ್ಗ, ಈ ಬಗೆಯ ಅನೇಕವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ ಸಂಸ್ಕೃತಕ್ಕೆ ನಿಕಟವಾಗುವಂಥದ್ದು. ಆದರೆ ಸಂಸ್ಕೃತ ಬಂದವ್ರಿಗೆ ಬಂದುಬಿಡುತ್ತೆ ಅಂತಲ್ಲ, ಭಾಷೆಯ ರಚನಾ ಕ್ರಮ ಇದೆಯಲ್ಲ ಅದು ಹಾಗೆ. ಶಬ್ದಗಳು ಎಷ್ಟೋ ಬೇರೆ ಇರ್ತವೆ, ಕೆಲವು ಸಾಮ್ಯ ಕಾಣಬಹುದಾದರೂ ಈಗ ನೀವು ಒಂದೂ ಸಂಸ್ಕೃತದಂತೆ ಕೇಳಿಸ್ತಾ ಇರಲಿಲ್ಲ. ನಿಮಗೆ ನೋಡಿದ್ರೆ ಯಾವುದೋ ಅರಬಿಕ್ಕನ್ನು, ಪರ್ಷಿಯನನ್ನು ಯಾವುದನ್ನೋ ಕೇಳದಂತೆ ಕಾಣಿಸ್ತಕ್ಕಂಥದ್ದು. ಅತ್ರ ಇದೆಸ್ತೆ ಅನಸ್ ಅನದೋತ್ರೋನ್ ಕೈದಿಯೋಸ್ ಅಖಿಲ್ಲೋಸ್. ಏಟ್ರಿಯಸ್ ಅಂತ ಯಾವನಿದ್ದಾನೆ ಅವನ ಮಗ, ಅವನು ಅಂದರೆ ಅಗಮೆಮ್ನೋನ ತಂದೆ ಏಟ್ರಿಯೋಸ್. ಅವನಿಗೂ ಅಖಿಲ್ಲೋಸ್ಗೂ ಆದಂಥ ಏನು ತಕರಾರಿದೆ ಅದನ್ನು ಕುರಿತು ನೀನು ಹೇಳು. ಮತ್ತು ಯಾವುದು ಸುಖಸ್ ಐದಿ ಪ್ರೈ ಒಪ್ಸೇನ್, ನರಕಕ್ಕೆ ಎಷ್ಟೋ ಜನ ಅಂದರೆ ನರಕಕ್ಕೆ ಆ ಹೇಡೀಸ್ ಅಂತ ಯಾವುದಿದೆ ಅದು ಹೈಡೀಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಆದರೆ ಇಲ್ಲಿ ಹಕಾರ ಇಲ್ಲ ಗ್ರೀಕಲ್ಲಿ. ಅದಕ್ಕೆ ಐದಿ ಪ್ರೈ ಒಪ್ಸೇನ್, ನರಕಕ್ಕೆ ಎಷ್ಟೋ ಜನನ ಪ್ರವೇಶ ಮಾಡಿಸ್ತಲ್ಲ, ಅವರ ಬಗೆಗೆ ನೀನು ಹೇಳು. ಅಷ್ಟು ಮಾತ್ರವಲ್ಲ, ಪಾಸಿ ದ್ಯೂಸ್ತ ಎತಲೈತೋ ಬೌವ್ಲೆ, ಆ ಜ್ಯೂಸನ ನಿರ್ಣಯ ಎಂಥದ್ದು, ಆ ನಿರ್ಣಯ ಯಾವ ರೀತಿಯಾದದ್ದು ಅದನ್ನು ಕುರಿತು ನೀನು ಹೇಳು. ಅವನು ನಿರ್ಣಾಯಕವಾಗಿ ತಕ್ಕಡಿನ ತೂಗುಬಿಟ್ನಲ್ಲ, ಇವರ ಜೀವಗಳು ಯಾವ ಥರ ಇರಬೇಕು, ಹೇಗೆ ಹೋಗಬೇಕು, ಹೇಗೆ ಬಾಳಬೇಕು ಅಂತ ಅದನ್ನು ಕುರಿತು ಅಂತ ಹೇಳ್ತಾನೆ. ಹೀಗೆ ಕಾವ್ಯ ಆರಂಭ ಆಗುತ್ತೆ. ನಾವು ವಸ್ತು ನಿರ್ದೇಶ ಅಂತ ನೆನ್ನೆ ನೋಡಿದ್ವಲ್ಲ ಆ ಬಗೆಯಲ್ಲಿ ಆಗುತ್ತೆ. ಮತ್ತು ಅಗಮೆಮ್ನಾನ್ ಇವನನ್ನು ಕ್ರೈಸಿಸ್ನನ್ನು ತಿರಸ್ಕರಿಸಿದ್ರಿಂದ ಕ್ರೈಸಿಸ್ ಸುಮ್ಮನೆ ನಿಂತನ, ನೇರ ಬಂದುಬಿಟ್ಟು ಸಮುದ್ರದ ಅಡಿಯಲ್ಲಿ ನಿಂತು ಮಂಡಿ ಊರು ಬಿಟ್ಟಿದ್ದನು ತನ್ನ ಆರಾಧ್ಯ ದೇವತೆಯಾದ ಅಪೋಲೋನನ್ನು ಬೇಡ್ಕೊಳ್ತಾನೆ. ಅಪೋಲೋನ್, ನನಗೆ ಅನ್ಯಾಯ ಮಾಡ್ದ ಈ ಅಗಮೆಮ್ನನ್, ನನ್ನ ಮಗಳನ್ನು ಹಾಳು ಮಾಡ್ದ, ಅವಳನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೂ ಬಿಡ್ತಾ ಇಲ್ಲ, ದುಡ್ಡು ತಗೋತಾ ಇಲ್ಲ, ಇವ್ರ ಮೇಲೆ ನೀನು ಸೇಡು ತೀರಿಸ್ಕೊ, ನಿನ್ನ ಬಂಗಾರದ ಬಾಣಗಳನ್ನು ಇವ್ರ ಮೇಲೆ ಬಿಟ್ಟು ಸಾಯಿಸು ಅಂತಾನೆ. ಆಗ ಅವರ ಮೇಲೆ ಭಯಾನಕವಾದ ಬಾಣಗಳನ್ನು ಅಪೋಲೋನ್ ಬಿಡೋದಕ್ಕೆ ಆರಂಭ ಮಾಡ್ದ. ಕೇಳರಿಯದಂಥ ಅಂಟು ರೋಗ ಎಲ್ಲ ಬಂದು ಜಾನುವಾರುಗಳು, ಜನರು ಸಾಯೋದಕ್ಕೆ ಆರಂಭ ಮಾಡಿದ್ರು ಅಂತ. ರಿಯಲಿಸ್ಟಿಕ್ ಪ್ಲೇನಲ್ಲಿ ಇಷ್ಟು ಸಾವಿರ ಹಡಗಿನಲ್ಲಿ ಇಷ್ಟು ಜನ ದನ ಎಲ್ಲ ಬಂದು ಅಲ್ಲಿ ನೆರೆದರೆ ಸಮುದ್ರದ ತೀರದಲ್ಲಿ ಯಾವುದಾದ್ರೂ ಎಪಿಡೆಮಿಕ್ ಬರಲೇಬೇಕು. ಹಾಗೆ ಬಂದಿದ್ದಕ್ಕೆ ನಾವು ಪ್ಲೇಗ್ ಮಾರಿ ಮತ್ತರ್ಗ ಅಣ್ಣಮ್ಮ, ಮಾರಮ್ಮ, ಮುತ್ಯಾಲಮ್ಮ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಾದದ್ದು ದೇವತಾ ಕ್ರೋಧ ಅಂತಲೂ ಅಂದುಕೋಬಹುದು. ಈಗ ದನಗಳು ಸಾಯ್ತಾ ಇದ್ದಿದ್ದನ್ನು ನೋಡಿ ಒಂದಲ್ಲ ಎರಡಲ್ಲ 9 ದಿವಸವಾಯಿತು, ಗತಿ ಏನು ಅಂತ ಗೊತ್ತಾಗಲಿಲ್ಲ. ಈ ನಂಬರ್ಸ್ ಎಲ್ಲ ಮಿಸ್ಟಿಕ್ ನಂಬರ್ಸ್ ಅಂತ. ಥ್ರೈಸ್, 9 ಟೈಮ್ಸ್, 7 ಟೈಮ್ಸ್ ಈ ರೀತಿಯಾದದ್ದು ಪ್ರಾಚೀನ ಕಾವ್ಯಗಳಲ್ಲಿ, ಪಾಶ್ಚಾತ್ಯ ಕಾವ್ಯಗಳಲ್ಲಿ ಬರುತ್ತೆ. ನಮಗೆ ಹೇಗೆ 3, 7, 9 ಎಲ್ಲ ಪವಿತ್ರವಾದವು, ಆ ರೀತಿಯಲ್ಲಿ ಅಲ್ಲೂ ಕೂಡ ಬರುತ್ತೆ, ಉಂಟು ಅವುಗಳಿಗೆ ಒಂದು ಮ್ಯಾಜಿಕಲ್ ಸಿಗ್ನಿಫಿಕೆನ್ಸ್ ಅಂತ. ಆಗ ಅಗಮೆಮ್ನಾನ್ಗೆ ಕಿವಿನಲ್ಲಿ ಒಂದು ಸಂದೇಶ, ಭಗವತ್ ಸಂದೇಶ ಬಂತು ಅಂತ.
ಸಾವನ್ನು ನೋಡದಂತೆ ರಿಯಲಿಸ್ಟಿಕ್ ಪ್ಲೇನಲ್ಲಿ. ಆದರೆ ಇದಕ್ಕೆ ಅಲೌಕಿಕತೆ ಬೇಕು ಅಂತ ದೇವಲೋಕದಲ್ಲಿರ್ತಕ್ಕಂಥ ದೇವಮಾತೆ ಹೇರಾಗಿ ಚಿಂತೆ ಆಗುತ್ತೆ. ಹೀಗೆ ಅಪೋಲೋನ್ ಬಾಣ ಬಿಡೋದಕ್ಕೆ ಶುರು ಮಾಡಿದ್ರೆ ಇಡೀ ಗ್ರೀಕ್ ಸೈನ್ಯ ನಾಶ ಆಗಿಬಿಡುತ್ತೆ. ಇನ್ನು ತನ್ನ ಸೇಡು ತೀರುವುದು ಹೇಗೆ? ಈ ಟ್ರಾಯ್ ನಗರವನ್ನು ಮಣ್ಣು ಮಾಡ್ತೀವಿ ಅಂತ ಶಪಥ ಮಾಡ್ಕೊಂಡಿದ್ರಲ್ಲ ತಾಯಿ ಮಗಳಿಬ್ಬರು ಕೂಡ, ಅದಕ್ಕೆ ಗತಿ ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಜನರನ್ನೆಲ್ಲ ಸೇರಿಸಿ, ನಾಯಕರನ್ನು ಸೇರಿಸಿ ಒಂದು ಸಭೆ ಮಾಡಿಸುವಂಥ ಅಗೋಮೆಮ್ನನಿಗೆ ಕಿವಿಯಲ್ಲಿ ಒಂದು ಸಂದೇಶ ಕಳಿಸಿದ್ಲು ಅಂತ ಕಾವ್ಯಾರಂಭ ಆಗುತ್ತೆ. ಈ ದೇವ ಮರ್ತ್ಯ ಪಾತಾಳಗಳ ಸಮನ್ವಯ ಇಲ್ಲದೆ ಕಾವ್ಯಕ್ಕೆ ಭವ್ಯತೆ ಬರೋದಿಲ್ಲ. ಆ ಕಾರಣದಿಂದ ಅವಳು ಸಂದೇಶವನ್ನು ಇವನು ತಗೊಳ್ತಾನೆ. ಯುದ್ಧ ಆರಂಭ ಮಾಡಬೇಕು, ಇದಕ್ಕೆ ಪರಿಹಾರ ಏನು? ಈ ರೀತಿಯಾಗಿ ಬಂದಿದೆಯಲ್ಲ, ಯುದ್ಧಕ್ಕೆ ಮುನ್ನವೇ ಮತ್ತೊಂದು ಯುದ್ಧದಂಥ ರೋಗ ಬಂದಿದೆಯಲ್ಲ, ಏನು ಮಾಡಬೇಕು ಅಂತ ನೋಡೋದಾಗುತ್ತೆ. ಆಗ ಎಲ್ಲ ವೀರರು ಸೇರ್ತಾರೆ. ಸೇರಿದಾಗ ಎಲ್ರಿಗೂ ಗೊತ್ತು ಆಗಿರೋ ತಪ್ಪು ಏನು ಅಂತ ಗೊತ್ತು. ಬಾಯ್ಬಿಟ್ಟು ಯಾರಿಗೂ ಹೇಳೋದಕ್ಕೆ ಸಂಕೋಚ. ಅಕಿಲೇಸ್ ನೇರವಾಗಿ ಹೇಳ್ತಾನೆ, ನೀನೇ ಮಾಡಿದ್ದು, ನೀನು ಆ ಅಪೋಲೋ ಪೂಜಾರಿಯ ಮಗಳನ್ನು ಕಸ್ದುಕೊಂಡು ಬಂದಿದ್ದರಿಂದ ಆಗಿದ್ದು, ಕೊಟ್ಟು ಬಿಡು ಅಂತ. ಅವನು ಒಪ್ಪಲ್ಲ. ನಾನು ಯಾಕೆ ಕೊಡಲಿ? ರಾಜನಾದವನಿಗೆ, ನಾಯಕನಾದವನಿಗೆ ಒಂದಷ್ಟು ಸವಲತ್ತುಗಳಿದ್ದೇ ಇರುತ್ತೆ. ನಿಮ್ಮದು ಯಾವುದಾದ್ರೂ ಕೊಡ್ತೀರಾ? ಇಲ್ಲದ್ರೆ ನಾನು ಒಡಿಸ್ಯೂಸ್ನ, ನೆಸ್ಟರ್ನ ಅಥವಾ ಪಲಮಿಡಿಸ್ ಇರಲಿಲ್ಲ, ಡೈಬಿಡಿಸು, ಆಯಾಸ್ ಇವರುಗಳ ಶಿಬಿರದಲ್ಲಿ ನುಗ್ಗಿ ಯಾರ್ದಾದ್ರೂ ಹುಡುಗಿನ ಎತ್ಕೊಂಡು ಬರೋದೇ ಹೌದು ಅಂತ. ಇವನಿಗೆ ರೇಗೋಗುತ್ತೆ. ಇದೇನು ಹೆಣ್ಣುಗಳಿಗೆ ನೀನಿಷ್ಟು ಚಾಪಲ್ಯ ತೋರಿಸ್ತೀಯಾ? ನಮಗೇನು ಯಾವ ತೊಂದರೆ ಕೊಟ್ಟಿದ್ದಾರಾ ಟ್ರಾಯ್ ಜನ? ನಮಗೇನೂ ಅವ್ರು ತೊಂದರೆ ಕೊಟ್ಟಿಲ್ಲ. ನಿನ್ನ ತಮ್ಮನ ಹೆಂಡತಿನ ಅಪಹರಣ ಮಾಡ್ಕೊಂಡಿದ್ದು ಅಂತ ನಾವು ಬಂದಿದ್ದು. ನಮ್ಮ ಜೊತೆ ನೀನು ಸರಿಯಾಗಿರಬೇಕು, ಮತ್ತು ನಮ್ಮನ್ನು ನಿಮ್ಮ ಸೇವಕರ ಥರ ದುಡಿಸ್ಕೋತೀಯ, ಏನೋ ಒಬ್ಬ ನಾಯಕ ಇರಬೇಕು ಅಂತ ಮಾಡ್ಕೊಂಡಿದ್ದು. ನಿನಗೆ ನಾವೇನು ಕಪ್ಪ ಕೊಡ್ತೀವ, ಕಾಣಿಕೆ ಕೊಡ್ತೀವ, ನಾವೆಲ್ಲ ಸ್ವತಂತ್ರ ರಾಜರು ಅಂತ ದಬಾಯಿಸ್ತಾನೆ. ಇವನು ತರುಣ, ಮಹಾಪರಾಕ್ರಮಿ, ದೈವಾಂಶ ಸಂಭೂತ ಮತ್ತು ಸಮುದ್ರ ದೇವಿಯರಲ್ಲಿ ಒಬ್ಬಳಾದಂಥ ಥೆಟಿಸ್ಲ ಮಗ. ಹೀಗಾಗಿ ಇವನು ಮಾತಾಡಬಲ್ಲ, ಮಿಕ್ಕವರಿಗೆ ಆಗೋಲ್ಲ. ಪಾಪ ದಾಕ್ಷಿಣ್ಯ ಪಟ್ಕೋತಾರೆ. ಆಗ ಹೇಳ್ತಾನೆ, ಮಿಕ್ಕವರೆಲ್ಲ ಸುಮ್ಮನೆ ಇದ್ದಾಗ ನೀನು ಏನು ಮಾತಾಡೋದು ಅಂತ ಇವನು ಚಿಕ್ಕವನು ದಬಾಯಿಸ್ತಾನೆ. ಕಡೆಗೆ ಕೊಡ್ತೀನಿ ಆ ಹುಡುಗಿನ, ಅರೆ ನಿನ್ನ ಶಿಬಿರದಿಂದಲೇ ಬ್ರೈಸಿಸನ್ನೇ ಎತ್ಕೊಂಡು ಬರ್ತೀನಿ ಅಂತ ಹಾಗೆ ಮಾಡಿಬಿಡ್ತಾನೆ. ಕ್ರೈಸಿಯಸ್ಸನ್ನು ಅವಳ ಅಪ್ಪನಿಗೆ ಕೊಟ್ಟು, ತಪ್ಪು ಕಾಣಿಕೆಯನ್ನು ಕೊಟ್ಟು, ಅಪೋಲೋನಿಗೆ ಪೂಜೆನೂ ಮಾಡಿಸಿ, ನೇರವಾಗಿ ಅಕಿಲೇಸನ ಶಿಬಿರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬ್ರೈಸಿಯಸ್ಸನ್ನು ತನ್ನ ಶಿಬಿರಕ್ಕೆ ಎತ್ಕೊಂಡು ಬಂದುಬಿಡ್ತಾನೆ. ಅಕಿಲೇಸ್ಗೆ ಪರಮ ಸಂಕಟ ಆಗುತ್ತೆ. ತಾನು ನ್ಯಾಯ ಮಾತಾಡಿದ್ದಲ್ಲದೆ ನಷ್ಟಕ್ಕೂ ಗುರಿಯಾಗಬೇಕಾಯಿತು. ಇದು ಎಂಥ ಅನ್ಯಾಯ. ಹಾಗಾಗಿ ಅವನು ಸಮುದ್ರ ದಡಕ್ಕೆ ಹೋಗಿ ಅಳ್ತಾನೆ. ಅವನ ತಾಯಿ ಬರ್ತಾಳೆ. ಏನಪ್ಪ ಅಂತ ಕೇಳಿದ್ರೆ ಹೀಗಾಯಿತು ಅಂತ. ಏನು ಮಾಡಬೇಕು ಹೇಳು ಅಂದರೆ, ನೀನು ಹೋಗಿ ಜ್ಯೂಸನಿಗೆ ಪ್ರಾರ್ಥನೆ ಮಾಡು. ಯಾಕೆಂದರೆ ಜ್ಯೂಸನಿಗೆ ಇವಳ ಬಗ್ಗೆ ತುಂಬ ಅಭಿಮಾನ. ಹಿಂದೊಮ್ಮೆ ಜ್ಯೂಸನ ಹೆಂಡತಿ ಮಕ್ಕಳನ್ನೇ ಅವನ ವಿರುದ್ಧ ಬಂಡೆದ್ದಾಗ ಇವಳು ಸೆರೆಗೆ ಸಿಕ್ಕಂಥವನು ಅವನು ವಿಚಿತ್ರವಾದ ಆಸನದಲ್ಲಿ ಕೂಡಿಸಿ ಸಿಕ್ಕಾಕ್ಸಿಬಿಟ್ಟಿರ್ತಾನೆ ಹೆಫಿಸ್ಟಸ್ ಇವನನ್ನು. ತಾಯಿ ಮಾತು ಕೇಳಿಕೊಂಡು, ಹೀರಾ ಮಾತು ಕೇಳಿಕೊಂಡು, ಪೊಸೈಡನ್, ಅಪೋಲೋನ್ ಎಲ್ಲರೂ ಸೇರಿಕೊಂಡಿರ್ತಾರೆ. ಆಗ 100 ಕೈಗಳ ರಾಕ್ಷಸನೊಬ್ಬನ್ನು ಪಾತಾಳದಿಂದ ಎಬ್ಬಿಸಿಕೊಂಡು ಇವಳು 100 ಗಂಟುಗಳಿಂದ ಈಗ ಇಬ್ಬಂದಿಯಾಗಿರ್ತಕ್ಕಂಥ ಸಿಂಹಾಸನ ಯಾವುದಿತ್ತು, ಆಸನ, ಸ್ಯೂಸನ ಆಸನದ 100 ಗಂಟುಗಳಿಂದ ಒಂದೇ ಕ್ಷಣದಲ್ಲಿ ಬಿಚ್ಚಿಸಿ ಅವನ ವಜ್ರಾಯುಧ ಮತ್ತೆ ಕೈಗೆ ದೊರಕುವಂತೆ ಮಾಡಿ ಆ ಬಂಡೆದ್ದವರ ಮೇಲೆ ದಬ್ಬಾಳಿಕೆ ಮಾಡಿ ಮತ್ತೆ ಎಲ್ಲ ಸರಿ ಮಾಡಿಸುವಂತೆ ಮಾಡಿರ್ತಾಳೆ. ಹೀಗಾಗಿ ಥೆಟಿಸಳಿಗೆ ಒಂದು ವಾರ ಕೊಟ್ಟಿರ್ತಾನೆ, ನೀನು ಏನು ಕೇಳಿದ್ರು ಆಪತ್ತಿನಲ್ಲಿ ನಾನು ಮಾಡ್ತೀನಿ ಅಂತ. ಅವಳು ಅದನ್ನು ಬಳಸ್ಕೋತಾಳೆ. ನನ್ನ ಮಗನಿಗಾದ ಅವಮಾನ ತೀರಬೇಕು, ಮತ್ತೆ ಇಡೀ ಗ್ರೀಕ್ ಸೈನ್ಯ ಅವನ ಮುಂದೆ ಮೊಣಕಾಲು ಊರಿ ಬೇಡ್ಕೋಬೇಕು ತಪ್ಪಾಯಿತು ಅಂತ, ಮತ್ತೆಲ್ಲ ತಪ್ಪುಗಾಣಿಕೆ ಕೊಡಬೇಕು, 1ಕ್ಕೆ 10ರಷ್ಟು ಕೊಡಬೇಕು, ಅಲ್ಲಿವರೆಗೂ ಆಗಬಾರ್ದು. ಇದು ಅಕಿಲೀಸರ ರ್ಯಾತ್, ಕೋಪ. ಅವಳು ಹಾಗೇ ಆಗಲಿ ಅಂತಂತಾಳೆ. ಅವನು ಮತ್ತೆ ತನ್ನ ಶಿಬಿರಕ್ಕೆ ಹೋಗ್ತಾನೆ. ಅವನ ಬಂಧು ಒಬ್ಬ ಇರ್ತಾನೆ, ತರುಣ, ಪೆಟ್ರೋಕ್ಲೋಸ್ ಅಂತ ಅವನ ಹೆಸರು, ಪೆಟ್ರೋಕ್ಲಸ್ ಅಂತ ಕರೀತಾರೆ. ಅವನ ಜೊತೆ ಮರ್ಬಿಡಾನ್ ಸೇನೆಯ ಜೊತೆಗೆ ಅವನು ಕೇವಲ ಊಮಾಹೆ ತಿಂದು ಕುಡಿದು ಹಾಗೆ ಇರ್ತಾರೆ. ಗ್ರೀಕರ ಯಾವ ಕಷ್ಟ ನಷ್ಟಗಳಿಗೂ ತನಗೆ ಸಂಬಂಧ ಇಲ್ಲ ಅಂತ ಇದ್ದು ಬಿಡ್ತಾನೆ. ಈಗ ಗ್ರೀಕರಿಗೆ ಬಂತು ಸಮಸ್ಯೆ. ಮಹಾವೀರ ಅಖಿಲೇಸ್ ಇಲ್ಲ, ಏನು ಮಾಡೋದು? ಆದರೆ ಅಗೋಮೆಮ್ನನ್ ಹೇಳ್ತಾನೆ, ಏನೂ ತೊಂದರೆ ಇಲ್ಲ, ಅವರಿಲ್ದಿದ್ದರೆ ಇನ್ನು ಮಿಕ್ಕವರು ಯಾರು ವೀರರಿಲ್ವಾ, ಈಗ ಯುದ್ಧವೇ ಮಾಡೋಣ ಅಂತ. ಹಾಗೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಅಲ್ಲಿಗೆ ಒಂದು ತೊಡಕಾಗುತ್ತೆ. ಅದು ಏನಂತಂದರೆ, ಇಷ್ಟು ಸೈನ್ಯ ಜನಹಾನಿ ಎಲ್ಲ ಆಗಬೇಕಾ? ಖಂಡಿತ ಆಗಬೇಕಾಗಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಮಹಾವೀರರು ಸೇರಿ ಯುದ್ಧ ಮಾಡಲಿ, ಯಾರು ಮಾಡುವುದು? ಅಲ್ಲಂತೂ ಯಾವ ಕಾರಣಕ್ಕಾಗಿ ಜಗಳ ಬಂದದ್ದು? ಹೆಲೆನ್ನಳ ಕಾರಣ. ಹಾಗಾಗಿ ಹೆಲೆನ್ನಳ ಮಾಜಿ ಗಂಡ, ಹಾಲಿ ಗಂಡ ಇಬ್ಬರು ಸೇರಿ ಯುದ್ಧ ಮಾಡಲಿ. ಗ್ರೀಕರ ಕಡೆಯಿಂದ ಮನಿಲೇಸ್, ಟ್ರೋಜನ್ರ ಕಡೆಯಿಂದ ಪ್ಯಾರಿಸ್ ಇಬ್ಬರು ಯುದ್ಧ ಮಾಡಲಿ ಅಂತ. ಮನಿಲೇಸ್ ಸವಾಲು ಹೊಡ್ತಾನೆ, ನಾನು ಯುದ್ಧ ಮಾಡ್ತೀನಿ ಅಂತ. ಪ್ಯಾರಿಸ್ನಿಗೆ ಹೆದರಿಕೆ ಆಗಿಬಿಡುತ್ತೆ. ಮನಿಲೇಸ್ನ ಕ್ರೋಧ ಮತ್ತು ಅವನ ರೊಚ್ಚು, ಅವನ ಪರಾಕ್ರಮ ಇವನಿಗೆಲ್ಲ ಗೊತ್ತಿರುತ್ತೆ. ಅಂಜುಬಿಡ್ತಾನೆ.
ನಾನು ಮಾಡೋಕ್ಕಾಗೋದಿಲ್ಲ ಅಂತಂತಾನೆ. ಆಗ ದಬಾಯಿಸ್ತಾನೆ ಅವನ ಅಣ್ಣ ಹೆಕ್ಟರ್, ನೀನು ವೀರ ಅಂತ ಅಂದುಕೊಂಡಿದ್ದೆ, ನೀನಿಷ್ಟು ಭೀರು ಅಂತ ಗೊತ್ತಿರಲಿಲ್ಲ, ಹೆಣ್ಣಿಗರಂತೆ ಆಡ್ತೀಯ, ಹೆಣ್ಣನ್ನು ಅಪಹರಣ ಮಾಡಿದ್ದಲ್ಲ, ಈಗ ರಣರಂಗದಲ್ಲಿ ನೀನು ನಿಂತು ಹೋರಾಡಬೇಕಾದಂಥ ಕಾಲ ಬಂದಿದೆ, ಯುದ್ಧ ಮಾಡು ಅಂತ. ಕಡೆಗೆ ಅವನು ಮೊದಲು ನಾನು ಹೆದರಿಬಿಟ್ಟೆ, ಆಮೇಲಿಂದ ಈಗ ಧೈರ್ಯ ಬಂದಿದೆ ಅಂತಾನೆ. ಒಟ್ಟಿನಲ್ಲಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಇತ್ತ ಸಿದ್ಧವಾದಾಗ ಎಲ್ಲ ಕಡೆಯಿಂದಲೂ ಆ ಯುದ್ಧವನ್ನು ನೋಡೋದಕ್ಕೆ ಅಂತ ಬರ್ತಾರೆ. ನಗರದ ಆಚೆ ಅಂದರೆ ಕೋಟೆಯ ಆಚೆ ಇರುವ ರಣಾಂಗಣದಲ್ಲಿ ಒಂದು ಕಣವನ್ನು ಮಾಡ್ತಾರೆ. ಅದು ವೀರಭೂಮಿ, ಮಲ್ಲಯುದ್ಧದ ಮಲ್ಲಾಂಗಣ, ಅಂಕ ಅಂತ ಕರೀತಾರೆ ಅಲ್ಲದು. ಮತ್ತು ನಮ್ಮಲ್ಲಿ ಯಾವ ತರಹ ಯುದ್ಧಾರಂಭ ಎಲ್ಲ ಮಾಡಬೇಕಾದ್ರೆ ಒಂದು ವಿಧಿವಿಧಾನಗಳು ಅಂತ ಉಂಟು, ಆ ಥರದ್ದು ಅಲ್ಲೂ ಉಂಟು. ಕರಿ ಬಣ್ಣದ ಕುರಿಗಳನ್ನು ತರಬೇಕು, ಅವುಗಳನ್ನು ಬಲಿ ಕೊಡಬೇಕು, ಅದನ್ನು ದೇವತಾ ದಿಕ್ಕಿಗೆ ಅಭಿಮುಖವಾಗಿ ಮಾಡಬೇಕು, ಮತ್ತು ಆ ನೆತ್ತರನ್ನು ಸಿಂಪಡಿಸಬೇಕು, ಈ ಥರದ್ದೆಲ್ಲ ಉಂಟು. ಅದನ್ನೆಲ್ಲ ಮಾಡ್ತಾರೆ. ಮತ್ತು ತರ್ಪಣಗಳನ್ನು ಕೊಡ್ತಾರೆ. ಇದನ್ನು ಯಾರಾದರೂ ಮುರಿದರೆ ಒಪ್ಪಂದವನ್ನು, ಅಂದರೆ ಇಬ್ಬರು ದ್ವಂದ್ವ ಇದ್ದ, ಗೆದ್ದವರಿಗೆ ಹೆಲನ್ನು, ಮತ್ತು ಅವರಿಗೆ ಈ ದೋಚಿಕೊಂಡು ಬಂದಿದ್ದ ಪದಾರ್ಥ ಎಲ್ಲ ಸೇರಬೇಕು. ಮನೇಲೇಸಿ ಗೆದ್ದರೆ ಅವಳು ಮತ್ತು ಆ ಸಂಪತ್ತು ಎಲ್ಲ ತಪ್ಪುಗಾಣಿಕೆ ಸಮೇತ ಇಷ್ಟು ಜನ ಸೈನಿಕರಿಗೂ ಕೊಡಬೇಕಾದಂಥ ವೆಚ್ಚದ ಸಮೇತ ಕಳಿಸ್ಬೇಕು. ಇಲ್ಲ ಪ್ಯಾರಿಸ್ ಗೆದ್ದರೆ ಇವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ 1000 ಹಡಗುಗಳವರು ತೆಪ್ಪಗೆ ಹೋಗಬೇಕು. ಈ ರೀತಿಯಾದ ತೀರ್ಮಾನ ಬಹಳ ಚೆನ್ನಾಗಿರುವಂಥದ್ದು. ಆದರೆ ನಡೆಯಲಿಲ್ಲ. ಏಕೆಂದರೆ ಪೀಪಲ್ ಡೋಂಟ್ ವಾಂಟ್ ಸಿಂಪಲ್ ಸೊಲ್ಯೂಷನ್ಸ್ ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಎರಡೂ ಕಡೆಯ ವೀರರ ಬೆಂಬಲಿಗರು ಬಂದು ಚೌಕಾಕಾರವಾಗಿ ನಿಂತ್ಕೋತಾರೆ. ಗುರಾಣಿಗಳನ್ನೆಲ್ಲ ಅಡ್ಡ ಇಟ್ಟು ಅದನ್ನು ಒಂದು ಕ್ವಾಡ್ರ್ಯಾಂಗಲ್ ತರಹನೂ ಮಾಡ್ತಾರೆ. ಇತ್ತ ಕಡೆ ಜನ ಹೇಗೆ ನಿಂತಿದ್ರು ಅನ್ನೋದನ್ನು ಹೋಮರ್ ವರ್ಣಿಸ್ತಾನೆ. ಎಪಿಸ್ಕೆಯೇಸಿ ಪೌಲೇಸಿ ಗೈರೆದೆ ಪೊಲೈಮಯ್ಯೋ ಪೆಪೋಮೆನೋಯ್ ಅಲ್ ಅಗೊರೈತೆ ಎಸ್ತರ್ಸ್ಲೋ ತೆತ್ತಿಗೆಸ್ತಿನ್ ಎವೊಸ್ಕಿನ್ ಓಯ್ತೆ ಕತ್ ಉಲ್ನೆ. ತುಂಬ ಒಳ್ಳೆಯ ಉಪಮೆಯನ್ನು ಕೊಟ್ಟಿದ್ದಾನೆ. ಅದೇನೆಂದರೆ ಎಪಿಸ್ಕೆಯೇಸಿ, ಆ ಸ್ಕಿಯಾನ್ ಬಾಗಿಲಿನ ಮೇಲೆ, ಆ ಕೋಟೆಯ ಮೇಲೆ ಒಂದು ಕ್ಯಾನೋಪಿ ಮಾಡಿಕೊಂಡು ಅಲ್ಲಿ ಪ್ರಯಾಮ್ ಕೂತಿರ್ತಾನೆ. ನಗರದ ಹಿರಿಯರು ವೃದ್ಧರು ಎಲ್ಲ ಕೂತಿರ್ತಾರೆ. ಅವರಿಗೆ ನೇರವಾಗಿ ಇಳಿದು ಕೋಟೆ ಆಚೆಗೆ ಬಂದು ಯುದ್ಧರಂಗದಲ್ಲಿ ಪಾಲ್ಗೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಅರೆ ಯುದ್ಧ ನೋಡೋ ಚಪಲ ಮಾತ್ರ ತಗ್ಗಿರೋಲ್ಲ ಪಾಪ. ಯುದ್ಧಸ್ಯ ವಾರ್ತಾರಮ್ಯ ಅಂತಿದೆಯಲ್ಲ, ದೂರದಿಂದ ನೋಡೋಣ ಅಂತ. ಹಾಗೆ ನೋಡೋಕ್ಕೆ ಬಂದು ಅವರು ಕೂತಿದ್ದಾರೆ. ಹೇಗಿತ್ತು ಅಂತಂದರೆ ಮರಗಳ ಮೇಲೆ ಮಿಡತೆಗಳು ಕೂತಂತೆ ಇತ್ತು ಅಂತ ಕವಿ ವರ್ಣಿಸ್ತಾನೆ. ತುಂಬ ಸೊಗಸಾದಂಥ ಒಂದು ಹೋಲಿಕೆ ಅಂತ ಅನಿಸುತ್ತೆ. ಮಿಡತೆಗಳು ಎಷ್ಟು ಒತ್ತುಕಟ್ಟಾಗಿ ಮರಗಳ ಮೇಲೆ ಕೂತ್ಕೊಂಡಿರ್ತವೋ ಆ ರೀತಿಯಾಗಿ ಇವರು ಕೂತ್ಕೊಂಡು, ಅವು ಸ್ತಬ್ಧವಾಗಿ ಅಲ್ಲಾಡದೆ ಕೂತಿರ್ತವಲ್ಲ, ಆ ಥರ ಇವರು ಕೂತಿರ್ತಾರೆ. ಹಾಗೆ ಕೂತಿದ್ದಾಗ ಈ ದೇವ ಮಂತ್ರಾಲೋಚನೆಯ ದೂತಿ ಅವಳಿದ್ದಾಳೆ ಈರಿಸ್, ಅವಳು ಹೋಗಿ ಅಫ್ರೊಡೈಟಿಯ ಪ್ರೇರಣೆಯಿಂದ ಹೆಲೆನ್ಗೆ ಹೇಳ್ತಾಳೆ, ನೀನು ಬಾ ಅಲ್ಲಿಗೆ ಅಂತ. ಇದೆಲ್ಲ ದೇವತೆಗಳು ಮತ್ತೆ ಅಲ್ಲಿ ಬರ್ತಾ ಇರ್ತಾರೆ. ದೇವತೆಗಳು ಸದಾ ವೇಷ ಮಾಡಿಸ್ಕೊಂಡು ಬರೋದೇನೆ, ಅವ್ರು ನೇರವಾಗಿ ಅವ್ರು ಬರೋದೆಲ್ಲ ಯಾರ್ದೋ ವೇಷದಲ್ಲೇ ಬರುವಂಥದ್ದು ಗ್ರೀಕ್ ಪುರಾಣಗಳಲ್ಲಿ ಕಾಣಿಸ್ಕೊಳ್ಳೋದು. ಎಲ್ಲೋ ಒಂದೆರಡು ಕಡೆ ಮಾತ್ರ ಒಡಿಸ್ಸಿನಲ್ಲಿ ಸಾಕ್ಷಾತ್ತಾಗಿ ಕಾಣಿಸ್ಕೊಳ್ಳುವಂಥದ್ದು ಆ ದೇವತೆಗಳು. ಒಂದು ಕಡೆ ಅಥೀನಾ ಕಾಣಿಸ್ಕೊಳ್ತಾಳೆ, ಮತ್ತೊಂದು ಕಡೆ ಹರ್ಮೀಸ್ ಕಾಣಿಸ್ಕೊಳ್ತಾನೆ. ಇದು ಬಿಟ್ಟರೆ ಮಿಕ್ಕಂತೆ ಎಲ್ಲ ಅವರು ಪರೋಕ್ಷ ಪ್ರಿಯಾ ಇವಹೈ ದೇವಾಹ, ಅದೇ ಆಗಿರುವಂಥದ್ದು. ಆಗ ಇವಳು ಬರ್ತಾಳೆ. ಇವಳಿಗೂ ಒಂದು ಕುತೂಹಲ ಇರುತ್ತೆ ನೋಡಿ. ಆ ಸಂದರ್ಭ ಕವಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಅಂದರೆ ಇಲ್ಲಿ ಒಂದು ನಾನು ಹೇಳಬೇಕು, ನಾನು ಓದಿಕೊಂಡ ಗ್ರೀಕಲ್ಲಿ ನನಗೇನು ಅಂಥ ದೊಡ್ಡ ಸಂಗೀತವೋ, ಅಂತಹ ಶಬ್ದ ಸೌಂದರ್ಯವೋ, ಅಂಥ ಅರ್ಥಾಲಂಕಾರ ಶಬ್ದಾಲಂಕಾರಗಳ ವೈಭವವೋ ಕಾಣಿಸಲಿಲ್ಲ. ಮತ್ತು ಆ ಬಗ್ಗೆ ಅನುವಾದಗಳಲ್ಲಿ ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ ಅಂತಹ ಅರ್ಥಾಲಂಕಾರಗಳು ಏನೂ ಇಲ್ಲ ಅಂತ. ಇನ್ನು ಲ್ಯಾಟಿನ್ನಲ್ಲಿಯೂ ಕೂಡ ಇದಕ್ಕಿಂತ ಒಂಚೂರು ಮೇಲೂ ಅರುವ ವಿಶೇಷವಾದ ಅರ್ಥಾಲಂಕಾರಗಳಿಲ್ಲ. ಈಗ ನಮ್ಮ ಕಾಳಿದಾಸನನ್ನೋ ಜಯದೇವನನ್ನೋ ಶ್ರೀಹರ್ಷನನ್ನೋ ಓದಿದರೆ ಬರುತ್ತಲ್ಲ, ಆ ರೀತಿಯಾದಂಥದ್ದು ಚಂಚಚ್ಚಂದ್ರ ಕರಸ್ಪರ್ಶ ಹರ್ಷೋನ್ಮಿಲಿತ ತಾರಕ, ಆ ರೀತಿಯಾದ ವಾಲ್ಮೀಕಿಯ ಕಾವ್ಯ ಶಬ್ದ ಸೌಂದರ್ಯವಾಗಲಿ, ಅಥವಾ ಉನ್ಮೀಲನ್ ಮಧುಗಂಧ ಲುಬ್ಧ ಮಧುಪವ್ಯಾಧೂತ ಚೂತಾಂಕುರ ಕ್ರೀಡತ್ ಕೋಕಿಲ ಕಾಕಲಿ ಕಲರವೈ, ಆ ರೀತಿಯಾದಂಥ ಜಯದೇವನ ಪದ್ಯಮಾಧುರ್ಯವೋ, ಇಲ್ಲದೇ ಇದ್ದರೆ ನಿಂದತಿ ಚಂದನ ಮಿಂದು ಕಿರಣಮನು ವಿಂದತಿ ಖೇದ ಮಧೀರಂ ಅನ್ನುವಂಥ ಆ ಒಂದು ಹಾಡಿನ ಮಾಧುರ್ಯವೋ, ಇಲ್ಲದೇ ಇದ್ದರೆ ಈ ಒಂದು ದೋರ್ದಂಡದ್ವಯ ಕುಂಡಲಿಕೃತ ಲಸತ್ ಕೋದಂಡ ಚಂಡಾಂಶುಗಧ್ವಸ್ತೋದ್ದಂಡ ವಿಪಕ್ಷ ಮಂಡಲ ಮತತ್ವಂವೀಕ್ಷ ಮಧ್ಯೇರಣಂ ವಲ್ಗದ್ಗಂಡಿವ ಮುಕ್ತಕಾಂಡವಲಯ ಜ್ವಾಲಾವಲಿ ತಾಂಡವ ಭೃಶ್ಯತ್ ಖಂಡವ ಹೃಷ್ಟ ಪಾಂಡವ ಮಹೋ ಕೋನಕ್ಷಿತೀಶ ಸ್ಮರೇತ್ ಅನ್ನುವ ಜಗನ್ನಾಥನಂಥ ನಾದಮೈತಿಯೋ, ಇಲ್ಲದೇ ಇದ್ದರೆ
ಶ್ರೀಹರ್ಷನಲ್ಲಿ ಬರ್ತಕ್ಕಂಥ ಋತಸಾರ ಮಿವೇಂದು ಮಂಡಲಂ ದಮಯಂತಿ ವದನಾಯ ವೇದಸ ಧೃತ ಮಧ್ಯ ಬಿಲಂ ವಿಲೋಕ್ಯತೆ ಧೃತ ಗಂಭೀರ ಖನಿ ಖನೀಲಿಮ. ಶಬ್ದ ಅರ್ಥ ಎರಡೂ ಸ್ವಾರಸ್ಯ. ಈ ರೀತಿಯಾದದ್ದು ವೈಚಿತ್ರ್ಯ ಕಂಡುಬರುವಂಥದ್ದಲ್ಲ. ಆದರೆ ಏನೋ ಒಂದು ತೃಪ್ತಿ ಮೂಲದಲ್ಲಿ ನೋಡಿದ್ವಿ ಅಂತ. ಒಂದನ್ನು ನಾನು ಹೇಳ್ತೀನಿ, ಅನುವಾದದಲ್ಲಿ ಒಳ್ಳೆಯ ಪ್ರಾಮಾಣಿಕವಾದ ಅನುವಾದಗಳು 10 ಉಂಟು. ಈಗ ನಾನು ಇಟ್ಕೊಂಡಿರತಕ್ಕಂಥ ಈ ಸಮೂಲವಾದ ಒಂದು ಅನುವಾದವನ್ನು ಹಾರ್ವರ್ಡ್ ಓರಿಯೆಂಟಲ್ ಸೀರೀಸ್ ಮಾಡಿರೋದು, AT ಮೊರ್ರೆ ಅವರು ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಮತ್ತೊಂದು ಒಂದು ಮಾಡರ್ನ್ ಲೈಬ್ರರಿ ನ್ಯೂಯಾರ್ಕ್ನವರು ಮಾಡಿರುವಂಥ ಒಂದು ಅನುವಾದ ಅಂತೂ ಬಹಳ ಪ್ರಸಿದ್ಧವಾದಂಥದ್ದು. ಅದನ್ನು SH ಬುಚರ್ ಅವರು ಮಾಡಿರುವಂಥದ್ದು. ಈ ಥರ ಇನ್ನೂ 10 ಅನುವಾದ ಇದೆ. ಮೊದಲ ಬಾರಿಗೆ ಚಾಪ್ಮೆನ್ ಮಾಡಿದಂಥ ಹೋಮರ್ನ ಇಲಿಯಡ್ ಅನುವಾದವನ್ನು ನೋಡಿಬಿಟ್ಟು ಕೀಟ್ಸ್ ಉನ್ಮತ್ತನಾಗಿಬಿಟ್ಟಿದ್ದ ಅಂತನ್ನುವ ಒಂದು ಕವಿತೆಯನ್ನು ಕೂಡ ಹ್ಯಾವಿಂಗ್ ರೆಡ್ ಚಾಪ್ಮೆನ್ ಅಂತಲೇ ಒಂದು ಕವಿತೆ ಮಾಡಿದ್ದಾನೆ. ಈ ಥರದ್ದು ಬೇಕಾದಷ್ಟು ಉಂಟು ಅನುವಾದಗಳು. ಒಳ್ಳೆಯ ಅನುವಾದ ಓದಿದ್ರೆ ನಿಮಗೆ ಮೂಲದ 90% ಸ್ವಾರಸ್ಯ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಆ ಶಬ್ದರೂಪಗಳು ಹೇಗೆ ಈ ಸಂಸ್ಕೃತ ಭಾಷೆಯಂತೆ ಯಾವ ಥರ ಕಾಣಿಸ್ಕೊಳ್ಳುತ್ತವೆ ಅನ್ನೋದು ಹೇಳಿದ್ನಲ್ಲ, ಆ ಒಂದು ಸ್ವಾರಸ್ಯ ಬೇಕು ಅಂದರೆ ನೋಡಬೇಕೆ ಹೊರತು ಅಲ್ಲಿ ಏನು ಛಂದಸ್ಸಿನದೋ ನಾದಮೈತೆಯದೋ ಅಲ್ಲ. ಇಲ್ಲೆಲ್ಲ ಬರ್ತಕ್ಕಂಥದ್ದು ಹೆಕ್ಸಮೀಟರ್ ಅಂತ ಹೇಳ್ಬಿಟ್ಟಂದರೆ, ಆ ಹೆಕ್ಸಮೀಟರು ಭಗಣಗಳು, 1 ಗುರು 2 ಲಘು 1 ಗುರು 2 ಲಘು, ಆ ಥರದ 6 ಗಣಗಳಿರುವಂಥದ್ದು. ಹಾಗಲ್ಲದೆ ಉಲ್ಟಾ ಮಾಡಿದ್ರೆ ಅನಪಿಸ್ಟ್ ಹೆಕ್ಸಮೀಟರ್ ಅಂತ ಕರೀತಾರೆ, ಸಗಣಗಳು 6 ಬರುವಂಥದ್ದು. ಆ ಗತಿ ಕೂಡ ಓದುವಾಗ ಎಷ್ಟೋ ಕಡೆ ಇಲ್ಲ. ನಾನು ಮತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ಆ ಛಂದೋಗತಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡೆ. ಈಗ ನೋಡಿ, ಒಂದು ಸ್ವಲ್ಪ ಮೇನಿನ್ ಐದೆಥ ಯಾಪೇಲೈ ಅದಯೋ ಅಖಿಲೋಸ್ ಅನ್ನೋದ್ರೊಳಗೆ ನಮಗೆ 6 ಚತುರ್ಮಾತ್ರ ಗಣಗಳು ಕೇಳಿಸುತ್ತವೆ ಹೊರತುನುವೆ ಎಲ್ಲ ಭಗಣಗಳು ಕೇಳಿಸೋಲ್ಲ. ಔಲೊವೆನೆನ್ ಎ ಮುರಿ ಅಖೆಯೋಸ್ ಅಲ್ಗೆ ಎಥೇಕೆ, ಇಲ್ಲಿ ಮತ್ತೆ ಅದೇ ಥರ ಹತ್ತರೈ ದೇಸ್ತೆ ಅನಜ್ ಅನದ್ರೋನ್ ಕೈ ದಿಯಸ್ ಅಲಖಿಲೋಸ್. ಈ ಥರ ಛಂದೋಗತಿಯಲ್ಲಿ ಓದುವಾಗ ಒಂದು ಸ್ವಲ್ಪ ಆಕರ್ಷಣ ಮತ್ತು ಸಂಕೋಚ ಇವನ್ನು ಮಾಡಬೇಕಾಗುತ್ತದೆ. ತಾತ್ಪರ್ಯದಲ್ಲಿ ಹೇಳೋದಿದ್ದರೆ ನಾವು ಕಳ್ಕೊಳ್ಳುವಂಥದ್ದು ತುಂಬ ದೊಡ್ಡದಲ್ಲ. ಆದರೆ ಒಂದು ಸಂಸ್ಕೃತವೋ, ಒಂದು ಹಳಗನ್ನಡವೋ, ಅಥವಾ ಒಂದು ಪ್ರಾಚೀನ ತೆಲುಗುವೋ, ಇಲ್ಲಿ ನಾವು ಕಳ್ಕೊಳ್ಳುವ ಭಾಗ ಹೆಚ್ಚು. ಮೂಲವನ್ನು ಓದದೆ ಗದ್ಯಾನುವಾದವನ್ನು ಓದಿದ್ರೆ ನಮ್ಮ ಭಾಷೆಗಳಲ್ಲಿರುವಷ್ಟು ಶಾಬ್ದಿಕ ಸಂಗೀತ, ಮೆಟ್ರಿಕಲ್ ಮೆಲಡಿ ಜಗತ್ತಿನ ಯಾವ ಭಾಷೆಗಳಲ್ಲೂ ಇಲ್ಲ. ಇದರಲ್ಲಿ ಮಾತ್ರ ನಮ್ಮ ಪರಂಪರೆ ಅಸಾಧಾರಣವಾದ ಕೆಲಸ ಮಾಡಿದೆ. ಇನ್ನು ಅರ್ಥಾಲಂಕಾರಗಳು ಕೂಡ ಜಾಸ್ತಿ ಬರುವಂಥದ್ದಲ್ಲ. ಪಾಶ್ಚಾತ್ಯ ಪರಂಪರೆಯಲ್ಲಿಯೇ ನಮ್ಮಷ್ಟು ಆರ್ನೇಟ್ ಅಲ್ಲ ಎಪಿಕ್ ಆಗಲಿ ಲಿರಿಕ್ ಆಗಲಿ ಯಾವುದು ನಮ್ಮಷ್ಟು ಆರ್ನೇಟ್ ಅಲ್ಲ. ಅವರಿಗೆ ನಮ್ಮದು ಅತಿ ಅನಿಸುತ್ತೆ, ನಮಗೆ ಅವ್ರದ್ದು ಬೋಳು ಅಂತ ಅನಿಸುತ್ತೆ. ರುಚಿಭೇದ. ಅಂದರೆ ಪ್ರತಿ ಪದದಲ್ಲೂ ಗಮನ ಇಡಬೇಕಾದ ಸ್ವಾರಸ್ಯ, ಧ್ವನಿಶಕ್ತಿ ಎನ್ನುವಂಥದ್ದಲ್ಲ. ಇಡೀ ಪ್ರಕರಣದಲ್ಲಿ, ಇಡೀ ಕಥಾಶಿಲ್ಪದಲ್ಲಿ, ಸಂವಿಧಾನಕದಲ್ಲಿ, ಪಾತ್ರಚಿತ್ರಣದಲ್ಲಿ ಕಾಣಿಸುತ್ತದೆ, ಸಂವಾದಗಳಲ್ಲಿ ಕಾಣಿಸುತ್ತದೆ. ಅಂಥದ್ದು ಒಂದು ಸಂದರ್ಭ ನೋಡಿ. ಅವಳು ಬೇಸರದಿಂದಲೇ ಬರ್ತಾಳೆ. ಯಾಕೆಂದರೆ ಈಗಾಗಲೇ ಬಂದು ಹಲವು ವರ್ಷಗಳಾಗಿವೆ, 10 ವರ್ಷ ಆಗಿದೆ ಆ ನಗರಕ್ಕೆ ಬಂದು. ಹೊಸದರೊಳಗಿದ್ದ ಆ ಪ್ರಣಯದ ಉನ್ಮತ್ತತೆಯ ಉತ್ಥಾನವಾದ ಅಮಲು ಇಳಿದಿದೆ. ಮತ್ತು ಎಷ್ಟಂದರೂ ಓಡಿ ಬಂದವಳು ಅಂತ ಯಾರೂ ಅಂದುಕೊಳ್ಳದೆ ಇರ್ತಾರೆ. ಅದು ಕಾಡಿದೆ ಅವಳಿಗೆ. ಆಮೇಲೆ ಒಂದು ಪಶ್ಚಾತ್ತಾಪವೂ ಇದೆ, ತನಗಾಗಿ ಇಷ್ಟು ರಕ್ತಪಾತ ಆಗುತ್ತದಲ್ಲ ಅಂತ. ಅವಳೇನು ಕ್ರೂರಿ ಅಲ್ಲ, ರಾಕ್ಷಸಿ ಅಲ್ಲ ಪಾಪ. ಹಾಗಾಗಿ ಅದು ಒಂದು ಕಾಡ್ತಾ ಇದೆ. ಜೊತೆಗೆ ಹತ್ತಿರ ಬಂದ ಮೇಲೆ ಅವಗುಣಗಳು ಗೊತ್ತಾಗುತ್ತೆ. ಆಗ ಪ್ಯಾರಿಸ್ಸು ಬೆಳ್ಳಗೆ, ಕೆಂಪಿಗೆ, ಉದ್ದಕ್ಕೆ, ಸೊಗಸಾಗಿ ಕಂಡ. ಈಗ ಅವನ ಹುಳುಕುಗಳು ಗೊತ್ತಾಗ್ತವೆ. ಅವನಿಗೆ ಮತ್ತೊಬ್ಬ ಪ್ರೇಯಸಿ ಇದ್ದಳು, ಅವಳು ಗಂಧರ್ವ ವಂಶ ಸಮುದ್ಭೂತೆ ಎನ್ನುವಂಥವಳು. ಈಡಾ ಪರ್ವತದಲ್ಲಿ ಅವಳಿದ್ಳು, ಈನೋಯಿ ಅಂತ ಒಬ್ಬ ಅಪ್ಸರೆ ಇದ್ದಳು ಅಂತ. ಹೀಗೆ ಅವನ ಸಂಬಂಧಗಳು ಗೊತ್ತಾಗುತ್ತೆ, ತಾನೊಬ್ಬಳೇ ಅಲ್ಲ ಅಂತ ತಿಳಿಯುತ್ತೆ. ಹಾಗೆ ಹಳಸ್ಕೊಳ್ಳುತ್ತೆ. ಬರೀ ದೇಹ ಮಾತ್ರವನ್ನೇ ನಚ್ಚಿಕೊಂಡು ಹೋಗ್ಬಿಟ್ಟು ಅಂತರಂಗದ ವಿವರಗಳನ್ನು ಗಮನಿಸ್ತೇ ಇದ್ದರೆ ಬಹಳ ಬೇಗ ಮದುವೆ ಸ್ಟೇಲ್ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ, ನನ್ನ ಸ್ನೇಹಿತರುಗಳ ಹಲವರು ಹೇಳಿದ್ದಾರೆ. ಎಲ್ಲ ಆಕರ್ಷಣೆ 2-3 ವರ್ಷಕ್ಕೆ ಮುಗಿದೋಗ್ಬಿಡುತ್ತೆ. ಆಮೇಲೆ ಉಳಿಯತಕ್ಕಂಥದ್ದು ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಅಟ್ರಾಕ್ಷನ್ ಅಂತ. ಆಲ್ಫಾಬೆಟ್ ಎಗೂ ಯುಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ, ದೂರ. ವೊವೆಲ್ಸಲ್ಲಿ AEIOU ಅಂತ ಅಂತಾರೆ. ಎಯಿಂದ ವೊವೆಲ್ ಶುರು ಆಗೋದು ಯೂನಲ್ಲಿ ಮುಗಿಯುತ್ತೆ ಅಂತ. ಹಾಗಾಗಿ ಅಟ್ರಾಕ್ಷನ್ ಆದಮೇಲೆ ಏನಾದರೂ ಇಲ್ಲದೇ ಇದ್ದರೆ, ಯುವರೆಗೂ ಬರದೇ ಇದ್ದರೆ ಮೀ ಅಂತ ಅಂದ್ಕೊಂಡಿರ್ಬೇಕಾಗುತ್ತೆ, ಐ ಅಂತ ಅಂದ್ಕೊಂಡಿರ್ಬೇಕಾಗುತ್ತೆ. ಇಟ್ ಈಸ್ ಯು ಆ್ಯಂಡ್ ಇಟ್ ಈಸ್ ಮೀ ಎನ್ನುವ ಕಾಂಬಿನೇಷನ್ ಬೇಕಲ್ವ. ಹೀಗೆ ಕಂಡಾಗ ಅವಳಿಗೂ ಒಂದು ಸ್ವಲ್ಪ ಬಂದಿದೆ ಅಷ್ಟು ಬೇಸರ. ಜೊತೆಗೆ ಅವನಂಥ ದೊಡ್ಡ ಪರಾಕ್ರಮಿಯೂ ಅಲ್ಲ, ಒಂದು ಸ್ವಲ್ಪ ಹೇಳಿ ಮತ್ತು ಸಮಯ ಸಾಧಕ ಅನ್ನೋದು ಗೊತ್ತಾಗ್ತಿದೆ.
ಎಲ್ಲಕ್ಕಿಂತ ಮಿಗಿಲಾಗಿ ಅವಳಿಗೆ ಹೆಕ್ಟರ್ನಲ್ಲಿ ತುಂಬ ಗೌರವ ಬಂದಿದೆ. ತಮ್ಮನ ತಪ್ಪಿಗೆ ಅಣ್ಣ ಪಾಪ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ. ತುಂಬ ಭವ್ಯವಾದ ಪಾತ್ರ. ಆ ಕಾರಣದಿಂದ ಅವಳಿಗೆ ಗಂಡನಿಗಿಂತ ಭಾವ ಗೌರವನೀಯ ಅಂತ ಅನಿಸಿದೆ. ಇವೆಲ್ಲ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವಳು ಸ್ವಲ್ಪ ದುಃಖ ಪಟ್ಕೊಂಡೇ ಬರ್ತಾಳೆ. ಹಾಗೆ ಬರುವಾಗ ಆ ಕೋಟೆಯ ಗೋಡೆಯ ಮೇಲೆ ಹತ್ತುಕೊಂಡು ಅವಳು ಬರ್ತಾ ಇದ್ದರೆ ಈ ಮುದುಕರೆಲ್ಲ ನೋಡ್ತಾ ಅಂದ್ಕೋತಾರೆ, ಅಯ್ಯೋ ಇವಳದೆಂಥ ಸೌಂದರ್ಯ, ಆದರೆ ನಮಗೆ ಮಾರಿ ಆಗಿಬಿಟ್ಲು, ನಮ್ಮ ಯುವಕರೆಲ್ಲ ಇವಳಿಂದಾಗ ಸತ್ತೋಗ್ಬಿಡ್ತಾರೆ, ಒಂದು ತಲೆಮಾರೇ ಇಲ್ಲದಂತೆ ಆಗೋಗ್ಬಿಡುತ್ತೆ, ಏನು ಗತಿ, ಇವಳು ಬಂದಿದ್ದೇ ಮಾರಿ ಹೊಕ್ಕಂತೆ ಆಯಿತು ಅಂತೆಲ್ಲ. ಅರೆ ಅವಳು ಹತ್ತಿರಕ್ಕೆ ಬರ್ತಾ ಇದ್ದಂತೆ, ಆಹಾ ಇದು ಎಂಥ ಸೌಂದರ್ಯ, ಈ ಸೌಂದರ್ಯಕ್ಕಾಗಿ ಒಂದು ಸ್ವಲ್ಪ ಯುದ್ಧ ಮಾಡಿದ್ರೂ ಪರವಾಗಿಲ್ಲ ಅಂತ ಅಂದ್ಕೋತಾರೆ. ಹೀಗೆ ಸ್ತ್ರೀ ವರ್ಣನೆಯನ್ನು ಹೋಮರ್ ಮಾಡಿದ್ದಾನೆ. ಅವಳನ್ನು ವರ್ಣಿಸದೆ ಅವಳನ್ನು ಕಂಡವರ ಮನಸ್ಸಿನಲ್ಲಿ ಬರೋ ದೂರದಲ್ಲಿ ನೋಡಿದಾಗ, ಹತ್ತಿರದಲ್ಲಿ ನೋಡಿದಾಗ, ಮುದುಕರು ಸಾಯೋಕ್ಕೆ ಸಿದ್ಧ ಇರತಕ್ಕಂಥ ಮುದುಕರಿಗೆ, ಮೊದಲು ಬೈಕೊಳ್ತಾ ಇದ್ದವರಿಗೆ, ನೀತಿ ಪಾಠ ಹೇಳ್ತಾ ಇದ್ದವರಿಗೆ ಅವಳ ಹತ್ತಿರ ಸುಳಿತಾ ಇದ್ದಂತೆ ಈ ಸೌಂದರ್ಯಕ್ಕೆ ಯುದ್ಧ ಏನು ದೊಡ್ಡದಲ್ಲ ಅಂತ. ವಾಲ್ಮೀಕಿ ಸೀತೆಯನ್ನು ವರ್ಣಿಸುವುದು ಅದೇ ತರಹ ಹನುಮಂತನ ಬಾಯಿನಲ್ಲಿ ವರ್ಣಿಸ್ತಾನೆ. ಹನುಮಂತ ರಾಮನ ನೋಡಿ ಯಾಕಿಷ್ಟು ಗೋಳಾಡ್ತಾನೆ ಅಂತ ಅನಿಸಿರ್ಬೋದು. ಇವನು ಬ್ರಹ್ಮಚಾರಿ, ಏನು ಗೋಳಾಟ ಇಲ್ಲದೆ ಇದ್ದವನು, ಈ ಯಾಕಿಷ್ಟು ಅಂತ. ಜೊತೆಗೆ ವಾನರ, ಮನುಷ್ಯ ಭಾವನೆಗಳು ವಾನರ ಭಾವನೆಗಳು ಬೇರೆ ಬೇರೆ ಇದ್ದಿರ್ಬೋದಲ್ವ. ಆಮೇಲೆ ಲಂಕೆಗೆ ಬಂದು ಸೀತೆಯನ್ನು ನೋಡ್ತಾನೆ. ಹಿಮಹತ ನಲಿನೀವ ನಷ್ಟ ಶೋಭಾ, ಹಿಮ ಹೊಡೆದ ಹೂವು ದಳ ಬಿದ್ದುಕೊಂಡು ತಾವರೆ ಅಂತ ಇದ್ದಳು. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೆವ ತನುತಾಂಗತ, ಅನಧ್ಯಯನ ದಿವಸ ಹೊಸ ಪಾಠ ಮಾಡಿಕೊಂಡು ರಿವಿಷನ್ ಮಾಡದೆ ಪಾಠ ಓದ್ದವನು ಪಾಠದ ಗತಿ ಏನಾಗಿರುತ್ತೆ, ಎಲ್ಲ ಮರ್ತೋಗಿರುತ್ತೆ. ಹಾಗಿದ್ದಂಥವಳು, ವ್ಯಾಕರಣ ಇಲ್ಲದ ಭಾಷೆಯಂತೆ ಶಿಥಿಲವಾಗಿದ್ದವಳು. ಹೀಗಿರ್ತಕ್ಕಂಥ ಆ ಸೀತೆಯನ್ನು ನೋಡಿಯೂ ದುಷ್ಕರಂ ಕೃತವಾನ್ ರಾಮ ಅಂದ್ಬಿಡ್ತಾನೆ. ಇವಳನ್ನು ಬಿಟ್ಟು ರಾಮ ಅಸಾಧ್ಯವಾದದ್ದು ಮಾಡ್ತಾ ಇದ್ದಾನೆ ಅಂತ. ಇವಳಿಗೋಸ್ಕರ 3 ಲೋಕ ಹೊಡೆದಾಡ್ಕೊಂಡು ಸತ್ರು ಪರವಾಗಿಲ್ಲ ಅಂತ ಅನಿಸುತ್ತೆ ಅಂತೆಲ್ಲ ಅಂದುಬಿಡ್ತಾನೆ. ಇನ್ನು ವ್ಯಾಸರು ದ್ರೌಪದಿಯನ್ನು ವರ್ಣಿಸೋದು ಹಾಗೇನೆ. 12 ವರ್ಷದ ವನವಾಸ ಮಾಡಿ ಒಣಕ್ಕೊಂಡು ಹೋಗಿದ್ದಾಳೆ ಪಾಪ. ಈಗ ದಾಸಿ ಆಗಬೇಕು ಅನ್ನೋ ದುಃಖದಲ್ಲಿ ತಲೆ ತಗ್ಗಿಸಿಕೊಂಡು ತಲೆ ಬೆರೆ ಹೊಯ್ಕೊಂಡು ಬರ್ತಾ ಇದ್ದರೆ ವಿರಾಟ ನಗರಿಯಲ್ಲಿ ಮರಗಿಡಗಳು ಇವಳನ್ನು ಮುಟ್ಟಿದ್ರೆ ಸಾಕು ನಮಗೆ ಸೌಭಾಗ್ಯ ಅಂತ ಚಾಚ್ಕೋತಾ ಇದ್ವಂತೆ ಕೊಂಬೆ ರಂಬೆ ಬಳ್ಳಿಗಳನ್ನು. ಅಂದರೆ ನೋಡಿ, ಆದಿಕವಿಗಳು, ಮಹಾಕವಿಗಳು ಅವಳು ದೇಹ ಹೀಗಿತ್ತು, ಮುಖ ಹೀಗಿತ್ತು, ಕೈಕಾಲು ಹೀಗಿತ್ತು ಅಂತ ಹಾಗೆ ವರ್ಣಿಸದೆ ಅವಳನ್ನು ಕಂಡವರ ಅನುಭವಗಳ ಮೂಲಕವಾಗಿ ವರ್ಣಿಸ್ತಕ್ಕಂಥದ್ದು. ಅಂದರೆ ರಚನಾ ಶಿಲ್ಪ ಎಷ್ಟು ಮಹನೀಯವಾದದ್ದು. ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅನ್ನುವಂಥದ್ದು ಹಾಗೇನೆ ಅಂತ ಅನಿಸ್ಬಿಡುತ್ತೆ. ಬರ್ತಾರೆ, ಅವರೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇವಳು ಬರ್ತಾಳೆ. ಬಂದಾಗ ಇವಳಿಗೊಂದು ಸಂಕೋಚ ಇದೆ, ಅದನ್ನು ಗಮನಿಸ್ತಾನೆ. ಈ ಸಂದರ್ಭದಲ್ಲಿ ಪ್ರಯಾಮನ ದೊಡ್ಡತನ ನೋಡಿ. ಇವನು ಪಾಪ ಒಳ್ಳೆ ಮುದುಕ, ಇವನ ಬಗ್ಗೆ ತುಂಬ ಅಯ್ಯೋ ಅನಿಸುತ್ತೆ ಒಂಥರ ನೋಡಿದ್ರೆ. ಅವನು ಪಾಪ ಮನೆ ತುಂಬಿದ ಮನೆಯಲ್ಲಿ ಚೆನ್ನಾಗಿ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ಸೊಸೆ ಎಲ್ಲ ಇರಬೇಕು, ಪ್ರಜೆಗಳು ಚೆನ್ನಾಗಿರಬೇಕು ಅಂತ ಬಹಳ ಹಾಗೆ ಇಟ್ಕೊಂಡಂಥವನು. ಅವನಿಗೆ ಇವಳನ್ನು ನೋಡಿದಾಗ ಎಲ್ಲರೂ ಇವಳ ಕಡೆಗೆ ಗಮನ ಇಟ್ಟಿದ್ದಾರೆ, ಕೆಲವರು ಬೈಕೊಳ್ತಾನೂ ಇದ್ದಿದ್ದವರು ಅದನ್ನು ನೋಡಿದ್ದಾನಲ್ಲ. ಅವನು ಹೇಳ್ತಾನೆ, ಓಸ್ ಆರ್ ಎಫೆನ್ ಪ್ರಿಯಮೋಸ್ ದ ಎಲೆನೇನ್ ಎಕಲೆಸ್ತಸ್ಸೋಫೋನೆ ದೆವುರೋ ಪರೋಯಿತ್ ಎಲ್ ತಿ ಒಹುಸಾ ಫಿಲೋಂತೆಕೋಸ್ ಇಸೆನ್ ಎಮಿಯೋ ವಫ್ರ ಇದೇಸ್ ಪ್ರೊತೆರೋನ್ ತೆಪೊಸಿನ್ ಪೆ ಔಸ್ತೆ ಫಿಲೊತ್ತೆಂತೆ. ದೆವುರೋ ಪೆರೋಸ್ತ್, ಮಗು ಬಾ ಅಂತ ಕರಿತಾ ಇದ್ದಾನೆ, ಮಗಳೇ ಬಾ ಅಂತ. ಅಂದರೆ ಹತ್ತಿರ ಕರೆದು ಕೂಡಿಸ್ಕೋತಾನೆ, ಮಗು ಬಾಮ್ಮ ಇಲ್ಲಿ ಕೂತ್ಕೋ, ನಿನಗೆ ಎಲ್ಲ ವೀರರು ಗೊತ್ತಿದ್ದಾರೆ, ನನಗೆ ಯಾರು ಅಂತ ಗೊತ್ತಿಲ್ಲ, ಸ್ವಲ್ಪ ಅವ್ರ ಪರಿಚಯ ಮಾಡಿಕೊಡು ಅಂತ. ಅಂದರೆ ಅವನಿಗೂ ಗೊತ್ತಾಗಿದೆ ಸಂದರ್ಭ ಕೈ ಮೀರಿದೆ, ಮಗ ಎಡವಟ್ಟು ಮಾಡಿದ್ದಾನೆ, ಇವಳು ಕೂಡ ಹುಚ್ಚು ಕುದುರೆ ಕುಣಿದ್ಬಿಟ್ಲು ಎಲ್ಲ ಅನಿಸಿದೆ. ಆದರೂ ಇದನ್ನೀಗ ಹಳೇದನ್ನು ತೊಳಸಿ ಪ್ರಯೋಜನ ಇಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಈಗ ನೋಡಬೇಕು. ಮತ್ತು ನಮ್ಮ ಸಾಮಗ್ರಿ ಸರಿಯಾಗಿಲ್ಲದೆ ಇದ್ದರೆ ಯಾರನ್ನು ದೂರಿ ಏನು ಪ್ರಯೋಜನ ಅನ್ನುವಂಥದ್ದು. ಇಷ್ಟೆಲ್ಲ ಮೆಚ್ಯೂರಿಟಿ ಹಿನ್ನೆಲೆಯಲ್ಲಿ ಮಗು ಬಾ ಇಲ್ಲಿ ಕೂತ್ಕೋ ಅಂತಂತಾನೆ. ಇದು ನೋಡಿದಾಗ ನಮಗನ್ಸುತ್ತೆ ಮಹಾಕವಿ ಕೆಲವೇ ಶಬ್ದಗಳಲ್ಲಿ ಹೇಳಲಾಗದೇ ಇರೋದನ್ನೆಲ್ಲ ಯಾವ ಥರ ಹೇಳಿಬಿಟ್ಟ ಅಂತ. ಆಮೇಲೆ ಅವಳಿಗೊಂದು ಎಂಗೇಜ್ಮೆಂಟ್ ಬೇಕಲ್ಲ, ಸುಮ್ಮನೆ ಕೂತ್ಕೊಂಡಿದ್ರೆ ಎಲ್ಲರೂ ದುರ್ಗುಟ್ಕೊಂಡು ನೋಡ್ತಾ ಇರ್ತಾರೆ. ಒಂದು ಸ್ವಲ್ಪ ಬೇರೆ ಅಟೆನ್ಷನ್ ಡೈವರ್ಷನ್ ಆಗಬೇಕು ಮತ್ತು ಪ್ರಯೋಜನಕಾರಿಯೂ ಆಗಬೇಕು. ಮತ್ತು ಕಾವ್ಯ ಶಿಲ್ಪ ಯಾರ್ಯಾರು ಬಂದಿದ್ರು ಅಂತ ಕಾವ್ಯದಲ್ಲಿ ಹೇಳಿಲ್ಲ, ಈಗ ಪಾತ್ರದ ಮೂಲಕ ಹೇಳಿಸುವಂಥ ಕವಿನಿಬದ್ಧ ಪ್ರೌಢೋಕ್ತಿ. ಅಂದರೆ ಯಾವ ಯಾವ ವೀರ ಏನು ಅಂತ ಇವಳ ಬಾಯಿಂದ ಹೇಳಿಸುವಂಥ ಒಂದು ಚಾತುರ್ಯ, ತುಂಬ ಸೊಗಸಾಗಿರುವಂಥ ಒಂದು ಕ್ರಮ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ನಾವು ನೋಡ್ತೀವಿ, ಅವಳು ಕ್ರಮಕ್ರಮವಾಗಿ ಯಾರ್ಯಾರು ಎಲ್ಲೆಲ್ಲಿ ಏನೇನಿದ್ದಾರೆ ಅನ್ನುವಂಥದ್ದನ್ನು ಅವಳು ಹೇಳ್ತಾ ಬರ್ತಾಳೆ.
ಇಲ್ಲಿ ಕಾಣಿಸ್ಕೊಂಡವನು ನನ್ನ ಭಾವ ಅಗೋಮೆಮ್ನೋನ್, ಅಲ್ಲಿ ದೊಡ್ಡದಾಗಿದ್ದಾನೆ, ಕಿರೀಟ ಎಲ್ಲ ಅಲಂಕಾರ ಅವನು ಮಾಡಿಕೊಂಡಿದ್ದಾನೆ. 10 ಕಡೆಗೆ ದೊಡ್ಡ ಗೋಪುರಾಕಾರದ ಗುರಾಣಿಯನ್ನು, 7 ಪದರದ ಗುರಾಣಿ, ಅದು ಹೊರಕ್ಕೆ ಕಷ್ಟವಾಗುವಂಥದ್ದು, ಅದನ್ನು ಇಟ್ಕೊಂಡಿದ್ದನು ಹಿರಿಯ ಆಯಾಸ್ ಇದ್ದಾನೆ. ಇತ್ತ ಕಡೆ ತುಂಬ ಜಾಣ್ಮೆಯಿಂದ ಎಲ್ಲವನ್ನ ನಿರ್ವಾಹ ಮಾಡ್ತಕ್ಕಂಥ ಒದಿಸ್ಯೂಸ್ ಇದ್ದಾನೆ, ಲೈರ್ಟಿಸ್ನ ಮಗ, ಅವನು ಧೂರ್ತ, ಕುಶಾಗ್ರ ಬುದ್ಧಿಯವನು ಅಂತೆಲ್ಲ ಹೇಳ್ಬಿಟ್ಟಂತಾಳೆ. ಹೇಳ್ಬಿಡುತ್ತೆ ಎಪೋಸ್ ನೊಸಟ್ರೊನೇಸ್ ಎಯಥೇಸ್, ಚಾತುರ್ಯ ಚಮತ್ಕಾರಗಳೆಲ್ಲ ಜಾಸ್ತಿ ಇರತಕ್ಕಂಥದ್ದು ಅಂತ ಒಡಿಸ್ಯೂಸ್ನ ಬಗ್ಗೆ ಸಾಕಷ್ಟು. ಆಮೇಲೆ ಅಲ್ಲೇ ಇರ್ತಕ್ಕಂಥವು ನನಗೆ ಪ್ರೀತಿಪಾತ್ರ ಗಂಡನಾಗಿದ್ದ ಮೆನೆಲೇಯಸ್ ಅಂತ ಹೇಳ್ಬಿಟ್ಟಂತಾಳೆ. ಮೆನೆಲೋನ್ ಒಡಿಸ್ಯೂಸ್ ಪಕ್ಕದಲ್ಲಿ ನಿಂತಿದ್ದಾನೆ, ಮಸೀತಾ ಇದ್ದಾನೆ ಖಡ್ಗವನ್ನು, ಯುದ್ಧದಲ್ಲಿ ಶತ್ರುವನ್ನು ದಾಳಿ ಮಾಡಬೇಕು ಅಂತ. ಅಯ್ಯೋ, ನಾನು ಇಂಥ ಅನ್ಯಾಯ ಮಾಡಿಬಿಟ್ಟೆ, ನಾನು ಎಷ್ಟು ತಪ್ಪು ಮಾಡಿದೆ, ಇಂಥ ಗಂಡನ್ನು, ಮಕ್ಕಳನ್ನು, ಮನೇನ ಎಲ್ಲ ಬಿಟ್ಟು ಬಂದು ಪ್ರಭು ಅಪಖ್ಯಾತಿ ತೊಗೊಂಡೆ, ನಾನು ಹಾದರಗಿತ್ತಿ ಅಂತ ಅನಿಸ್ಕೊಂಡ್ಬಿಟ್ಟೆ, ನನ್ನ ಗತಿ ಏನು ಅಂತೆಲ್ಲ ಹೇಳಿಬಿಟ್ಟಿದ್ನೂ ಅವಳು ಅಳ್ತಾಳೆ. ಹಾಗೆ ಅಳ್ತಾ ಇದ್ದಾಗ ಅವನ ಪಾಪ ಸಮಾಧಾನ ಏನು ಹೇಳಬಲ್ಲ, ಸುಮ್ಮನೆ ಇರ್ತಾನೆ. ಮತ್ತೆ ಅವಳು ಅಂದ್ಕೋತಾಳೆ, ಅಯ್ಯೋ ಇಲ್ಲಿ ನನ್ನ ತಮ್ಮಂದರು ಪೋಲಕ್ಸ್ ಮತ್ತು ಪಾಲಿಡ್ಯೂಕಸ್ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ. ಯಾಕೆ ಬರಲಿಲ್ಲ? ಪ್ರಾಯಶಃ ಇಂಥ ಕುಲಿಗೇಡಿ ಆದವಳು, ಭ್ರಷ್ಟೆ ಆದಂಥ ಅಕ್ಕನ್ನು ಯಾಕೆ ನೋಡಬೇಕು, ಸಹೋದರಿನ ಬೇಡ, ಅವಳು ಕುಲಕ್ಕೆ ಕಳಂಕ ಅಂತ ನೋಡೋಕ್ಕಾಗೋಲ್ಲ ಅಂತ ಬಂದರು ಅಂತ ಅವರು ಸತ್ತು ಹೋಗಿಬಿಟ್ಟಿರ್ತಾರೆ ಪಾಪ. ಅಂದರೆ ಕಾವ್ಯ ಶಿಲ್ಪದಲ್ಲಿ ಈ ಆಗಿ ಹೋದ ಕಥೆಯನ್ನು ಹೇಳೋದು ಮತ್ತು ಒಬ್ಬೊಬ್ಬರ ಪಾತ್ರ ಪರಿಚಯ ಮಾಡಿಕೊಡುವ ಮೂಲಕ ಆತ್ಮವಿಮರ್ಶನೆ ಮಾಡೋದು, ಇದೆಲ್ಲ ತುಂಬ ವಿಶೇಷವಾದಂಥದ್ದು ಅನಿಸುತ್ತೆ. ಆಮೇಲೆ ಈ ಕಡೆ ಆ ಕಡೆ ಎಲ್ಲರೂ ಸೇರಿಬಿಟ್ಟು ಯುದ್ಧಕ್ಕೆ ತೊಡಗುತ್ತಾರೆ. ತೊಡಗುವಾಗ ನಾನು ಮೊದಲೇ ಹೇಳಿದಂತೆ ಬಲಿಹರಣವನ್ನೆಲ್ಲ ಮಾಡ್ತಾರೆ. ಮಾಡಿದ ಮೇಲೆ ಎರಡೂ ಪಕ್ಷಿಗಳವರು ಜೋರಾಗಿ ಕೂಗ್ತಾರಂತೆ. ದ್ಯೋ ಆನ ದೋಸ್ ತಿತಸ್ಥಾಯಿ ಒಮೆ ಪ್ರೊರಥೋನ್ ಕಾಕ್ ಎವರೇ ದಿ ಓನ್ ಅಂತ. ದೇವರೇ, ಜ್ಯೂಸ್ ದೇವರೇ, ಈ ಒಂದು ಕರಾರು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಯಾರು ಅಡ್ಡಿ ಮಾಡ್ತಾರೆ, ಯಾರು ಈ ಒಂದು ಶಪಥವನ್ನು, ಅಗ್ರಿಮೆಂಟ್, ಪ್ಯಾಕ್ಟ್ ಅಂತ ಇದೆ, ಅದನ್ನು ಮುರಿತಾರೋ ಅವ್ರ ವಂಶ ನಿರ್ವಂಶವಾಗಲಿ, ಅವ್ರ ಮೇಲೆ ನಮ್ಮ ಶಾಪ ಇರಲಿ, ನಿನ್ನ ಸಿಡಿದು ಅವ್ರ ಮೇಲೆ ಬೀಳಲಿ ಅಂತ. ಅಂದರೆ ಯಾರಿಗೂ ಯುದ್ಧ ಬೇಕಿಲ್ಲ, ಸೈನಿಕರಿಗೆ ನೆಮ್ಮದಿಯಾಗಿ ಹೋಗೋಣ ಅಂತಿರುತ್ತೆ. ಆದರೆ ಯುದ್ಧ ಅನಿವಾರ್ಯವಾಗಿ ಬಂದುಬಿಟ್ಟಿದ್ದಾರೆ ಪಾಪ. ಅದರಿಂದ ಎರಡೂ ಕಡೆಯವರು ಹೀಗೆ ಕೂಕ್ಕೋತಾರೆ. ಯುದ್ಧ ಆರಂಭವಾಗುತ್ತೆ. ಲೀಲಾಜಾಲವಾಗಿ ಮನೇಲಿ ಪ್ಯಾರಿಸನ್ನು ಚಚ್ಚಿ ಬಿಸಾಡಿಬಿಡ್ತಾನೆ. ಅವನು ಸತ್ತೇ ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡು ಅಫ್ರೊಡೈಟಿ ಒಂದು ಮೋಡವನ್ನು ಮಂಜು ಕವಿಸಿ ಅವನ ಕಣ್ಣಿಗೆ ಎತ್ಕೊಂಡು ಅವನ ಅಂತಃಪುರದಲ್ಲಿ ತಂದು ಇಟ್ಬಿಡ್ತಾಳೆ. ವಾಸ್ತವದಲ್ಲಿ ಅವನು ಪಲಾಯನ ಆದ ಅಂತಲೂ ಮಾಡ್ಕೋಬೋದು. ಅಷ್ಟು ಮಾತ್ರವಲ್ಲ, ಈ ಹೆಲೆನನ್ನು ಎಳ್ಕೊಂಡು ಬಂದು ಅಂತಃಪುರಕ್ಕೆ ಬಿಡಿಸ್ಬಿಡ್ತಾಳೆ. ಬಿಡಿಸ್ಬಿಟ್ಟು ಸುಸ್ತಾಗಿದ್ದಾನೆ ನಿನ್ನ ಗಂಡ, ಉಪಚಾರ ಮಾಡ್ಕೊಂತ. ಇವಳಿಗೂ ರೇಗೋಗುತ್ತೆ, ಹೇಡಿಯಾಗಿ ಓಡಿ ಬಂದಿದ್ದಾನೆ, ನೀನೇ ಉಪಚಾರ ಮಾಡುವವನಿಗೆ ಅಂತ. ಏನೇ ನನಗೆ ಹಿಂಗಂತೀಯ ಅಂತ ಒಂದು ಸರ್ತಿ ಕಣ್ಣು ಬಿಡ್ತಾಳೆ. ಇವಳು ಹೆದರ್ಕೊಂಡು ನಡುಗುಬಿಟ್ಟು ದೇವತೆಗೆ ಏನು ಮಾಡೋದು ಅಪಚಾರ ಅಂತ ಬಂದು, ಗೊತ್ತಾಯ್ತಾ ನನ್ನ ಮಾಜಿ ಗಂಡನ ಬಲ ಎಷ್ಟು ಅಂತ ಹೇಳ್ಬಿಟ್ಟು ಅಂತಾಳೆ. ಅವನು ಲಜ್ಜಬಂಡ, ಅದೇನೇ ಇರಲಿ ಈ ಕೋಪದಲ್ಲಿ ನೀನು ಚೆನ್ನಾಗಿ ಕಾಣಿಸ್ತೀಯ, ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಅಂದರೆ ಕಾವ್ಯ ಅದೆಷ್ಟು ಚೆನ್ನಾಗಿ ಮಾನವ ಸೂಕ್ಷ್ಮಗಳನ್ನು ಹೇಳುತ್ತೆ. ಇವಳು ಮತ್ತೆ ಗತ್ಯಂತರ ಇಲ್ಲ, ಕಟ್ಕೊಂಡ ಮೇಲೆ ಮುಗೀತು, ಅವನ ಜೊತೆಗೆ ಬಾಳಬೇಕು ಅಂತ ಅವನ ಅನ್ವಯಕ್ಕೆ ತೊಡಗುತ್ತಾಳೆ. ಅಲ್ಲಿಗೆ ನಿಲ್ಲಲ್ಲ. ಮತ್ತು ಒಬ್ಬ ಇವನ ಕಡೆ ಇರತಕ್ಕಂಥ ಒಬ್ಬ ವೀರನ ಕಿವಿಯಲ್ಲಿ ಅಥಿನಾದೇವಿ ಕಿವಿ ಊದ್ತಾಳೆ. ಯಾಕೆ ಅಂದರೆ ಯುದ್ಧ ನಿಂತೋಗ್ಬಿಡುತ್ತಲ್ಲ, ಪ್ಯಾರಿಸ್ ಸೋತೋದ, ಮನೇಸ್ ಗೆದ್ದ, ಎಲ್ಲವನ್ನು ಕೊಡಬೇಕು ಅಂತಂದರೆ ಆಗಿಬಿಡ್ಬೇಕಾಗಿತ್ತು. ಆದರೆ ಈ ಪಂಥವನ್ನು ಮುರಿಬೇಕಲ್ಲ, ಆ ಒಂದು ಕೆಲಸ ಮಾಡದೇ ಇದ್ದರೆ ಟ್ರಾಯ್ ನಗರ ನಾಶ ಆಗೋಲ್ಲ. ಇತ್ತ ಸ್ವರ್ಗದಲ್ಲಿದ್ದ ಜ್ಯೂಸ್ ಹೇಳ್ತಾನೆ ನೋಡಿ, ತಕ್ಷಣವೇ ಆ 3ನೇ ಆ ಅಧ್ಯಾಯದಲ್ಲೇ ಕೊನೆಯಲ್ಲಿ ಬರುತ್ತೆ, ಜ್ಯೂಸ್ ಮೇಲಿಂದ ಹೇಳ್ತಾನೆ, ಮುಗೀತಲ್ಲ ಇನ್ನು ಯುದ್ಧ, ಎಲ್ಲರನ್ನೂ ಅವ್ರವ್ರ ಪಕ್ಷ ಕಳಿಸೋಣ, ಹೆಲನನ್ನು ಕಳಿಸ್ಬಿಡೋಣ ಅಂತಾನೆ. ಯಾಕೆಂದರೆ ಜ್ಯೂಸನಿಗೆ ಟ್ರೋಜನ್ರ ಮೇಲೆ ಪ್ರೀತಿ. ಯಾಕೆಂದರೆ ಅವರೆಲ್ಲ ನಿಯಮಿತವಾಗಿ ದೇವಾರಾಧನೆ ಮಾಡ್ತಾಯಿದ್ರು, ಬಲಿಹರಣ ಮಾಡ್ತಾಯಿದ್ರು ಎಲ್ಲ ಅಂತ. ಮತ್ತು ಟ್ರಾಯ್ ನಗರ ಅಂದರೆ ಅವನಿಗಿಷ್ಟ, ನಾಶ ಆಗಬಾರ್ದು ಅಂತ. ಅರೆ ಇವರಿಗಿಲ್ಲ, ಅದು ಮಣ್ಣಾಗಬೇಕು, ಸಮುದ್ರ ಉಕ್ಕೇರ್ಬಿಟ್ಟು ಮರಳು ಮಾತ್ರ ಅಲ್ಲಿರಬೇಕು, ಬೆಂಕಿಗೆ ಬೀಳಬೇಕು ಅಂತೆಲ್ಲ ಇರುತ್ತೆ. ಇಲ್ಲ, ನಮಗಂತೂ ಸಾಧ್ಯ ಇಲ್ಲ ಅಂತಾರೆ. ಆಗ ಅಥಿನ ಏನು ಮಾಡಬೇಕು ಮಾಡಲಿ ಅಂತಾನೆ. ಆಗ ಅಥಿನ ಬಂದು ಒಬ್ಬ ಟ್ರಾಯ್ ನಗರದ ಕಡೆಯ ವೀರನ ಕಿವಿಯಲ್ಲಿ ಊದ್ತಾಳೆ, ನೋಡು ಈಗ ಒಳ್ಳೆಯ ಅವಕಾಶ, ನೀನು ಶಿರಸ್ತ್ರಾಣವನ್ನು ತೆಗೆದಿಟ್ಕೊಂಡಿರ್ತಕ್ಕಂಥ ಮಲಿಲೇಸು ಯುದ್ಧ ವಿಜಯದಲ್ಲಿ ಉನ್ಮತ್ತನಾಗಿದ್ದಾನೆ, ಅವನಿಗೊಂದು ಬಾಣ ಬಿಡು, ಅವನು ಸತ್ತೋಗ್ಬಿಟ್ರೆ ಪ್ಯಾರಿಸ್ ನಿನಗೆ ಬಹಳ ಬಹಳ ಸನ್ಮಾನ ಮಾಡ್ತಾನೆ, ಟ್ರೋಜನ್ರಿಗೆ ನೀನು ದೊಡ್ಡ ನಾಯಕ ಆಗಿಬಿಡ್ತೀಯ ಅಂತ. ಹಾಗೆ ಆಗಲಿತ್ತು. ಬಾಣ ಬಿಟ್ಟಾಗ ಇವಳೇ ದಾರಿನಲ್ಲಿ ಅದು ಸ್ವಲ್ಪ ವ್ಯತ್ಯಸ್ತವಾಗಿ ಅವನು ಪ್ರಾಣ ತೆಗೆದಂತೆ ತರ್ಚಿಕೊಂಡು ಹೋಗುವಂತೆ ಮಾಡಿಬಿಡ್ತಾಳೆ. ಮನೇಲೇಸ್ ಬಿದ್ದ, ರಕ್ತ ಸಿಕ್ತವಾಗ್ಬಿಡ್ತು ಮೈ, ಓ ಅಂತ ಕೂಗೇಳ್ತು.
ಅವನಿಗೇನು ಅಂತ ತೊಂದರೆ ಆಗಲಿಲ್ಲ. ಆದರೆ ಟ್ರೋಜನರು ಆ ಒಂದು ವ್ರತವನ್ನು ಪ್ಯಾಕ್ಟನ್ನು ಮುರಿದ್ರು. ಇನ್ನು ಅವರು ನಂಬಿಕೆಗೆ ಅರ್ಹರಲ್ಲ, ಸಂಧಾನ ಇಲ್ಲ, ಯುದ್ಧ ಮಾಡೋಣ ಅಂತಾಯಿತು. ದೇವತೆಗಳಿಗೆ ಬೇಕಿದ್ದ ಅದು ಅಲ್ಲಿಗೆ ಆಯಿತು ಅಂತ ಅಲ್ಲಿಂದ ಪುಂಖಾನುಪುಂಖವಾಗಿ ಎರಡೂ ಕಡೆಯಲ್ಲಿ ಬೇಕಾದಷ್ಟು ಸಾವು ನೋವುಗಳಾಗುತ್ತವೆ. ಅಲ್ಲಿಯ ವಿವರಗಳು ನಮಗಷ್ಟು ಮುಖ್ಯವಲ್ಲ ಕಾವ್ಯದಲ್ಲಿ. ಮುಂದೆ ಹೆಕ್ಟರ್ ವಿಜೇತ್ರನಾಗಿ ಹೊಮ್ಮಿ ಬರುವಂಥ ಭಾಗ ಅದು ಬಹಳ ಮುಖ್ಯವಾದದ್ದು. ಅದನ್ನು ಟ್ರಾಯ್ನ ಪತನ ಎಲ್ಲ ನಾಳೆ ನೋಡೋಣ. ನಮಸ್ಕಾರ.